ಮಹಾಕವಿ ಕಾಳಿದಾಸ ಕೃತಿ ಉಪನ್ಯಾಸ ಮಾಲಿಕೆಯಲ್ಲಿ ಇವತ್ತಿನಿಂದ ಆರಂಭವಾಗಿ ಇನ್ನು 5 ದಿನ ಹಾಗೂ ಮುಂದಿನ ಕಂತಿನ 5 ದಿನದಲ್ಲಿ ಮಾಲವಿಕಾಗ್ನಿಮಿತ್ರ ಹಾಗೂ ವಿಕ್ರಮೋರ್ವಶೀಯ ನಾಟಕದ ಅವಲೋಕನ ಉಪನ್ಯಾಸ ನಡೆಯಲಿಕ್ಕಿದೆ. ಕಾಳಿದಾಸ ಕೈ ಇಟ್ಟರೆ ಕೊರಡು ಕೊನರುತ್ತದೆ. ಮೊದಲೇ ಒಂದಷ್ಟು ಆ ಕೊರಡು ಚಿಗುರಿದ್ದರೆ ಕಾಳಿದಾಸನ ಕಾವ್ಯ ದೋಹನದಲ್ಲಿ ಕಾಂಬವರ ಕಣ್ಣಿಗೆ ಕಿಚ್ಚು ಹೊತ್ತಿಸುವಷ್ಟು ಮೈ ಗೆದರಿ ಘಮ ಗೆದರಿ ಅರಳಿ ಮರುಳುಗೊಳಿಸುತ್ತದೆ ಕೂಡ. ಪದ್ಯದಲ್ಲಿ ಅನವದ್ಯನಾದ ಈ ಕವಿ ನಾಟಕ ರಂಗಕ್ಕೆ ಇಳಿದಾಗ ತನ್ನ ಕೈಯ ಕುಸುರಿ ಬಗ್ಗೆ ತಾನೇ ಅಳುಕನ್ನು ಮಾಲವಿಕಾಗ್ನಿಮಿತ್ರ ನಾಟಕದ ಆರಂಭದಲ್ಲೇ ತೋರಿಸಿಕೊಳ್ತಾನೆ. ವರ್ತಮಾನ ಕವೇಹೇ ಕಾಳಿದಾಸಸ್ಯ ಕ್ರಿಯಾಯಾಂ ಕಥಂ ಬಹುಮಾನಃ. ಹಿಂದಿನ ಮಹಾನ್ ನಾಟಕಕಾರರ ಎದುರು ಇಂದಿನ ಈ ಕಾಳಿದಾಸನ, ಅವನ ಕಾಲಕ್ಕೆ ಇಂದಿನ 2012ನೇ ಇಸ್ವಿಗಲ್ಲ, ಇಂದಿನ ಈ ಕಾಳಿದಾಸನ ಕೆಲಸಕ್ಕೆ ಅಂದರೆ ಈ ಕಾವ್ಯ ಕೃತಿಗೆ ಎಂಥ ಗೌರವ ಸಿಕ್ಕೀತು ಎಂಬ ಅನುಮಾನದಿಂದಲೇ ನಾಟಕ ರಚನೆಯನ್ನು ಶುರು ಇಟ್ಟುಕೊಳ್ತಾನೆ. ಅಲ್ಲದೆ ಪ್ರಸಿದ್ಧರ ಹೆಸರಿನ ಬೆದರುಗೊಂಬೆ ತೋರಿಸಿಕೊಂಡು ಹೊಸಬರ ಬರವನ್ನು ತಡೆಯಬಾರದು ಎನ್ನುವ ಸಾರ್ವಕಾಲಿಕವಾದ ಸಾಹಿತ್ಯ ಲಕ್ಷಣವನ್ನು ವಜ್ರಬಂಧದಲ್ಲಿ ಕಡೆದಿಟ್ಟಿದ್ದಾನೆ ಕಾಳಿದಾಸ ಇದೇ ನಾಟಕದ ಆರಂಭದಲ್ಲಿ. ಪುರಾಣಂ ಇತ್ಯೇವ ನ ಸಾಧು ಸರ್ವಂ ನ ಚಾಪಿ ಸರ್ವಂ ನವಂ ಇತ್ಯವದ್ಯಂ ಸಂತಹ ಪರೀಕ್ಷ್ಯಾನ್ಯತರದ್ಭಜಂತೆ ಮೂಢಃ ಪರಪ್ರತ್ಯಯನೆಯ ಬುದ್ಧಿ. ಸಂಸ್ಕೃತ ಕಾವ್ಯಾಭ್ಯಾಸಿಗಳಿಗೆ ಇದು ನಿತ್ಯ ಸ್ತೋತ್ರ ರೂಪದಲ್ಲಿರುವಂತಹ ದೊಡ್ಡ ಪಾಠದ ಒಂದು ಪದ್ಯ. ಇದು ತಾತ್ಪರ್ಯ ಏನು ಅಂದರೆ, ಹಳತು ಅನ್ನೋದೆಲ್ಲ ಬಂಗಾರ ಅಲ್ಲ, ಹೊಸತು ಅಂದ ಮಾತ್ರಕ್ಕೆ ಕಾಗೆ ಬಂಗಾರವೂ ಅಲ್ಲ. ತಿಳಿದವರು ಒರೆದು ನೋಡುತ್ತಾರೆ, ಮೂಢರು ಕಿವಿಯನ್ನು ಹಿತ್ತಾಳೆ ಮಾಡಿಕೊಳ್ತಾರೆ, ಇನ್ನೊಬ್ಬರು ಕೇಳಿದ್ದನ್ನೇ ಹೇಳ್ತಾರೆ ಅಂತ. ಅಂಥ ಸೂತ್ರಧಾರನ ಮಾತಿನ ಮೂಲಕ ಕಾಳಿದಾಸ ನಾಟಕಕಾರನಾಗಿ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾನೆ, ಪ್ರತಿಷ್ಠಿಸಿಕೊಳ್ಳುತ್ತಾನೆ. ಕಾಳಿದಾಸ ಅಂಥವನು. ಕೃತಿ ಪ್ರಾಚೀನವಾಗಲಿ ನವೀನವಾಗಲಿ ತನ್ನ ಸತ್ವದಿಂದ ಗುಣದಿಂದ ಬೆಲೆಯನ್ನು ಗಳಿಸುತ್ತದೆ ಎಂಬ ಸೂತ್ರವಾಕ್ಯ ನಿರಪವಾದವಾದದ್ದು. ಪುರಾಣದ ಪರಿವೇಶವನ್ನು ಬಿಟ್ಟು ಚಾರಿತ್ರಿಕ ಘಟನೆಯ ಚಪ್ಪರಕ್ಕೆ ಕವಿಕೌಶಲದ ಕುಸುಮಲತೆಯನ್ನು ಕಾಳಿದಾಸ ಈ ನಾಟಕದಲ್ಲಿ ಪ್ರತಿಭೆಯ ಪನ್ನೀರೆರೆದು ಹಬ್ಬಿಸಿದ್ದಾನೆ, ತಬ್ಬಿಸಿದ್ದಾನೆ. ಕ್ರಿಸ್ತಪೂರ್ವ 183ರಿಂದ ಸುಮಾರು 40 ವರ್ಷ ಪಾಟಲಿಪುತ್ರವನ್ನಾಳಿದ ಪುಷ್ಪಮಿತ್ರ ಅಥವಾ ಪುಷ್ಯಮಿತ್ರ, ಅವನ ಮಗ ಅಗ್ನಿಮಿತ್ರ, ಅವನ ಮಗ ವಸುಮಿತ್ರರ ಕಥಾಖಂಡಗಳನ್ನು ಯಥೋಚಿತವಾಗಿ ಕವಿ ಬಳಸಿಕೊಂಡಿರಬಹುದು ಎಂಬುದು ವಿದ್ವಾಂಸರ ಅಭಿಪ್ರಾಯ. ಕಾಳಿದಾಸನ ಲೋಕಜ್ಞಾನ, ಶಾಸ್ತ್ರಜ್ಞಾನ, ಪ್ರಕೃತಿ ಪ್ರೀತಿ, ಧರ್ಮಪರಾಯಣತೆ, ರಾಷ್ಟ್ರದೃಷ್ಟಿಗಳನ್ನು ಡಾಕ್ಟರ್ ಗಣೇಶರು ಚಿತ್ರವತ್ತಾಗಿ ನಮ್ಮ ಚಿತ್ತದಲ್ಲಿ ಈಗಾಗಲೇ ಸಾಕಷ್ಟು ಕೆತ್ತಿ ಇಟ್ಟಿದ್ದಾರೆ. ಈ ಮಾಲವಿಕಾಗ್ನಿಮಿತ್ರ ನಾಟಕದಲ್ಲಿ ಕಾಳಿದಾಸನ ಪರೇಂಗಿತ ಪರಿಗ್ರಹಣ ಪರಿಣತಿ, ವಿದೂಷಕನ ಮಾತಿನ ಮೂಲಕ ಅವನಿಗಿರುವ ಮಾತಿನ ಮಸೆತದ ಹರಿತ, ನಾಟ್ಯಶಾಸ್ತ್ರದ ಆಳವಾದ ಅಧ್ಯಯನ, ಪಾತ್ರ ಚಿತ್ರಣದಲ್ಲಿ, ಸನ್ನಿವೇಶ ನಿರ್ಮಾಣದಲ್ಲಿ ಅಂದರೆ ಸ್ಕ್ರೀನ್ ಪ್ಲೇ ಅಂತ ಏನು ಹೇಳ್ತೇವೆ ಅದರಲ್ಲಿ ಆದ್ಯಂತ ಕಾಯ್ದುಕೊಳ್ಳುವಂತಹ ತರ್ಕಶುದ್ಧಿ. ಇದಕ್ಕೆ ಉದಾಹರಣೆ ಈ ನಾಟಕದಲ್ಲೇ ಬರೋದು. ಗಣೇಶರು ವಿವರಿಸಲಿಕ್ಕಿದ್ದಾರೆ. ಒಂದು ಉಂಗುರ ಬರ್ತದೆ, ಆರಂಭದಿಂದ ಕೊಡೆಯವರೆಗೂ ಅವನ ಉಂಗುರವನ್ನು ಮರೆಯೋದಿಲ್ಲ. ಸಾಮಾನ್ಯ ಕೃತಿಕಾರರು ಮರೆತು ಬಿಡೋದು ಅದೇ. ಮೊದಲು ಯಾವುದೋ ಒಂದು ಪಾತ್ರ ತಂದಿರ್ತಾರೆ, ಕೊನೆಗೆಲ್ಲೋ ಬಿದ್ದು ಹೋಗಿಬಿಡುತ್ತೆ. ತಂದದ್ದು ಒಂದು ವಸ್ತು ಎಲ್ಲೋ ಜಾರಿ ಹೋಗುತ್ತೆ. ಸಾಮಾನ್ಯ 100 ಪೇಜಿನ ಕಾದಂಬರಿ ಕಥೆಗಳಲ್ಲಿ ಇಂಥ ಎಡವಟ್ಟೆಗಳಾಗುವಾಗ ಇವನು 5 ಅಂಕದಲ್ಲಿಯೂ ಕೂಡ ಆರಂಭದಲ್ಲಿಯೇ ಉಂಗುರದ ಬಗ್ಗೆ ನಮ್ಮ ಕುತೂಹಲವನ್ನು ಕೆರಳಿಸಿ ಕೊನೆಗೆ ಆ ಉಂಗುರವೇ ಒಂದು ಟರ್ನ್ ತಗೊಳ್ಳುವಂಥದ್ದನ್ನು ಮಾಡ್ತಾನೆ, ನಾಗಮುದ್ರಿಕೆ ಅಂತ. ಮತ್ತು ಯಥಾಪ್ರಕಾರ ಸನಾತನ ಧರ್ಮದಲ್ಲಿ ಅವನಿಗಿರುವಂತಹ ನಿತಾಂತ ಶ್ರದ್ಧೆ, ಇವುಗಳು ಅಂಕಗಳಲ್ಲೂ ಮೂಗೊಂಕಿನ ಆಪ್ತ ಶಿಲ್ಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ಅಂದರೆ ತ್ರಿಭಂಗಿಯಲ್ಲಿ ಆಕರ್ಷಕವಾಗಿ, ಮದನ ಬಾಲಿಕೆಗಳ ಹಾಗೆ. ಇದರ ಒಟ್ಟು ಕಥೆ ಏನು ಅಂತ ಹೇಳಿದರೆ, ಭಿತ್ತಿಪೀಠದಲ್ಲಿ ಚಿತ್ರವಾಗಿದ್ದ ಕ್ಯಾನ್ವಾಸ್, ಗೋಡೆ ಮೇಲೆ ಭಿತ್ತಿಪೀಠದಲ್ಲಿ ಚಿತ್ರವಾಗಿದ್ದ ಮಾಲವಿಕೆ ಅಗ್ನಿಮಿತ್ರ ರಾಜನ ಹೃತ್ಪೀಠದಲ್ಲಿ ಮಿತ್ರೆಯಾಗುವುದು ನಾಟಕದ ಒಂದು ಲೈನ್ ಸ್ಟೋರಿ ಅಷ್ಟೇ. ಚಿತ್ರ ಆಗಿದ್ದಂಥದ್ದು ಒಂದು ವ್ಯಕ್ತಿ ಆಗ್ತದೆ, ಅವರವರಿಗೆ ಮದುವೆ ಆಗಿ ಹೋಗ್ತದೆ, ಸುಖವಾಗಿ ಬಾಳಿದರು, ಕತೆ ಮುಗೀತು.
ಎಕ್ಸಿಬಿಷನ್ನಲ್ಲಿದ್ದ 16-18 ವರ್ಷದ ಲೋಕೋತ್ತರ ಸುಂದರಿ ಮಾಲವಿಕೆಯ ವರ್ಣಚಿತ್ರ, ಈಗಿನ ಭಾಷೆಯಲ್ಲಿ ಹೇಳಿದರೆ ಕಲರ್ ಫೋಟೋ, ಅವಳ 2ರಷ್ಟು ವಯಸ್ಸಿರಬಹುದಾದ ಅದಾಗಲೇ 2 ಹೆಂಡಿರ ಮುದ್ದಿನ ಗಂಡನಾದ ಅಗ್ನಿಮಿತ್ರನನ್ನು ಮೋಹಾಗ್ನಿಯಲ್ಲಿ ದಹಿಸುತ್ತದೆ. ಏನಕ್ಕೇನ ಅವಳನ್ನು ವರಿಸಬೇಕು, ಆವರಿಸಬೇಕು ಎನ್ನುವಂತಹ ತಲುಪು ರಾಜನದ್ದು. ಪ್ರಾಣಸಖ ವಿದೂಷಕನ ಪ್ರಳಯಾಂತಕ ತಂತ್ರಗಾರಿಕೆ, ಕಾಪಟ್ಯ, ರಹಸ್ಯ ಕಾರ್ಯಾಚರಣೆಗಳು ನಾಟಕೀಯ ಸನ್ನಿವೇಶವನ್ನು ಕಟ್ಟಿಕೊಡುತ್ತಾ ಕೊಡುತ್ತಾ ಕುತೂಹಲವನ್ನು ಕಾಯ್ದುಕೊಳ್ಳುತ್ತಾ ರಂಗದ ರಂಗೇರಿಸುತ್ತದೆ. ನಾಟ್ಯಶಾಸ್ತ್ರವನ್ನು ಭಟ್ಟಿ ಅಂತಿರುವಂತಹ ನರ್ತನ ಸ್ಪರ್ಧೆಯ ವಿವರ, ನರ್ತಕಿಯಾದಂತಹ ಮಾಲವಿಕೆ ಪಾತ್ರ ಮಾಡುವವರ ಕಟಿಯನ್ನು ಚೆನ್ನಿಸುವಷ್ಟು ನಿಖರವೂ ನಿಬಿಡವೂ ಆಗಿದೆ. ಒಂದು ಶ್ಲೋಕ ಬರ್ತದೆ ಅದರಲ್ಲಿ, ವಾಮಂ ಸಂಧಿಸ್ತಿಮಿತವಲಯಂ ನ್ಯಸ್ತಹಸ್ತಂ ನಿತಂಬೆ ಕೃತ್ವಾ ಶ್ಯಾಮ ವಿಟಪ ಸದೃಶಂ ಸರಸ್ತಮುಕ್ತಂ ದ್ವಿತೀಯಂ ಪಾದಾಂಗುಷ್ಠಾ ಲುಲಿತ ಕುಸುಮೇ ಕುಟ್ಟಿಮೇ ಪಾತಿತಾಕ್ಷಂ ನೃತ್ತಾದಸ್ಯಾಹ ಸ್ಥಿತಮತಿತರಾಂ ಕಾಂತಮೃಜ್ವಾಯತಾರ್ಧಂ. ಇದರ ತಾತ್ಪರ್ಯ ಸಾಮಾನ್ಯ ಹೀಗಿದೆ, ನೀವು ಕಲ್ಪಿಸಿಕೊಳ್ಳಿ ನಾಟ್ಯಶಾಸ್ತ್ರವನ್ನು ಹೇಗೆ ಅಂತಂದಿದ್ದಾನೆ, ಆ ಪಾತ್ರ ಮಾಡೋರಿಗೆ ಅಷ್ಟು ಕಷ್ಟ ಇರ್ಬೋದು ಅಂತ. ಎಡಗೈ ಸೊಂಟದ ಮೇಲಿದೆ, ತುಂಬುಗೈಯ ಬಳೆ ಅಲ್ಲಾಡುವುದಿಲ್ಲ, ಇಳಿಬಿಟ್ಟ ಬಲತೋಳು, ಆಯತ ಭಂಗಿಯಲ್ಲಿ ನಿಂತು ಮುಖವನ್ನು ನೆಟ್ಟಗಿಟ್ಟುಕೊಂಡೇ ಬಾಗ್ಲಿಕ್ಕಿಲ್ಲ, ಕಾಲ್ಬೆರಳಿನಿಂದ ಹೂ ಹೊಸಕಿ ಅತ್ತ ದೃಷ್ಟಿ ಹೊರಳಿಸಿದ್ದಾಳೆ. ಸರ್ತ ನಿಂತ್ಕೊಂಡು ಹೀಗೆ ನೋಡಬೇಕು ಅಂದರೆ ಎಷ್ಟು ಕಷ್ಟ ಇದೆ, ಅದು ಆ ಭಂಗಿಯಲ್ಲಿ. ಇದು ಆ ಪಾತ್ರ ಮಾಡುವವರ ಕಷ್ಟ ಇರಬಹುದಾದದ್ದನ್ನು ಊಹಿಸಿದ್ದು ನಾನು. ಇನ್ನು ಮುಂದೆ ಸ್ವಾರಸ್ಯವಾದಂತಹ ಕೆಲವು ಸನ್ನಿವೇಶ ನಾಟಕಕ್ಕಾಗಿ ಸೃಷ್ಟಿಸಿಕೊಟ್ಟದ್ದು. ಕುಡಿದು ತೂರಾಡಿ ಪಾರ್ಕಲ್ಲಿ ಜರ್ಕು ಹೊಡೆಯುವಂತಹ ರಾಣಿ, ಬಹಳ ಸ್ವಾರಸ್ಯವಾದ. ಕುಡಿದು ಮಹಾರಾಣಿ ಬರ್ತಾಳೆ. ಮಂಚದಿಂದ ಉರುಳಿ ಕಾಲು ಉಳುಕಿ ಕುಂಟುವ ಮಹಾರಾಜ್ಞಿ ಇನ್ನೊಬ್ಬಳು, ಅವಳು ಕಾಲು ಕುಂಟುಕೊಂಡು ಅಭಿನಯ ಮಾಡುವ ಸಾಧ್ಯತೆ ಇರುವಂಥದ್ದು. ಹೆಂಡತಿಯ ಕಾಲಿಗೆ ಉದ್ದಕ್ಕೂ ಅಡ್ಡ ಬೀಳುವ ಪತಿರಾಜ, ಇದಾಗಲೇ ತೋರಿಸಿಬಿಟ್ಟಿದ್ದಾರೆ. ಹಾಗಾಗಿ ಈಗಿನವರು ಯಾರೂ ಮುಖವನ್ನು ಅಡಿ ಹಾಕಬೇಕಾಗಿಲ್ಲ, ನಾಚಬೇಕಾದ್ದಿಲ್ಲ. ಮಹಾರಾಜನು ಕಾಲು ಬೀಳ್ತಾನೆ ರಂಗದಲ್ಲಿ. ಅಭಿನಯಕ್ಕೆ ಗಡಿ ಗುರುತು ಇಲ್ಲದ ಬಿಡು ಬೀಸಿನ ವಿದೂಷಕ, ಅದ್ಭುತ ಸ್ಕೋಪ್ ಇರುವಂತಹ ಒಂದು ವಿದೂಷಕನ ಪಾತ್ರ. ಕೋತಿ ಕುಣಿತವನ್ನು ಇಡುಕಿಸಿಕೊಂಡ ಲೋಕಧರ್ಮಿ, ನಿಜವಾಗಿ ಒಂದು ಕೋತಿ ಪ್ರವೇಶ ಮಾಡಿ ಕುಣಿಸ್ತಾನಲ್ಲಿ. ಒಟ್ಟಿನಲ್ಲಿ ನಾಟಕೀಯ ಅಂಶಗಳಿಂದ ಮೈದುಂಬಿಕೊಂಡ ಕೃತಿ ಇದು. ಲೋಕ ಮರ್ಯಾದೆಗೆ ಅಸಹಜ ಎನಿಸುವ ಘಟನೆಗೆ ಕಾಳಿದಾಸ ಎಚ್ಚರದಿಂದ ಪರಿಹಾರ ಹೇಳಿಯೇ ಹೇಳುತ್ತಾನೆ ಅವನ ಕೃತಿಯಲ್ಲಿ. ಅಚೇತನವಾದ ಮೋಡದೊಂದಿಗೆ ಸಂಭಾಷಣೆ, ಸಂದೇಶದ ರವಾನೆ ಅವಾಸ್ತವವಲ್ಲವೇ ಅಂತ ಯಾರಿಗಾದರೂ ಪ್ರಶ್ನೆ ಬರಬಹುದಾದದ್ದನ್ನು ಅವನೇ ಊಹಿಸಿ ಹೇಳಿದ್ದಾನಲ್ಲ. ಕಾಮಾರ್ಥ ಹಿ ಪ್ರಕೃತಿ ಕೃಪಣಾ ಚೇತನಾ ಚೇತನೇಶು, ಮೇಘದೂತದಲ್ಲಿ ಹೇಳ್ತಾನೆ. ಅದನ್ನು ಸಮರ್ಥನೆಯನ್ನು ಅಲ್ಲೇ ಕೊಟ್ಟು ಬಿಡ್ತಾನೆ. ಹಾಗೆಯೇ ಈ ಕೃತಿಯಲ್ಲಿ ಸುಮಾರು 20 ವರ್ಷದ ಅಂತರದ ಗಂಡು ಹೆಣ್ಣಿನ ಮನಸ್ಸಂಘಟನೆ, ಅವರ ವಿವಾಹಕ್ಕೆ ಕಾಳಿದಾಸನ ವಕಾಲತ್ತು ಕೂಡ ಹೀಗಿದೆ. ಪರಸ್ಪರ ಪ್ರಾಪ್ತಿ ನಿರಾಶಯೋ ವರಂ ಶರೀರ ನಾಶೋಪಿ ಸಮಾನುರಾಗಯೋ. ಇಬ್ಬರಲ್ಲೂ ಒಲವಿರಬೇಕು, ವಯಸ್ಸು ಎಷ್ಟಾದರೂ ಆಗಿರಲಿ. ಅದಿಲ್ಲದ ಕೂಡಾವಳಿಗಿಂತ ಸಾವೇ ಮೇಲು, ಅಲ್ಲೂ ಕೂಡ ಮೌಲ್ಯವನ್ನು ಸಮರ್ಥಿಸ್ತಾನೆ ಅವನು. ಇಂತಹ ಉತ್ಕಟ ಶೃಂಗಾರಗರ್ಭಿತವಾದ ಮಾಲವಿಕಾಗ್ನಿಮಿತ್ರ ನಾಟಕೋಪನ್ಯಾಸ ನೀಡಲಿರುವ ಕಾಳಿದಾಸ ಶ್ವಾಸರಾದ ಡಾಕ್ಟರ್ ಆರ್ ಗಣೇಶರಿಗೆ ಹಾರ್ದ ಸ್ವಾಗತ. ಈ ಕಾರ್ಯಕ್ರಮವನ್ನು ಆಯೋಜಿಸಿದ ಶ್ರೀಮತಿ ಎನ್.ಎಸ್. ಕೃಷ್ಣಮೂರ್ತಿಯವರಿಗೆ ಹಾರ್ದಿಕವಾದಂತಹ ಸ್ವಾಗತ. ಇದನ್ನು ನಾಟಕವನ್ನು ಕಿವಿಯಿಂದ ಕೇಳಲು ಆಗಮಿಸಿದಂತಹ ತಮಗೆ ಹಾರ್ದಿಕ ಸ್ವಾಗತ. ಎಲ್ಲರಿಗೆ ನಮಸ್ಕಾರ. ಈ ತಿಂಗಳಿನ 2 ಕಂತುಗಳಲ್ಲಿ ಕಾಳಿದಾಸ ಮಹಾಕವಿಯ 2 ನಾಟಕಗಳನ್ನು ನಾವು ಪರಾಮರ್ಶೆ ಮಾಡುವುದಾಗುತ್ತದೆ. ಒಟ್ಟಿನಲ್ಲಿ ಸಮಗ್ರ ಕಾಳಿದಾಸ ಅಂತ ಹೇಳಬಹುದಾದದ್ದು ಒಂದು ಮಟ್ಟದ ಪರಿಚಯ ಸಾಧ್ಯವಾಗುವಂಥದ್ದು ನನಗೆ ತುಂಬ ಸಂತೋಷವನ್ನು ಕೊಡ್ತಾ ಇದೆ. ಆ ಕಾರಣದಿಂದ ಶ್ರೋತೃವರ್ಗಕ್ಕೆ, ಆಯೋಜಕ ಪ್ರಾಯೋಜಕರಾದಿ ಸಕಲರಿಗೆ ಕೂಡ ಧನ್ಯವಾದ, ಕೃತಜ್ಞತೆ ಸಲ್ಲುತ್ತದೆ. ಮಾಲವಿಕಾಗ್ನಿಮಿತ್ರ ಕೃತಿಯ ಬಗ್ಗೆಯೇ ಈಗಷ್ಟೇ ಮಿತ್ರರಾದಂಥ ಶ್ರೀಯುತ ಶಂಕರನಾರಾಯಣ ಉಪಾಧ್ಯಾಯರು
ಒಳ್ಳೆಯ ಮಾತುಗಳನ್ನು ಆಡಿ ಉಪಕ್ರಮಕ್ಕೆ ಉಠಾವಂತಿವಲ್ಲ ಟೇಕ್ ಆಫ್ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕಾಳಿದಾಸನ ಮೊದಲನೇ ನಾಟಕ ಇರಬೇಕು ಇದು, ಅಥವಾ ಎರಡನೇ ನಾಟಕ ಇರಬೇಕು, ಪರಿಪಕ್ವವಾದದ್ದ ರಚನೆ ಅಂತೂ ಅಲ್ಲ. ಇದರ ಕಾವ್ಯಗುಣ ಅಷ್ಟಾಗಿ ಇಲ್ಲ, ಇದರೊಳಗೆ ಉಜ್ವಲತೆ ಇದೆ, ನಾಟಕೀಯತೆ ಮುಂದಾಗಿ ಕಾವ್ಯಾತ್ಮಕತೆ ಕಡಿಮೆಯಾಗಿದೆ, ಮೌಲ್ಯ ಕಡಿಮೆಯಾಗಿ ರಂಜನೆ ಹೆಚ್ಚಾಗಿದೆ. ಹೀಗೆ ಸಾವಿರ ಬಗೆಯ ವಿಮರ್ಶೆಗಳು ಪರವಿರೋಧವಾಗಿ ಸುಮಾರು 2 ಶತಮಾನಗಳಿಂದ ತಾಂಡವಿಸಿದೆ ಅಂತಂದರೆ ತಪ್ಪಲ್ಲ. ಆದರೆ ನಮಗೆ ಕೃತಿ ಮುಖ್ಯ, ಕಣ್ಣೆದುರಿಗಿದೆ. ಮತ್ತು ಒಬ್ಬ ವಿದ್ವಾಂಸ ಲೇಖಕ ಬರೆಯುವಂಥ ಎಲ್ಲ ಕೃತಿಗಳ ಒಂದು ಸ್ವಾರಸ್ಯವು ಏಕರೂಪದ್ದಾಗಿರಬೇಕು ಅಂತ ಇಲ್ಲ, ಏಕಭಾವದ್ದು ಆಗಬೇಕು ಅಂತ ಇಲ್ಲ. ಈಚೆಗೆ ನಮ್ಮ ಭೈರಪ್ಪನವರು ಬರೆದಂಥ ಕವಲು ಕಾದಂಬರಿಯ ಯಾವ ಪಾತ್ರ ಕೂಡ ಒಂದು ಮಂದ್ರದ ಮೋಹನ್ಲಾಲ್ನಷ್ಟೋ ಅಥವಾ ಚಂದ್ರಿಕೆ ಸಾರ್ಥದಲ್ಲಿ ಬರುವಂಥ ಚಂದ್ರಿಕೆಯಂತೆಯೋ ಅಥವಾ ವಂಶವೃಕ್ಷದಲ್ಲಿ ಬರುವ ಶ್ರೋತ್ರೇಯರಂತೆಯೋ ಇಲ್ಲವಾದರೆ ದಾಟುವಿನಲ್ಲಿ ಬರುವ ಸತ್ಯಭಾಮೆಯ ಹಾಗೆಯೋ ಅಥವಾ ತಂತುವಲ್ಲಿ ಕಾಣಿಸಿಕೊಳ್ಳುವಂಥ ಹೇಮಂತ ಹೊನ್ನತ್ತಿಯ ಹಾಗೆಯೋ ಅತ್ಯಂತ ವಿಲಕ್ಷಣ ಮನೋಹರವಾದ ಸಂಕೀರ್ಣತೆಯಿಂದ ಕಂಗೊಳಿಸಿಲ್ಲ ಅಂತ ಆಕ್ಷೇಪ ಮಾಡಿದರೆ ಯಾವ ನ್ಯಾಯ? ನನ್ನನ್ನು ತುಂಬ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ, ನಿಮ್ಮ ಭೈರಪ್ಪನವರು ಯಾಕೆ ಹೀಗೆ ಬರೆದ್ರು ಅಂತ. ಅವರು ನಿಮ್ಮ ಭೈರಪ್ಪನವರು ಹೌದು, ಅವ್ರನ್ನೇ ಹೋಗಿ ಕೇಳಿ ಅಂತಂತಿರ್ತೀನಿ. ಏಕೆಂದರೆ ನಾನು ಭೈರಪ್ಪನವ್ರಿಗೇನು ಮುಖವಾಣಿ ಅಲ್ಲ, ಅವರು ನನ್ನನ್ನು ವಿಧಾಯಕ ಮಾಡಿ ಇಟ್ಟಿಲ್ಲ. ನನಗೆ ಕಂಡ ಸ್ವಾರಸ್ಯವನ್ನು ನಾನು ಹೇಳ್ತೀನಿ, ನನಗಿಷ್ಟವಾದದ್ದನ್ನು ಹೇಳ್ತೀನಿ, ಇಷ್ಟವಾಗದೇ ಇದ್ದದ್ದನ್ನು ಯಾಕೆ ಅಂತನ್ನುವ ಕಾರಣದಿಂದ ಹೇಳ್ತೀನಿ. ಆ ರೀತಿಯಲ್ಲೇ ಕಾಳಿದಾಸ ಋತುಸಂಹಾರವನ್ನು ಬರೆದ, ಮೇಘದೂತವನ್ನು ಬರೆದ, ರಘುವಂಶ ಕುಮಾರ ಸಂಭವಗಳನ್ನು ಬರೆದ, ಮಾಲವಿಕಾಗ್ನಿಮಿತ್ರವನ್ನು ಬರೆದ. ಅವನಿಗೆ ಬರೀಬೇಕನ್ನಿಸ್ತು ಬರೆದ. ನಿಮಗೆ ರುಚಿ ಕಂಡ್ರೆ ಓದಿ, ಇಲ್ಲವಾದರೆ ಬಿಡಿ ಅಂತ ಅನ್ಬಹುದಷ್ಟೇ. ಆ ದೃಷ್ಟಿಯಿಂದ ಇದು ಶಾಕುಂತಲದಷ್ಟು ಯಾಕೆ ಪ್ರಬುದ್ಧವಾಗಿ ಇಲ್ಲ ಅಂತನ್ನುವಂಥದ್ದು ಆಕ್ಷೇಪ ನಿಲ್ಲುವಂಥದ್ದಲ್ಲ. ಯಾವ ಅಂಶಗಳಿಂದ ಪ್ರಬುದ್ಧವಾಗಿಲ್ಲ ಮತ್ತು ಆ ಅಂಶಗಳು ನಿಜವಾಗಿ ಅನಿವಾರ್ಯವಾ ಅಂತನ್ನುವುದನ್ನು ನೋಡಬೇಕು. ಯಾಕೆ ಎಲ್ಲ ಅಡುಗೆಯೂ ಪೊಂಗಲ್ನಂತೆ ಸಿಹಿಯಾಗಿಲ್ಲ ಅಂತಂದರೆ ಏನನ್ನೋಣ. ಹಾಗಾಗಿ ಇದು ಅವನ ಕಾಳಿದಾಸನ ಜೀವನ ದರ್ಶನವನ್ನೆಲ್ಲ ಹಿಡಿದಿಟ್ಟು ತೋರುವಂಥ ಒಂದು ಕುಮಾರ ಸಂಭವವೋ ರಘುವಂಶವೋ ಶಾಕುಂತಲವೋ ಅಲ್ಲ. ಅಥವಾ ಅವನ ಖಂಡಕಾವ್ಯ ತಲ್ಲಜವಾದ ಮೇಘದೂತದಲ್ಲಿ ಕಾಣಿಸಿಕೊಳ್ಳುವ ಕಾವ್ಯ ಸೌಂದರ್ಯ ಏನುಂಟು, ಆ ಉಜ್ವಲೋಜ್ವಲವಾದ ಭಾವಗರ್ಭಿತವಾದ ನಿಸರ್ಗದ ಸಾಂದ್ರ ಗಾಢ ನಿರ್ಭರ ಅನುಭವಗಳ ನಿರೂಪಣ ಅದು ಇಲ್ಲಿಲ್ಲದೇ ಇರಬಹುದು. ಆದರೆ ಇದಕ್ಕೆ ಆದ ಸ್ವಾರಸ್ಯ ಇದೆ. ಒಬ್ಬ ವಿಮರ್ಶಕನಿಗೆ, ಸಹೃದಯನಿಗೆ ಇರಬೇಕಾದ ದೃಷ್ಟಿ ಆ ಥರದ್ದು. ಅದರ ಉದ್ದೇಶ ಏನು, ಅದರ ಚೌಕಟ್ಟೇನು, ಆ ವ್ಯಾಪ್ತಿಯಲ್ಲಿ ಅದು ಒಳ್ಳೆಯ ಕೆಲಸ ಮಾಡಿದೆಯೇ ಅಂತ ನೋಡಬೇಕಾದದ್ದು. ಅದನ್ನು ಬಿಟ್ಟು ಪ್ರತಿಯೊಂದಕ್ಕೂ ಯಾವುದೋ ಒಂದು ತನ್ನ ಮನಃಪಟಲದಲ್ಲಿ ಕಲ್ಪಿತವಾದ ಆದರ್ಶವನ್ನು ಇಟ್ಟುಕೊಂಡು ಅದು ಅಲ್ಲ ಅಂತ ಎಸ್ ನೋ ಅನ್ನುವ ಬೈನರಿಯಲ್ಲಿ ಯೋಚನೆ ಮಾಡುವಂಥದ್ದು ಸರಿಯಲ್ಲ. ಮುಖ್ಯವಾಗಿ ಮಾಲವಿಕಾಗ್ನಿಮಿತ್ರ ನಾಟಕವೇ ಅಲ್ಲ, ಅದು ನಾಟಿಕಾ ಅನ್ನುವಂಥ ಒಂದು ಪ್ರಕಾರದ್ದು ಅಂತ ಸುಮಾರು 30 ವರ್ಷಗಳ ಕೆಳಗೆ ನಾನೊಂದು ಸಂಶೋಧನಾ ಲೇಖನ ಬರೆದಿದ್ದೆ. ಮಿಥಿಕ್ ಸೊಸೈಟಿಯ ಜರ್ನಲ್ನಲ್ಲೇ ಅದು ಅಚ್ಚಾಗಿತ್ತು. ಮಾಲವಿಕಾಗ್ನಿಮಿತ್ರ ನಾಟಿಕಾ ಅಂತನ್ನುವಂಥದ್ದು ಅದರ ಶೀರ್ಷಿಕೆ. ನಾಟಿಕ ಅಂತಂದೊಡನೆಯೇ ಅದನ್ನು ನೋಡುವ ಬಗೆಯೇ ಬದಲಾಗಬೇಕು. ಈಗ ಉದಾಹರಣೆಗೆ ನಾವು ಒಂದು ಸಂತೋಷಕ್ಕಾಗಿ, ಒಂದು ಖುಷಿಗಾಗಿ, ಒಂದು ರಿಲ್ಯಾಕ್ಸೇಷನ್ಗಾಗಿ ನೋಡುವ ಸಿನಿಮಾನು ನಮ್ಮ ಮನೋಬುದ್ಧಿಗಳನ್ನೆಲ್ಲ ಉತ್ತುಂಗವಾದ ಭಾವಾರ್ದ್ರತೆಗೆ, ರಸಾರ್ದ್ರತೆಗೆ ಮೀಟಿ ತಾದಾತ್ಮ್ಯದಲ್ಲಿ, ಹೃದಯ ಸಂಸ್ಕಾರದಲ್ಲಿ ಕೊಚ್ಚಿ ಹಾಕಬೇಕು ಅನ್ನೋದಕ್ಕೂ ವ್ಯತ್ಯಾಸ ಇರೋದಿಲ್ವ? ಗೋಖಲೆ ಇನ್ಸ್ಟಿಟ್ಯೂಟಿನಲ್ಲಿ ನನ್ನ ಭಾಷಣ ಉಂಟು. ಗಣೇಶ್ ಅವ್ರ ಭಾಷಣ ಕೇಳಬೇಕು 6:30 8 ಗಂಟೆ. ಅದಕ್ಕಾಗಿ ರಾತ್ರಿ ಊಟ 9:30 ಆಗುತ್ತೆ ಮನೆಗೆ ಹೋಗಿ ಮಾಡೋದ್ರೊಳಗಾಗಿ. ಈಗ ಆಫೀಸಿಂದ ಬರ್ತಾ ಇದ್ದೀವಿ ಅಂತನೋರ ಮಧ್ಯೆ SLVಯಲ್ಲಿಯೋ ಅಥವಾ ಇತ್ತ ಕಡೆ ದ್ವಾರಕಾದಲ್ಲಿಯೋ ಒಂದು ಇಡ್ಲಿನೋ ಒಂದು ದೋಸೆನೋ ತಿಂದು ಬರೋದು ಭೂರಿ ಭೋಜನವೇ ಆಗಬೇಕು ಅಂತಂದರೆ ಏನು ಮಾಡೋಣ? ಹಾಗಂತ ಹೇಳಿ ದ್ವಾರಕಾ ಹೋಟೆಲ್ನ ಯಾವ ಒಂದು ಸೆಟ್ ದೋಸೆ ಅಥವಾ ಪ್ಲೇನ್ ದೋಸೆ, ಬೆಣ್ಣೆ ಪ್ಲೇನ್ ಅಂತ ಯಾವುದು, ಬೆಣ್ಣೆ ಖಾಲಿ ಅಂತ ಯಾವುದು ಉಂಟು ಅದು ಖಾಲಿಯಾ? ನಿಜವಾಗಲೂ ಖಾಲಿ ಅಲ್ಲ, ಪೂರ್ಣ ರಸವತ್ತಾದಂಥದ್ದೇನೆ. SLV ಉದ್ದನೋಡೆ ಆಗಲಿ ಇಡ್ಲಿ ಆಗಲಿ ಏನು ಅರುಚಿಯದೆ ನೀರಸವೇ ಅಲ್ಲ. ಆದರೆ ಅವು ಕೊಡುವಂಥದ್ದು ಕೊಡುತ್ತವೆ. ನಮ್ಮ ಹಸಿವಿಂಥದ್ದು, ನಮ್ಮ ಉದ್ದೇಶ ಎನ್ನುವಂಥದ್ದು ಅದು ನೋಡಬೇಕು. ಮತ್ತು ಕಾಳಿದಾಸ ತಾನು ಅನೇಕ ಸ್ತರದ, ಅನೇಕ
ಮನಸ್ಸುಗಳ ಮತ್ತು ಅನೇಕ ಸಂದರ್ಭದ ಮನಸ್ಸುಗಳ ಸಂತೋಷವನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡಿದ್ದಾನೆ. ಅದನ್ನು ಗಮನಿಸಬೇಕಾಗುತ್ತದೆ. ನನ್ನ ಸ್ನೇಹಿತರೊಬ್ಬರು ಪಾಶ್ಚಾತ್ಯ ಸಾಹಿತ್ಯ ಕೃತಿಗಳ ಪರಿಚಯವನ್ನು ಮಾಡಿಕೊಟ್ಟ ಭಾಷಣ ಮಾಲಿಕೆಯಲ್ಲಿ ಒಂದೆರಡನ್ನು ಬಂದು ಕೇಳಿ, ನೀವು ಕಾಳಿದಾಸಂದು ಮಾತಾಡಿದಷ್ಟು ಇವೆಲ್ಲ ಚೆನ್ನಾಗಿರೋದಿಲ್ಲ, ನನಗೆ ನಿದ್ರೆ ಬಂತು ಅಂತಂದರು. ಸಂತೋಷವಪ್ಪ, ಏನು ಮಾಡೋದು, ನಾನು ನನ್ನ ಪ್ರಯತ್ನ ಎಷ್ಟುಂಟು ಅಷ್ಟನ್ನು ನಾನು ಹೇಳಿದೆ, ನನ್ನ ಒಲವು ಎಷ್ಟುಂಟು ಅಷ್ಟು ಹೇಳಿದೆ. ಒಂದು ಕಾಲದಲ್ಲಿ ಮಿಲ್ಟನ್ ನನಗೆ ಪರಮಪ್ರಿಯವಾಗಿದ್ದ, ಈಗ ಅಷ್ಟಲ್ಲ. ಆ ಮಾತ್ರಕ್ಕೆ ಬಂದರೆ ಇಂಗ್ಲೀಷ್ ಭಾಷೆಯಲ್ಲಿಯೇ ರಸವತ್ ಕವಿತೆ ಬರೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಇತಿವೃತ್ತದಲ್ಲಿರುವ ಉಜ್ವಲತೆ ರಸಮಯವಾದಂಥ ಕವಿತಾ ನಿರ್ಮಾಣದಲ್ಲಿ ಇಲ್ಲ. ಅಲ್ಲಿ ಶಬ್ದಾರ್ಥ ವೈಶದ್ಯ ಅನ್ನುವುದು ಕಡಿಮೆ. ಅಲ್ಲಿ ಈಡಿಯಂ ಉಂಟು, ಅಂದರೆ ಯಾವುದನ್ನು ನಾವು ನುಡಿಗಟ್ಟು ಅಂತ ಕನ್ನಡದಲ್ಲಿ ಹೇಳ್ತೀವಿ, ಸಂಸ್ಕೃತದಲ್ಲಿ ಯಾವುದನ್ನು ನಾವು ವಾಚೋಯುಕ್ತಿ ಅಂತ ಕರಿತೀವಿ, ಅದು ಚೆನ್ನಾಗಿದೆ. ಆದರೆ ಇಲ್ಲಿ ಬರುವಂಥ ಛಂದಸ್ಸುಗಳು, ಇಲ್ಲಿ ಬರುವಂಥ ಅಲಂಕಾರಗಳು, ಇಲ್ಲಿ ಬರುವಂಥ ಒಂದು ಬಗೆ ಬಗೆಯ ಶಬ್ದಗಳ ಚಮತ್ಕಾರ ಅವೆಲ್ಲ ನಾವಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ಯೂರ್ ಪೊಯೆಟ್ರಿ ಅನ್ನೋ ದೃಷ್ಟಿಯಿಂದ ಸಂಸ್ಕೃತ ಮತ್ತು ಸಂಸ್ಕೃತಾನುಪ್ರಾಣಿತವಾದ ಭಾರತೀಯ ಭಾಷೆಗಳಲ್ಲಿ ಇರುವಂತೆ ಮಿಕ್ಕ ಕಡೆ ಕಾಣೋಲ್ಲ. ಮತ್ತು ನಮ್ಮ ಸಂಸ್ಕಾರವೂ ಅದಕ್ಕೆ ಕಾರಣ. ನನ್ನ ಸಂಸ್ಕಾರ ವಿಶೇಷವಾಗಿ ಕಾರಣ. ನನ್ನ ಕಣ್ಣಲ್ಲಿ ಕಂಡಂತೆ ನಾನು ಜಗತ್ತನ್ನು ಕಾಣಿಸಬಲ್ಲನಲ್ಲದೆ ನನಗೆ ಕಾಣದೇ ಇರುವ ಕೇಳದೇ ಇರುವ ಧ್ವನಿಗಳನ್ನು ನಾನು ಹೇಗೆ ಕಲ್ಪಿಸಿಕೊಡಲಿ? ಇದು ಒಂದು ಕಾರಣ. ಕಣ್ಣಿಲ್ಲದೇ ಇರುವುದಕ್ಕಿಂತ ಮೆಳ್ಳಗಣ್ಣು ಮೇಲು ಮಾಲಗಣ್ಣು ಮೇಲು ಅಂತ ಮಾಡಿರುವಂಥದ್ದು ನನ್ನ ಪ್ರಯತ್ನ ಅಂತಂದೆ ನಾನು. ಅವುಗಳಿಗೆ ಕೂಡಿದ ಮಟ್ಟಿಗೆ ನ್ಯಾಯ ಕೊಡುವಂಥ ಪ್ರಯತ್ನ ಅಂತ. ಹೀಗೆ ಕಾಳಿದಾಸನೂ ಮಾಡಿರ್ತಾನೆ, ಮತ್ತೊಬ್ಬರು ಮಾಡಿರ್ತಾರೆ. ಅವರು ಕೊಟ್ಟಿರೋದ್ರೊಳಗೆ ನಿಮಗೆ ಗುಣದೋಷ ಇದೆಯಾ ಅಂತ. ಮತ್ತೊಂದರ ಜೊತೆಗೆ ಹೋಲಿಕೋತ್ಸವ ಮಾಡಬೇಡಿ. ಹೋಲಿಕೋತ್ಸವ ಮಾಡಿದ್ರೆ ಬಣ್ಣದ ರಾಡಿ ಎರಚಿಕೊಂಡಿರುವಂಥದ್ದಾಗುತ್ತದೆ. ಹಾಗೆಯೇ ನೋಡಿ, ಹೋಲಿಕೆ ಮಾಡದೆ ನೋಡಿ ಅದರೊಳಗೆ ಆ ಚೌಕಟ್ಟಲ್ಲಿ ಏನು ಅಂತ. ಹಾಗೆ ಕಂಡಾಗ ಮಾಲವಿಕಾಗ್ನಿಮಿತ್ರ ಅದ್ಭುತವಾದ ರಂಜನೆಯ ಸ್ವಾರಸ್ಯವನ್ನು ಒಳಗೊಂಡಂಥ ಕೃತಿ. ಮತ್ತು ಆ ಒಂದು ರಂಗ ಸಾಧ್ಯತೆ ತುಂಬ ಚೆನ್ನಾಗಿರುವಂಥದ್ದು. ನಮ್ಮ ಉಪಾಧ್ಯಾಯರು ಈಗ ಹೇಳಿದ್ರಲ್ಲ, ರಂಗತಂತ್ರ ತುಂಬ ಚೆನ್ನಾಗಿ ಅಳವಟ್ಟಿರುವಂಥದ್ದು. ರಂಗಸ್ಥಳದ ಮೇಲೆ ಸ್ಪರ್ಧೆಯ ನೃತ್ಯಕ್ಕೆ ಅವಕಾಶ ಉಂಟು. ಕದ್ದು 3 ಜೋಡಿಗಳು ಒಬ್ಬರ ಮಾತನ್ನು ಮತ್ತೊಬ್ಬರು ಕೇಳುವಂಥದ್ದು ಉಂಟು. ಓವರ್ ಹೀರಿಂಗ್ ಅನ್ನುವಂಥದ್ದು ಉಂಟು. ಚಮತ್ಕಾರ ಉಂಟು. ವಸಂತೋತ್ಸವದ ವೈಭವದ ಹಿನ್ನೆಲೆ ಉಂಟು. ರಾಜಕೀಯದ ತಂತ್ರ ಒಳತಂತ್ರಗಳ ನೇಪಥ್ಯ ಉಂಟು. 10 ಹಲವು ಎಳೆಗಳನ್ನು ಸ್ವಾರಸ್ಯಕಾರಿಯಾಗಿ ಕವಿ ಹೆಣೆದಿದ್ದಾನೆ. ಮತ್ತು ಈ ಗಂಡಸರ ಚಾಪಲ್ಯ ಹೆಂಗಸರಿಗೆ ಯಾವ ಸಂಕಟ ಉಂಟು ಮಾಡುತ್ತದೆ ಎನ್ನುವ ಗಂಭೀರವಾದ ಎಳೆ ಕೂಡ ಉಂಟು. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಒಂದೊಂದು ಕಾಲದ ಜನಗಳ ರೀತಿ ನೀತಿಗಳು, ಸಾಮಾಜಿಕವಾದ ಮತ್ತು ಆರ್ಥಿಕವಾದ ಸಾಂಸ್ಕೃತಿಕವಾದ ಆಯಾಮಗಳು ಬಗೆ ಬಗೆಯಲ್ಲಿರುತ್ತವೆ. ಅವುಗಳನ್ನು ನಾವು ಆ ಕಾಲದ ಚೌಕಟ್ಟಿನಲ್ಲಿ ಹಿಡಿದಿಟ್ಟು ನೋಡಬೇಕು. ಆ ಮೂಲಕವಾಗಿ ಪ್ರತಿಫಲಿಸುವಂತಹ ಶಾಶ್ವತವಾದ ಭಾವಗಳು ಯಾವುದಿವೆ ಅವುಗಳನ್ನು ಗಮನಿಸಬೇಕು. ಉದಾಹರಣೆಗೆ ಮಾಲವಿಕಾಗ್ನಿಮಿತ್ರದಲ್ಲಿ ಮಧ್ಯವಯಸ್ಸಿನ ಮಹಾರಾಜ, ಸುಮಾರು 40-45 ಆಸುಪಾಸಿನಲ್ಲಿರತಕ್ಕಂಥ ಮಹಾರಾಜ 18-20 ವಯಸ್ಸಿನಲ್ಲಿರತಕ್ಕಂಥ ಹುಡುಗಿಯ ಕಡೆಗೆ ಆಕರ್ಷಿತನಾಗಿದ್ದಾನಲ್ಲ, ಅದು ಸರಿಯೇ ಅಂತಂದರೆ ಈ ಕಾಲದಲ್ಲಿ ನಾವು ನೋಡ್ತೀವಿ ಅಂಥ ಬೇಕಾದಷ್ಟು ಪರಿಸ್ಥಿತಿಯನ್ನು. ಅದಕ್ಕೆ ಕಾಲದ ವ್ಯಾಪ್ತಿ ಉಂಟಾ ಇಲ್ಲವಾ ಅದನ್ನು ಯಾರು ಹೇಳೋರು? ಹಾಗಲ್ಲ, ಜನಗಳ ಮನೋಧರ್ಮ. ಮಾಸ್ತಿಯವರು ತಮ್ಮ 95ನೇ ವಯಸ್ಸಿನಲ್ಲಿ ಮಾತುಗಾರ ರಾಮಣ್ಣ ಅನ್ನುವ ಪುಸ್ತಕದಲ್ಲಿ ಒಂದು ಕಡೆ ಬರೀತಾರೆ. ಒಬ್ಬ ವೃದ್ಧ ಬ್ರಾಹ್ಮಣ ದಂಪತಿಗಳು ಮೈಸೂರು ಮಹಾರಾಜರೊಬ್ಬರಿಗೆ ಅತಿಥಿಗಳಾಗಿ ಬರ್ತಾರೆ. ಆ ಬ್ರಾಹ್ಮಣ ದಂಪತಿಗಳ ಹತ್ತಿರಕ್ಕೆ ಅವರು ಮಹಾರಾಜರ ಆಗಿಂದಾಗಿ ಹೋಗ್ತಾ ಇರ್ತಾರೆ. ಒಮ್ಮೆ ಆ ವೃದ್ಧ ಬ್ರಾಹ್ಮಣ ದಂಪತಿಗಳು ಆಲಿಂಗನದಲ್ಲಿದ್ದದ್ದನ್ನು ನೋಡಿ ಇವರು ಮುಜುಗರ ಮಾಡಿಕೊಳ್ತಾರೆ. ಆಮೇಲೆ ಅದನ್ನು ತಿಳಿದು ಆ ಗಂಡ ಹೆಂಡತಿನೇ ಅವರಿಗೆ ಸಮಾಧಾನ ಹೇಳ್ತಾರೆ. ಆ ಸಂದರ್ಭದಲ್ಲಿ ಎಷ್ಟು ವಯಸ್ಸಾದರೂ ಈ ರೀತಿಯಾದ ಬಯಕೆಗಳು ಯಾರಿಗೂ ಇರುತ್ತವೆ, ಗಂಡಸರಿಗಿರುತ್ತದೆ ಅನ್ನುವ ಮಾತನ್ನು ತನ್ನ ಅನುಭವದ ಹಿನ್ನೆಲೆಯಲ್ಲಿ ಆ ಬ್ರಾಹ್ಮಣ ಹೇಳಿದ್ರೆ, ಆಕೆ ಬ್ರಾಹ್ಮಣಿ ಹೇಳ್ತಾಳೆ, ನೀವು ನಿಮ್ಮ ಸ್ಥಿತಿಯನ್ನು ಹೇಳ್ಕೊಂಡ್ರಿ, ನನ್ನ ಸ್ಥಿತಿ ಹೇಳ್ತೀನಿ. ಸುಟ್ಟು ಬೂದಿ ಆದಮೇಲೆ ಆ ಬೂದಿ ಕೂಡ ಮತ್ತೊಂದು ಒಲಿದ ಗಂಡಿನ ಛಾಯೆ ಸುಳಿದರೆ ಹಾರುತ್ತದೆ ಗಾಳಿಗೆ ಎನ್ನುವಂಥ ಮಾತು ಬರುತ್ತದೆ. ಇದನ್ನು ಬರೆದವರು ಮಾಸ್ತಿಯವರು. 95ನೇ ವಯಸ್ಸಿನಲ್ಲಿ ವೃದ್ಧ ಬ್ರಾಹ್ಮಣ ದಂಪತಿಗಳು ಸಂಸ್ಕಾರವಂತರಾದವರು, ಮಹಾರಾಜರು ರಾಜರ್ಷಿಗಳ ಆತಿಥ್ಯದಲ್ಲಿ ಇರುವಂಥವರು ಒಂದು ಗಂಭೀರವಾದ ಚರ್ಚೆ ಮಾಡ್ತಾ ಹೇಳುವಂಥದ್ದು. ಅಂದರೆ ಬಯಕೆಗಳಿಗೆ ವಯಸ್ಸು ಎಷ್ಟೋ ಬಾರಿ ಅಡ್ಡಿ ಆಗೋದಿಲ್ಲ.
ಕೆಲವೊಮ್ಮೆ ಬಯಕೆಗಳಿದ್ದು ವಯಸ್ಸು ಅಡ್ಡಿ ಮಾಡೋದ್ರಿಂದಲೇ ಇನ್ನೆಷ್ಟೋ ತೊಂದರೆಗಳು ಬರುತ್ತವೆ. ಈ ದೃಷ್ಟಿಯಿಂದ ಕಂಡಾಗ ಅಗ್ನಿಮಿತ್ರನ ಒಂದು ವರ್ತನೆ ಸಹಜವೇ ಅಸಹಜವೇ ಅನ್ನುವ ಪ್ರಶ್ನೆ ಬರೋದಿಲ್ಲ. ಅವನಿಗೆ ಅನುಕೂಲವೂ ಇತ್ತು, ಅನನುಕೂಲವೂ ಇತ್ತು. ಅವನು ಬಹುಪತ್ನೀಕನಾಗಿದ್ದರಿಂದಲೇ ಅನನುಕೂಲ ಬಂತು. ರಾಣಿಯರು ಪದೇ ಪದೇ ಅಡ್ಡಿ ಮಾಡ್ತಾಯಿದ್ರು. ಅದನ್ನು ನಿವಾರಿಸಿಕೊಳ್ಳಬೇಕು, ದಾಕ್ಷಿಣ್ಯ ಉಳಿಸಿಕೊಳ್ಳಬೇಕು, ಈ ರೀತಿಯಾದದ್ದು. ಅದನ್ನು ತುಂಬ ಸೀರಿಯಸ್ ಆಗಿ ನೋಡಬೇಕಾಗಿಲ್ಲ ನಾವು. ಆದರೆ ಅಗ್ನಿಮಿತ್ರನ ಅವಸ್ಥೆ ಸಹಜವಾದದ್ದು ಅನ್ನೋದನ್ನು ನೋಡಬೇಕು. ಅದೇ ರೀತಿಯಲ್ಲಿ ಮಾಲವಿಕೆ 18-20 ವರ್ಷದ ಹುಡುಗಿಗೆ ಈ ಮಧ್ಯವಯಸ್ಸಿನವನ ಮೇಲೆ ಅನುರಾಗ ಉಂಟಾಗುತ್ತದೆಯಾ ಅಂತಂದರೆ ಎಷ್ಟೋ ಬಾರಿ ಆಗುವಂಥದ್ದು ಉಂಟು. ಮತ್ತು ಆ ಕಾಲದಲ್ಲಿ ಅಲ್ಲ, ಈ ಕಾಲದಲ್ಲಿ ಕೂಡ ಸ್ಥಾನ, ಮಾನ, ಶ್ರೀಮಂತಿಕೆ, ಅಧಿಕಾರ ಇದಕ್ಕೆ ಎಷ್ಟೋ ಜನ ಒಲಿದು ಬರುವುದು ಉಂಟು. ಜೊತೆಗೆ ಅಗ್ನಿಮಿತ್ರ ಎಕ್ಸೆಪ್ಷನಲ್ಲಾಗಿ ಕಂಡಿರಬಹುದೋ ಏನೋ, ಯಾರು ಕಂಡಿದ್ದಾರೆ ಅದನ್ನು. ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಅಷ್ಟು ಮಾತ್ರದ ಮಾಲವಿಕೆಗಿತ್ತು ತೃಪ್ತಿ, ನಾವ್ಯಾರು ಕೇಳೋದಕ್ಕೆ. ಈ ದೃಷ್ಟಿಯಿಂದಾಗಿ ನಾವು ಇದು ನ್ಯಾಯವಾ ಇದು ಅನ್ಯಾಯವಾ ಅಂತಲ್ಲ, ಅವನು ಚಿತ್ರಿಸಿರುವ ಸಂದರ್ಭಗಳು ಯುಕ್ತಿಯುಕ್ತವಾಗಿವೆಯಾ, ನಮಗೆ ರಂಜನೆಯನ್ನು ಕೊಡುವಂತೆ ಇವೆಯಾ ಅಂತ. ಇಲ್ಲಿ ಬರುವಂಥ ರಸ ಅನ್ನುವುದರ ಅನುಭೂತಿ ಅತ್ಯುನ್ನತ ಸ್ತರದ್ದು ಅಲ್ಲ. ಮೊದಲೇ ಅದನ್ನು ಹೇಳಿದ್ದೀನಿ, ನಾಟಿಕ ಅನ್ನುವಂಥದ್ದನ್ನು ಮುಂದೆ ವಿವರಿಸುವಾಗಲೇ ಗೊತ್ತಾಗುತ್ತದೆ. ಇವತ್ತು ಟಿ ವಿ ಸೀರಿಯಲ್ಗಳೆಲ್ಲ ಕಳಪೆನೆ, ಅವುಗಳನ್ನು ನೋಡಬಾರದೆ, ಸಿನಿಮಾಗಳನ್ನೆಲ್ಲ ಬಹಿಷ್ಕಾರ ಹಾಕಬೇಕೇ? ಇಲ್ಲ, ಅವುಗಳ ಸ್ವಾರಸ್ಯ ಅವುಗಳಿಗಿದ್ದೇ ಇರುತ್ತದೆ. ಆ 3 ಗಂಟೆಯೋ 2 ಗಂಟೆಯೋ ನೋಡಿ ಸಂತೋಷ ಕೊಟ್ಟ ಮೇಲೆ ಮುಗೀತು, ಅಲ್ಲಿಗೆ ಆ ಕೆಲಸ ಮುಗಿದಿದೆ. ಪಾನಿಪುರಿ ನಿಮಗೆ ಒಡ್ಡೋಲಗದ ವೈಭವದ ಒಂದು ಔತಣದಂತೆ ಇರಬೇಕು ಅಂದರೆ ಹೇಗೆ ಸಾಧ್ಯ? ಆದರೆ ಇದು ಇರಬಾರದೆ. ಒಂದು ಶಿಳ್ಳೆ ಹಕ್ಕಿ ಹಾಡು ಚೆನ್ನಾಗಿರೋಲ್ವ, ಹಾಗಂತ ಹೇಳಿ ಬಾಲಮುರಳಿ ಕೃಷ್ಣರ ಕಚೇರಿಯೇ ಆಗಬೇಕು ಅದು ಅಂತಂದರೆ ಎಲ್ಲಿಯ ನ್ಯಾಯ? ಈ ಕಾರಣದಿಂದ ಮಾಲವಿಕಾಗ್ನಿಮಿತ್ರದಲ್ಲಿ ನಾವು ನಿರೀಕ್ಷೆ ಮಾಡುವಂಥದ್ದು ಶಾಕುಂತಲದಲ್ಲಿಯೋ, ಮಹಾಭಾರತದಲ್ಲಿಯೋ, ಅಥವಾ ಹೋಮರ್ನ ಒಂದು ಮಹಾಕೃತಿಯಲ್ಲಿಯೋ, ಇಲ್ಲವೇ ನಮ್ಮ ಕುಮಾರವ್ಯಾಸ ಭಾರತದಲ್ಲಿಯೋ, ಅಥವಾ ಕಾಳಿದಾಸನದೇ ಆದಂಥ ಕುಮಾರ ಸಂಭವದಲ್ಲಿಯೋ ಕಂಡುಬರುವಂಥ ಉನ್ನತೋನ್ನತವಾದ ಮಟ್ಟದ ರಸ ಅಲ್ಲ. ಆದರೆ ರಸ ಉಂಟು. ರಸ ಅಂದರೆ ಏನು? ಎಲ್ಲಿ ನಮಗೆ ಮೈ ಮರವೇ ಉಂಟಾಗಿ ಸಂತೋಷವಾಗುತ್ತದೋ ಅಲ್ಲಿ ರಸ. ಅಪೀಲ್ ಅನ್ನುವಂಥದ್ದಷ್ಟೇ, ಪ್ರೀತಿ ಅನ್ನುವ ಶಬ್ದವನ್ನು ಪ್ರಾಚೀನರು ಬಳಸ್ತಾ ಇದ್ದರು ರಸಕ್ಕೆ. ಈ ಕಾರಣದಿಂದ ಅದು ಉಂಟು. ಅದರ ಕ್ವಾಲಿಟಿ ಯಾವುದು ಅನ್ನುವಂಥದ್ದನ್ನು ನಾವು ಹೇಳಬೇಕು. ಆ ಅರ್ಥದಲ್ಲಿ ಮಾಲವಿಕಾಗ್ನಿಮಿತ್ರ ಸಫಲ ಕೃತಿ. ಇಟ್ಸ್ ಎ ಸಕ್ಸಸ್ಫುಲ್ ವರ್ಕ್. ಇಟ್ ಮೆ ನಾಟ್ ಬಿ ಎ ಗ್ರೇಟ್ ವರ್ಕ್, ಆದರೆ ಇನ್ ಇಟ್ಸ್ ಜನರೇ ಇಟ್ ಇಸ್ ದಿ ಗ್ರೇಟೆಸ್ಟ್ ವರ್ಕ್. ಆ ಒಂದು ಕೃತಿಗಳ ಜಾಡಿನಲ್ಲಿ, ಆ ಕೃತಿಗಳ ಪರಂಪರೆಯಲ್ಲಿ ಅದು ಅತ್ಯುಚ್ಚವಾದದ್ದು ಅನ್ನೋದ್ರೊಳಗೆ ಸಂದೇಹವಿಲ್ಲ. ಯಾಕೆಂದರೆ ಮೊದಲಿಗೆ ಈ ರೀತಿಯಾದ ರಚನೆಯನ್ನು ಮಾಡಿದ್ದು ಮೊದಲನೇದಾಗಿ ಕಾಳಿದಾಸನೇ. ಅವನಿಗೆ ಮೊದಲು ಈ ಬಗೆಯಲ್ಲಿ ನಾಟಿಕಾ ಪ್ರಕಾರದ ರಚನೆ ಇರಲಿಲ್ಲ. ಹೆಸರಿಗೆ ಮಾಲವಿಕಾಗ್ನಿಮಿತ್ರ ನಾಟಕ ಆದರೂ 5 ಅಂಕಗಳದಾದರೂ ಅದು 4 ಅಂಕಗಳ ನಾಟಿಕೆಯೇ ಆಗಿದೆ ಅಂತನ್ನುವುದು ನಾನು ನನ್ನ ಸಂಶೋಧನೆಯಲ್ಲಿ ತೋರ್ಪಡಿಸಿದ್ದೀನಿ. ಇನ್ನೂ ಹಲವರು ವಿದ್ವಾಂಸರು ಆ ಬಗ್ಗೆ ಅಭಿಪ್ರಾಯ ಪಟ್ಟಿದ್ದು ಉಂಟು. ಅದನ್ನು ನಾನು ಮುಂದೆ ವಿವರಿಸ್ತೀನಿ. ಆಮೇಲೆ ಇದನ್ನು ಅನುಸರಿಸಿ ಎಷ್ಟು ಕೃತಿಗಳು ಬಂದವು, ಅನುಕರಿಸಿ ಎಷ್ಟು ಬಂದವು ಅನ್ನೋದು ನೋಡಬೇಕು. ಶ್ರೀಹರ್ಷ ನಿಪುಣಃ ಕವಿ ಎನ್ನುವ ಮಾತು ಅವನೇ ಹೇಳ್ಕೊಳ್ತಾನೆ. ಶ್ರೀಹರ್ಷ ಬಾಣಭಟ್ಟನ ಆಶ್ರಯದಾತ, ಶೀಲಾದಿತ್ಯ, ಹರ್ಷವರ್ಧನ. ಶ್ರೀಹರ್ಷೋ ನಿಪುಣಃ ಕವಿ ಪರಿಷದಪ್ಯೇಷ ಗುಣಗ್ರಾಹಿಣಿ ಅಂತೆಲ್ಲ ಹೇಳ್ತಾನಲ್ಲ. ಅವನ 2 ನಾಟಿಕೆಗಳು, ಒಂದು ಪ್ರಿಯದರ್ಶಿಕ ಮತ್ತೊಂದು ರತ್ನಾವಳಿ, ಮಾಲವಿಕಾಗ್ನಿಮಿತ್ರದ ಛಾಯೆಗಳೇ ಆಗಿವೆ. ಆಮೇಲೆ ರಾಜಶೇಖರ, ಕವಿರಾಜ ಅನ್ನುವ ಬಿರುದು ಪಡೆದಂಥವನು, 10ನೇ ಶತಾಬ್ದಿಯವನು. ಶ್ರೀಹರ್ಷ ಶೀಲಾದಿತ್ಯ 7ನೇ ಶತಾಬ್ದಿಯವನು, ರಾಜಶೇಖರ 10ನೇ ಶತಾಬ್ದಿಯವನು. ಅವನು ತನ್ನ ವಿದ್ಯಶಾಲ ಭಂಜಿಕ ಅನ್ನುವಂಥ ನಾಟಿಕ, 4 ಅಂಕಗಳ ನಾಟಿಕೆ ವಿದ್ಯಶಾಲ ಭಂಜಿಕ ಸಂಸ್ಕೃತದ್ದು, ಮತ್ತು ಪ್ರಾಕೃತದಲ್ಲಿ ಬರೆದ ಸಾಟಕ ಅಥವಾ ಸಟ್ಟಕ ಅಂತ ಕರೀತಾರೆ, ಅದು 4 ಅಂಕಗಳದು, ಕರ್ಪೂರ ಮಂಜಯಿ ಅನ್ನುವಂಥದ್ದು. ಅವೆರಡೂ ಕೂಡ ಮತ್ತೆ ಮಾಲವಿಕಾಗ್ನಿಮಿತ್ರವನ್ನೇ ಆಧರಿಸಿಕೊಂಡಿರುವಂಥದ್ದು. ಅದೇ ರೀತಿಯಲ್ಲೇ ನಾವು ಮುಂದೆ ವಿಶ್ವನಾಥನ ಚಂದ್ರಲೇಖಾ ಪರಿಣಯದಂಥ ನಾಟಿಕ ಇರಬಹುದು, ಬೇಕಾದಷ್ಟು ನಾಟಿಕೆಗಳನ್ನು ಮುಂದೆ ನಾವು ನೋಡ್ತೀವಿ. ಅವೆಲ್ಲ ಕೂಡ ಪ್ರಾಯಿಕವಾಗಿ ಮಾಲವಿಕಾಗ್ನಿಮಿತ್ರವನ್ನೇ ಪಡಿಯಚ್ಚಿನಂತೆ ಅನುಕರಿಸಿಕೊಂಡು ಬಂದಂಥದ್ದನ್ನು ನಾವು ಪದೇ ಪದೇ ಕಾಣ್ತೀವಿ. ಆ ಒಂದು ಅನುಭವ ನಮಗೆ ಆದ ಒಡನೆಯೇ ಗೊತ್ತಾಗುತ್ತದೆ ಎಷ್ಟೊಂದು ನಾಟಿಕೆಗಳು ಬಂದಿವೆ. ಈ ಎಲ್ಲ ನಾಟಿಕೆಗಳು ನಮಗೆ ಗೊತ್ತಾಗುವಂತೆ ಕಾಳಿದಾಸನ ಈ ಒಂದು ಮೂಲವನ್ನೇ ಅನುಕರಿಸಿಕೊಂಡು ಬಂದಿದ್ದು ಅಂತ. ಉದಾಹರಣೆಗೆ ಬಿಲ್ಹಣ ಬರೆದಂಥ ಕರ್ಣಸುಂದರಿ ಅನ್ನುವಂಥದ್ದು ಇರಬಹುದು, ಅಥವಾ ರುದ್ರಚಂದ್ರದೇವ ಬರೆದಂಥ ಬುಷಾ ರಾಗೋದಯ ಅನ್ನುವಂಥದ್ದು ಇರಬಹುದು. ಮತ್ತು ನಾವು ನೋಡುವಂಥ
ಕುವಲಯಾವಳಿ ಅನ್ನುವಂಥ ಒಂದು ನಾಟಕ ಇರಬಹುದು, ಮತ್ತು ರಂಭಾ ಮಂಜರಿ ಅನ್ನುವಂಥ ಒಂದು ನಾಟಿಕೆ ಇರಬಹುದು, ಕೃಷ್ಣಲೀಲಾ, ಈ ರೀತಿಯಾಗಿ ಅನೇಕ ನಾಟಿಕೆಗಳನ್ನು ಮುಂದಿನ ಪರವರ್ತಿ ಲೇಖಕರು ಬರೆದಿದ್ದಾರೆ. ಅವರೆಲ್ಲರೂ ಸಕ್ಸಸ್ಫುಲ್ ಮಾಡೆಲ್ ಅಂತ ಆಶ್ರಯಿಸಿರ್ತಕ್ಕಂಥದ್ದು ಕಾಳಿದಾಸನ ಮಾಲವಿಕ ಅಗ್ನಿಮಿತ್ರವನ್ನು. ಒಂದು ಮಟ್ಟಕ್ಕೆ ಈ ಒಂದು ಪ್ರಸ್ಥಾನಕಾರಕವಾದದ್ದು, ಪಥ ಪ್ರದರ್ಶಕವಾದದ್ದು ಒಂದು ಕೃತಿ ಎನ್ನುವುದೇನೆ ಅದಕ್ಕೆ ಬೆಲೆಯನ್ನು ತಂದುಕೊಡುತ್ತದೆ. ಕಾಳಿದಾಸನ ಹಲವು ಕೃತಿಗಳು ಆ ಬಗೆಯಲ್ಲಿ ಇವೆ. ಉದಾಹರಣೆಗೆ ಮೇಘದೂತ ದೂತಕಾವ್ಯ ಪರಂಪರೆಯನ್ನೇ ಹುಟ್ಟಿಸಿತು. ಹಾಗೆಯೇ ಋತುಸಂಹಾರ ಋತುವರ್ಣನ ಕಾವ್ಯಗಳಿಗೆ ಕಾರಣವಾಯಿತು. ಇನ್ನು ನಾಟಿಕಾ ಪ್ರಕಾರದ ಸಾಹಿತ್ಯಕ್ಕೆ ಒಂದು ಹೆಬ್ಬಾಗಲನ್ನು ತೆರೆದ, ಹೆದ್ದಾರಿ ಹಾಕಿಕೊಟ್ಟಂಥದ್ದಾಯಿತು ಮಾಲವಿಕ ಅಗ್ನಿಮಿತ್ರದಿಂದ. ಮತ್ತು ಒಂದು ಸಮಗ್ರವಾದ ಮಹಾಕಾವ್ಯ ಹೇಗಿರಬೇಕು ಅನ್ನೋದನ್ನು ವಂಶ ನಿರೂಪಣೆಯ ರೂಪವಾಗಿ ರಘುವಂಶದಲ್ಲಿ ಏಕವಸ್ತುವನ್ನು, ಏಕನಾಯಕಿಯನ್ನು ಕೇಂದ್ರೀಕರಿಸಿದಂಥ ರೀತಿಯಲ್ಲಿ ನಾವು ಕುಮಾರ ಸಂಭವದಲ್ಲಿ ಕೂಡ ಕಾಣ್ತೀವಿ. ಮತ್ತು ಶೃಂಗಾರ ಪ್ರಧಾನವಾಗಿ ಉಳ್ಳ ಪ್ರೌಢ ಗಂಭೀರವಾದ ರಸನಿರ್ಭರವಾದ ಪರಿಪಾಕದ ಶಿಖರವಾಗಿ ಶಾಕುಂತಲವನ್ನು ನೋಡುವಂಥದ್ದಾಯಿತು. ಒಂದೊಂದು ಮಾರ್ಗದಲ್ಲಿಯೂ ಅವನು ಒಂದೊಂದು ಮಾದರಿಯ ಕೃತಿಗಳನ್ನು ನಿರ್ಮಾಣ ಮಾಡಿದ. ಈ ಮಟ್ಟದಲ್ಲಿ ಮುಂದಿನವರು ಯಾರೂ ಮಾಡಲಿಲ್ಲ. ಇದು ನಮಗೆ ವಿಶೇಷವಾಗಿ ಗಮನಕ್ಕೆ ಬರಬೇಕಾದದ್ದು. ಶೇಕ್ಸ್ಪಿಯರ್ ನೋಡಿ, ಪ್ಯಾಸ್ಟ್ರಲ್ ಕಾಮಿಡಿ ಅನ್ನುವಂಥದ್ದಾಗಲಿ, ಫಾರ್ಸಿಕಲ್ ಕಾಮಿಡಿ ಅನ್ನುವಂಥದ್ದಾಗಲಿ, ಟ್ರ್ಯಾಜಿ ಕಾಮಿಡಿ ಅನ್ನುವಂಥದ್ದಾಗಲಿ, ಹಿಸ್ಟಾರಿಕಲ್ಸ್ ಅನ್ನುವುದಾಗಲಿ, ದಿ ಗ್ರೇಟ್ ಟ್ರ್ಯಾಜಡೀಸ್ ಅನ್ನುವಂಥದ್ದು ಆಗಲಿ, ಅಥವಾ ಬಂದುಬಿಟ್ಟಿದ್ರೆ ಕ್ಲಾಸಿಕಲ್ ಟ್ರ್ಯಾಜಡಿ ಅನ್ನುವುದಾಗಲಿ, ಈ ರೀತಿಯಾಗಿ ಹಲವು ಬಗೆಯಲ್ಲಿ ತನ್ನ ರೂಪಕಗಳನ್ನು ನಿರ್ಮಾಣ ಮಾಡಿದ. ಉದಾಹರಣೆಗೆ 12th ನೈಟ್ ಮೊದಲಾದಂಥದ್ದು, ಆ್ಯಸ್ ಯು ಲೈಕ್ ಇಟ್ ಇತ್ಯಾದಿಗಳೆಲ್ಲ ಪ್ಯಾಸ್ಟ್ರಲ್ ಕಾಮಿಡಿ ಅನ್ನುವ ಒಂದು ವರ್ಗಕ್ಕೆ ಬಂದರೆ, ಸಿಂಬಲೇನ್ ಇರ್ಬೋದು, ಅಥವಾ ಮೆಜರ್ ಫಾರ್ ಮೆಜರ್ ಇರ್ಬೋದು, ವಿಂಟರ್ ಸ್ಟೇಲ್ ಇರ್ಬೋದು, ಇವೆಲ್ಲ ಟ್ರ್ಯಾಜಿ ಕಾಮಿಡಿಯ ವರ್ಗಕ್ಕೆ ಬರುವಂಥದ್ದಾಯಿತು. ಕ್ಲಾಸಿಕಲ್ ಟ್ರ್ಯಾಜಡಿಯ ಅರ್ಥದಲ್ಲಿ ಗ್ರೀಕೋ ರೋಮನ್ ಇತಿಹಾಸವನ್ನು ಇಟ್ಟುಕೊಂಡು ಮಾಡಿರತಕ್ಕಂಥದ್ದು ಟ್ರಾಲಸ್ ಆ್ಯಂಡ್ ಕ್ರೆಸಿಡಾ ಇರ್ಬೋದು, ಅಥವಾ ಜೂಲಿಯಸ್ ಸೀಸರ್ ಇರ್ಬೋದು, ಆ್ಯಂಟನಿ ಕ್ಲೇಪ್ಯಾಟ್ರಾ ಇರ್ಬೋದು, ಕೊರಿಯೋಲೇನಸ್ ಇರ್ಬೋದು, ಇವೆಲ್ಲ ಒಂದು ವರ್ಗದ್ದಾದರೆ, ಹೆನ್ರಿ ನಾಟಕಗಳು, ರಿಚರ್ಡ್ ನಾಟಕಗಳು, ಜೇಮ್ಸ್ ನಾಟಕಗಳು, ಇವುಗಳೆಲ್ಲ ಕೂಡ ಇಂಗ್ಲೆಂಡಿನ ಇತಿಹಾಸವನ್ನು ಆಧರಿಸಿಕೊಂಡು ಬಂದು ಹಿಸ್ಟಾರಿಕಲ್ಸ್ ಅಂತ. ಬಹುಮಟ್ಟಿಗೆ ಒಂದೆರಡು ಬಿಟ್ಟರೆ ಇನ್ನೆಲ್ಲ 10 ರೂಪಕಗಳಲ್ಲಿ ರುದ್ರ ನಾಟಕಗಳು, ದುರಂತ ನಾಟಕಗಳು ಅಂತ ಆಗುತ್ತವೆ. ಇನ್ನು ಅವನು ಮಾಸ್ಟರ್ ಟ್ರ್ಯಾಜಡೀಸ್ ಅಂತ ಯಾವುದು ಉಂಟು, ಅದು ಲಿಯರ್ ಇರ್ಬೋದು, ಹ್ಯಾಮ್ಲೆಟ್ ಇರ್ಬೋದು, ಅಥೆಲೋ ಇರ್ಬೋದು, ಮ್ಯಾಕ್ಬತ್ ಇರ್ಬೋದು, ಅವುಗಳದ್ದು ಒಂದು ಬಗೆ ಆಯಿತು. ಒಂದು ಬಗೆಯ ಹುಚ್ಚು ಸಂಭ್ರಮದ ವಿನೋದದ ರೂಪಕಗಳಾಗಿ ನಾವು ನೋಡುವಂಥದ್ದು ಅಂತಾದರೆ ಟೇಮಿಂಗ್ ಆಫ್ ದಿ ಶ್ರೂ ಇರ್ಬೋದು, ಕಾಮಿಡಿ ಆಫ್ ಎರರ್ಸ್ ಇರ್ಬೋದು, ಈ ಥರದ್ದನ್ನೆಲ್ಲ ಮಚ್ ಅಡು ಅಬೌಟ್ ನಥಿಂಗ್, ಈ ಥರದ್ದನ್ನು ಕಾಣಬಹುದು. ಒಬ್ಬ ಶೇಕ್ಸ್ಪಿಯರ್ ತನ್ನ 38 ರೂಪಕಗಳಲ್ಲಿ ಇದನ್ನು ಮಾಡಿದರೆ, ಅವನ ಒಟ್ಟು ಈಗ ನಮಗೆ ಸಿಗುವಂಥದ್ದು 41 ಕೃತಿಗಳು, ಅಂದರೆ ಕಾವ್ಯ ನಾಟಕ ಎಲ್ಲ ಸೇರಿಸಿಕೊಂಡು 7 ಕೃತಿಗಳು ಅಂತ ನಾವು ಕಾಳಿದಾಸಂತ ನೆಚ್ಚಿಕೊಂಡ್ರೆ, ಅದರೊಳಗೆ ಒಂದೊಂದು ಕೂಡ ಪಥಪ್ರದರ್ಶಕವಾಗಿವೆ ಅನ್ನುವಂಥದ್ದು ಅವನ ಯೋಗ್ಯತೆಯನ್ನು, ಹಿರಿಮೆಯನ್ನು ಹೇಳುವಂಥದ್ದಾಗಿದೆ. ಈ ಕಾರಣದಿಂದ ನಾವು ಮಾಲವಿಕ ಅಗ್ನಿಮಿತ್ರವನ್ನು ಉಪೇಕ್ಷೆ ಮಾಡುವಂತೆ ಇಲ್ಲ. ಅದೇ ಸಂದರ್ಭದಲ್ಲಿ ಇಲ್ಲಿರುವುದು ಉದಾತ್ತ ನಾಯಕ, ಇಲ್ಲಿರುವಂಥದ್ದು ಉದಾತ್ತ ವಸ್ತು ಅಂತಲೂ ಜಿದ್ದು ಹಿಡಿಯಬೇಕಾಗಿಲ್ಲ. ಯಾಕೆಂದರೆ ಅದನ್ನು ನಾಟಕ ಅಂತ ಗ್ರಹಿಸಿಕೊಂಡಿದ್ದರಿಂದಲೇ ತಪ್ಪು ಬಂದಿದ್ದು. ನಾಟಕ ಪ್ರಖ್ಯಾತ ವಸ್ತುವಾಗಿರಬೇಕು, ಇತಿಹಾಸ ಅಥವಾ ಪುರಾಣಾದಿಗಳನ್ನು ಆಶ್ರಯಿಸಿರಬೇಕು. ಅಲ್ಲಿ ಬರುವಂಥವನು ದಿವ್ಯವಾದ ಅಥವಾ ದಿವ್ಯಾದಿವ್ಯವಾದ, ಅಂದರೆ ದೈವತೆಯೇ ಆದ ಅಥವಾ ದೇವಮಾನವ ಮಿಶ್ರಿತವಾದ ಅಥವಾ ಮಾನವೋತ್ತಮನಾದ ನಾಯಕನೇ ಆಗಿರಬೇಕು. ಮತ್ತು ಅಲ್ಲಿ ಬರುವಂಥದ್ದಕ್ಕೆಲ್ಲ ಒಂದು ಧರ್ಮಾರ್ಥ ಕಾಮ ಮೋಕ್ಷಾದಿಗಳ ಪ್ರಸಕ್ತಿ ಬರುವಂತೆ ಇರಬೇಕು. ಹೀಗೆಲ್ಲ ನಿಯಮಗಳನ್ನು ಮಾಡಿಕೊಂಡಿದ್ದಾರಲ್ಲ, ಅದು ಇದಕ್ಕೆ ಹೊಂದುವುದಿಲ್ಲ. ಹಾಗಾಗಿ ನಾವು ತಪ್ಪಾದ ಗಜಕಡ್ಡಿಯನ್ನು ಹಿಡ್ಕೊಂಡು ಬಂದು ಇದನ್ನು ಅಳೆಯೋದಕ್ಕೆ ಹೋದರೆ ಹೇಗೆ? ನೀರನ್ನು ಅಳೆಯೋದಕ್ಕೋಸ್ಕರವಾಗಿ ನಾವು ಸ್ಟಾಪ್ ವಾಚನ್ನು ತೊಗೊಂಡು ಬಂದರೆ ಏನು ಮಾಡೋಣ? ಕಾಲವನ್ನು ಅಳೆಯೋದಕ್ಕೆ ಬೇಕಾಗಿರುವ ಸ್ಟಾಪ್ ವಾಚನ್ನು ಪದಾರ್ಥಗಳನ್ನು ಅಳೆಯೋದಕ್ಕೆ ಬಳಸಿದರೆ ಹೇಗೆ? ಬಟ್ಟೆಯನ್ನು ಅಳೆಯೋದಕ್ಕೆ ನಾವು ತಕ್ಕಡಿಯನ್ನು ತಂದರೆ ಯಾವ ರೀತಿ ಆಗುತ್ತದೆ? ಲೀಟರ್ ಅನ್ನುವಂಥ ಒಂದು ಪಾತ್ರ ಪರಿಕರವನ್ನು ಇಟ್ಟುಕೊಂಡು ನಾವು ಬಟ್ಟೆಯನ್ನು ಅಳೆಯೋದಕ್ಕೆ ಹೋಗೋದು, ದೂರವನ್ನು ಅಳೆಯೋದಕ್ಕೆ ಹೋಗೋದೋ ಮಾಡಿದ್ರೆ ಹೇಗಾಗುತ್ತದೆ? ಆ ತರಹ ಯುಕ್ತಿಯುಕ್ತವಾದಂಥ ಪರಿಕರ ಬೇಕು. ಆ ಪರಿಕರ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಇಟ್ಸ್ ಎ ಹೇರಮ್ ಒಪೇರಾ ಅಂತಂತೀವಿ. ಅದು ನಾಟಿಕ. ನಾಟಿಕ ಕ್ಲುಪ್ತವಸ್ತ್ರಾಸ್ತ್ಯಾತ್ ಸ್ತ್ರೀಪ್ರಾಯ ಚತುರಂಕಿಕ ಇತ್ಯಾದಿಯಾಗಿ ವಿಶ್ವನಾಥ ತನ್ನ ಸಾಹಿತ್ಯ ದರ್ಪಣದಲ್ಲಿ ಲಕ್ಷಣ ಹೇಳ್ತಾನೆ. ಭರತನ ನಾಟ್ಯಶಾಸ್ತ್ರದಲ್ಲಿಯೇ ನಾಟಿಕೆಯ ಲಕ್ಷಣ ಬರುತ್ತದೆ. ನಾಟಿ ಅಂತಲೂ ಕರೀತಾರೆ. ಇಲ್ಲಿ ಸ್ತ್ರೀ ಪಾತ್ರಗಳು ಹೆಚ್ಚಾಗಿರಬೇಕು. ಸ್ತ್ರೀಪ್ರಾಯ ಚತುರಂಕಿಕ 4 ಅಂಕಗಳ ಒಂದು ವ್ಯಾಪ್ತಿಯೊಳಗೆ ಬರಬೇಕಾಗುತ್ತದೆ. ಅರೆ ಇಲ್ಲ 5 ಇದೆಯಲ್ಲ ಅಂತ ಕೇಳ್ತಾರೆ.
ಅದಕ್ಕೆ ನನ್ನ ಲೇಖನದಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡಿ ಉಪಪತ್ತಿಗಳನ್ನು ಕೊಟ್ಟಿದ್ದೀನಿ. ಅಷ್ಟು ಟೆಕ್ನಿಕಲ್ ಡೀಟೇಲ್ಸ್ ಬೇಡ. ಹಾಗಾಗಿ ಸಂಗ್ರಹವಾಗಿ ಹೇಳೋದಿದ್ದರೆ, ಮೊದಲ ಮತ್ತು ಎರಡನೇ ಅಂಕಗಳೆರಡೂ ಸೇರಿ ಒಂದೇ ಆಗುತ್ತದೆ. ಕಾರಣ ಇಷ್ಟೇ, ಮೊದಲನೇ ಅಂಕ ವಸಂತದ ಆದಿ, ಅಂದರೆ ಚೈತ್ರ ಮಾಸದ ಒಂದೆರಡು ದಿವಸ ಆಗಿದೆ ಅಷ್ಟೇ. ಯುಗಾದಿ ಕಳೆದ ಒಂದೆರಡು ದಿವಸ ಆಗಿರಬೇಕಷ್ಟೇ, ಅದಕ್ಕಿಂತ ಹೆಚ್ಚಿನದೇನೂ ಆಗಿಲ್ಲ. ಆ ಒಂದು ದಿವಸ ಬೆಳಗ್ಗೆ ಸಾಮಾನ್ಯ 8 ಗಂಟೆಯಿಂದ 11 ಗಂಟೆಯವರೆಗೆ ನಡೆದಂಥದ್ದು ನಮಗೆ ಗೊತ್ತಾಗುತ್ತದೆ. 8ರಿಂದ 11 ಗಂಟೆಯ ಆ ಅವಧಿಯೊಳಗೆ, 2-3 ಗಂಟೆ ಅವಧಿಯೊಳಗೆ ಮೊದಲನೇ ಅಂಕ ನಡೆಯುತ್ತದೆ. ಮತ್ತು 12ರಿಂದ 1 ಗಂಟೆಯ ಅವಧಿಯೊಳಗೆ ಹೆಚ್ಚೆಂದರೆ ಎರಡನೇ ಅಂಕ ನಡೆಯುತ್ತದೆ. ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ನಾನು ಮತ್ತೆ ನಿಮಗೆ ಟೈಮ್ ಚಾರ್ಟ್ ಕೊಡ್ತೀನಿ, ನಾಟಕದ್ದು ಕಟ್ಟ ಕಡೆಯಲ್ಲಿ ಇಡೀ ಈ ರೂಪಕದ್ದು ಕೊಡ್ತೀನಿ. ಆಮೇಲೆ 3ನೇ ಅಂಕ ಇದಾದ ಒಂದು ವಾರಕ್ಕೆ ನಡೆಯುತ್ತದೆ. ಅದು ಯಾತಕ್ಕೆ ಅನ್ನೋದನ್ನು ನಾನು ಮುಂದೆ ವಿಸ್ತರಿಸ್ತೀನಿ. ಕಾರಣ ಇಷ್ಟೇ, 3ನೇ ಅಂಕ ಬರೋಷ್ಟೊತ್ತಿಗೆ ಒಂದು ದೋಲೋತ್ಸವ ಅನ್ನುವ ವಸಂತ ಋತುವಿನಲ್ಲಿ ನಡೆಯಬೇಕಾದ ಉತ್ಸವ ಮುಗಿದಿದೆ. ಆ ಉತ್ಸವ ವಸಂತದ ಮೊದಲ ಪಕ್ಷದಲ್ಲಿಯೇ, ಅಂದರೆ ಚೈತ್ರ ಮಾಸದ ಮೊದಲ ಪಕ್ಷದಲ್ಲಿಯೇ ಬರುವಂಥ ಉತ್ಸವ. ಆ ಕಾರಣದಿಂದಾಗಿ ಹೇಳಿದೆ. ಮತ್ತು ವಸಂತ ಬಂದರೂ ಒಂದು ಅಶೋಕ ವೃಕ್ಷ ಚಿಗುರಬೇಕಾದದ್ದು, ಹೂ ಬಿಡಬೇಕಾದದ್ದು, ಅದು ಮಲರಿಲ್ಲ, ಕೊನರಿಲ್ಲ. ಆ ಕಾರಣದಿಂದ ಅದಕ್ಕೆ ದೋಹದ ಮಾಡಬೇಕು. ಸುಂದರಿಯಾದವಳು ಕಾಲಿಗೆ ಅಲಂಕಾರ ಮಾಡಿಕೊಂಡು ಅದನ್ನು ಮೃದುವಾಗಿ ಒದ್ದರೆ ಅದು ಕಿಸಲೆಗಳಿಂದ, ಪುಷ್ಪಗಳಿಂದ ಸಮೃದ್ಧವಾಗುತ್ತದೆ ಅಂತ ಒಂದು ಪ್ರತೀತಿ. ಈ ಕಾರಣದಿಂದ 3ನೇ ಅಂಕದಲ್ಲಿ ಆ ದೋಹದ ನಡೆಯುತ್ತದೆ. ಆ ದೋಹದ ನಡೆದು ಅದು ಹೂ ಬಿಟ್ಟರೆ ನಿನಗೆ ಕೇಳಿದ್ದನ್ನು ಕೊಡ್ತೀನಿ ಅಂತ ರಾಣಿ ಮಾಲವಿಕೆಗೆ ಪ್ರಮಾಣ ಮಾಡಿದ್ದಾಳೆ. ಹಾಗಾಗಿ ಅದು 5 ರಾತ್ರಿಗಳೊಳಗೆ ಅದು ಹೂ ಬಿಡಬೇಕು ಅಂತ ಹೇಳಿದ್ದಾಳೆ. ಅದಷ್ಟರೊಳಗೆ ಮಿಕ್ಕಿದ್ದು ನಡೆಯುತ್ತದೆ. ಹಾಗಾಗಿ ಹೆಚ್ಚೆಂದರೆ ಇಡೀ ನಾಟಕದ ಘಟನೆಗಳು ನಡೀತಕ್ಕಂಥದ್ದು ಒಂದು 10-12 ದಿವಸದಲ್ಲಿ, ಹೆಚ್ಚೆಂದರೆ ಒಂದು ಪಕ್ಷದ ಒಳಗೆ ನಡೆಯುತ್ತದೆ. ಈ ರೀತಿಯಾಗಿ ಅಚ್ಚುಕಟ್ಟಾದ ಪ್ಲಾಟ್ ಇರತಕ್ಕಂಥದ್ದು, ಕ್ಲಿಪ್ತ ವೃತ್ತ ಅಂತ ಅನ್ನುವಂಥದ್ದು ಗೊತ್ತಾಗುತ್ತದೆ ನಾಟಿಕ ಅಂತ. ಮತ್ತು ಅಲ್ಲಿ ಹೆಂಗಸರೇ ಹೆಚ್ಚಾಗಿದ್ದಾರೆ, ಅದು ನಮಗೆ ಗೋಚರವಾಗುತ್ತದೆ. ಹೆಣ್ಣು ಮಕ್ಕಳು ಜಾಸ್ತಿ ಇದ್ದಾರೆ. ಜೊತೆಗೆ ಮೊದಲು ಮತ್ತು ಎರಡನೇ ಅಂಕ ಒಂದೇ ದಿವಸದಲ್ಲಿ, ಒಂದೇ ಅರಮನೆಯ 2 ಭಾಗದಲ್ಲಿ ನಡೆಯುವುದರಿಂದ ಅದು ಒಂದೇ ಅಂಕವಾಗಿ ಮಾಡಬಹುದು, 2 ದೃಶ್ಯವಾಗಿ ಮಾಡಬಹುದು, ಅದೇನು ಕಷ್ಟವಿಲ್ಲದ್ದು. ಆಮೇಲೆ ಉದ್ದ ಕೂಡ ನೋಡಿದರೆ ನಮಗೆ ಗೊತ್ತಾಗುತ್ತದೆ. ಎಸ್ ವಿ ರಂಗಣ್ಣನವರಂತೂ ಅದನ್ನು ಬಹಳ ಚೆನ್ನಾಗಿ ಅಳದು ಕೂಡ ಇಟ್ಬಿಟ್ಟಿದ್ದಾರೆ. ಎಷ್ಟೆಷ್ಟು ಉದ್ದಗಳು ಎಷ್ಟೆಷ್ಟು ರೀತಿಯಲ್ಲಿ ಬಂದಿವೆ ಅನ್ನುವಂಥದ್ದು ಕೂಡ, ಎಷ್ಟೆಷ್ಟು ಸಾಲುಗಳು ಇವೆ ಅನ್ನೋದನ್ನು ಲೆಕ್ಕ ಹಾಕಿ ತೋರ್ಪಡಿಸಿ ಬಿಟ್ಟಿದ್ದಾರೆ. ಹಾಗೆ ಮಾಡಿಕೊಂಡಾಗ ನಮಗೆ ಗೊತ್ತಾಗ್ಬಿಡ್ತದೆ, ಮೊದಲ 2ನೇ ಅಂಕಗಳಲ್ಲಿ ಉದ್ದ ಅಷ್ಟಾಗಿ ಕಾಣಿಸುವುದಿಲ್ಲ. 2ನೇ ಅಂಕವಂತೂ ತುಂಬ ಚಿಕ್ಕದಾಗಿರುವಂಥದ್ದು ಅಂತ ಗೊತ್ತಾಗುತ್ತದೆ. 3ನೇ ಅಂಕ, 4ನೇದು ಮತ್ತು 5ನೇದು ಅವಷ್ಟು ಕೂಡ ತಕ್ಕ ಮಟ್ಟಿಗೆ ಒಂದೇ ರೀತಿಯಾದಂಥ ಉದ್ದಕ್ಕೆ ಬರುತ್ತದೆ. ಅಂದರೆ ±10-15 ಅನ್ನುವಂಥದ್ದು ಏನಿದೆ ಆ ಮಟ್ಟಕ್ಕೆ ಬರುವಂತೆ ಆಗುತ್ತದೆ. 300ಕ್ಕೆ ಹತ್ತಿರ ಬರುತ್ತವೆ ಎಲ್ಲ ಕೂಡ, 280, 300 ಈ ರೀತಿಯಾಗಿ ಬರುತ್ತದೆ. ಈ ಮೊದಲ ಮತ್ತು 2ನೇ ಅಂಕಗಳನ್ನು ಪ್ರಸ್ತಾವನೆ ಬಿಟ್ಟು ಸೇರಿಸಿದರೆ ಸಾಮಾನ್ಯ 350 ಸಾಲುಗಳಷ್ಟು ಬರುತ್ತೆ. ಹೀಗಾಗಿ ಈ ಮೊದಲ 2 ಅಂಕಗಳನ್ನು ಕೂಡಿ ಮಿಕ್ಕ ಅಂಕಗಳನ್ನು ಜೋಡಿಸಿಕೊಂಡು ನೋಡಿದರೆ ಪ್ರತಿ ಅಂಕವೂ ಉದ್ದದಲ್ಲಿ ಒಂದು ಅಳತೆಗೆ ಬರುತ್ತದೆ. ಅಂದರೆ ಹೋಲುವಂತಹ ಒಂದು ಆಯಕ್ಕೆ, ಅಳತೆಗೆ ಸಿಗುವಂಥವಾಗುತ್ತವೆ. ಈ ಗಾತ್ರದಿಂದ ಮೊದಲುಗೊಂಡು ನೋಡಿದ್ರು, ಘಟನೆಗಳಿಂದ ನೋಡಿದ್ರೂ ಗೊತ್ತಾಗುತ್ತದೆ. ಅದೆಲ್ಲಕ್ಕಿಂತ ಮಿಗಿಲಾಗಿ ನಾಟಿಕೆಯ ಮುಖ್ಯ ಲಕ್ಷಣ ಏನು? ಸ್ತ್ರೀ ಪ್ರಾಯ, ಹೆಂಗಸರ ಹೆಚ್ಚಿರಬೇಕು, ಅಂತಃಪುರದಲ್ಲಿ ನಡೆಯುವಂಥ ಘಟನೆ ಆಗಿರಬೇಕು. ಯಾವುದೋ ಒಂದು ಸಣ್ಣ ಘಟನೆ ಎಷ್ಟು ಕೋಲಾಹಲವನ್ನು ಉಂಟು ಮಾಡುತ್ತದೆ. ಅಲ್ಲಿದ್ದ ದಾಸದಾಸಿಯರ, ರಾಣಿಯರ, ಸವತಿಯರ ಮತ್ಸರಗಳು, ತಗಾದೆಗಳು, ತುಂಡುತನಗಳು ಮತ್ತು ತಂತ್ರ ಪ್ರತಿತಂತ್ರಗಳು ಇವುಗಳಿಂದ ಕೂಡಿರಬೇಕು ಅಂತ ನಾಟಿಕೆಯ ಲಕ್ಷಣ. ಅದು ಮುಂದೆ ಕಾಳಿದಾಸ ಮಾಡಿದ ಮೇಲೆ ಇನ್ನೆಲ್ಲರೂ ಕೂಡ ಅದನ್ನು ಬರ್ಕೊಳ್ತಾ ಬಂದರು. ಆದರೆ ಕಾಳಿದಾಸ ಅದನ್ನು ಮೊದಲಿಗೆ ನಿರ್ಮಾಣ ಮಾಡಿ ತೋರಿಸ್ದ. ಹಾಗಾಗಿ ಮಾಡೆಲ್ನ ಯಾರು ಮೊದಲು ಕೊಡ್ತಾರೆ ಅವರು ತುಂಬ ದೊಡ್ಡವರಾಗ್ತಾರೆ. ಮುಂದಿನವರು ಏನು ಮಾಡಿದ್ರು ಅದಷ್ಟು ದೊಡ್ಡದಾಗಿ ನಿಲ್ಲುವಂಥದ್ದಲ್ಲ. ಈಗ ಮೊದಲ ಬಾರಿಗೆ ಯಾರು ರಾಗಮಾಲಿಕೆ ಎನ್ನುವ ಕಾನ್ಸೆಪ್ಟ್ ತಂದರೋ ಅವರು ತುಂಬ ದೊಡ್ಡವರು.
ಆಮೇಲೆ ನಾವು ಎಷ್ಟು ದೊಡ್ಡ ರಾಗಮಾಲಿಕೆ ಮಾಡಿದ್ರು, ಫಸ್ಟ್ ಯಾರು ಮಾಡಿದ್ರು ಅದು ಬಹಳ ಮುಖ್ಯವಾಗಿ ನಿಲ್ಲುವಂಥದ್ದಾಗುತ್ತದೆ. ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅನ್ನುವಂಥದ್ದು ಬಹಳ ದೊಡ್ಡದಾದದ್ದು. ಮಿಕ್ಕವರೆಲ್ಲ ಅನುಕರಣೆ ಮಾಡ್ತಾರೆ, ಅವರು ಮುಂದಾಳುಗಳಾಗಿ ನಿಲ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಈ ಅರ್ಥದಲ್ಲಿ ಅದು ಸ್ತ್ರೀಪ್ರಾಯವಾಗಿ ಪ್ರತಿತಂತ್ರಾತ್ಮಕವಾಗಿ ಇರುವಂಥದ್ದು ಮತ್ತು ಅಲ್ಲಿ ಹಾಡು ಕುಣಿತಗಳಿಗೆ ಯಥೇಷ್ಟವಾಗಿ ಅವಕಾಶ ಇರುವಂಥದ್ದು ಅದು ನಮಗೆ ಗೊತ್ತಾಗುತ್ತದೆ. ಮತ್ತು ರಾಜ ಧೀರೋದ್ದಾತ ಅಲ್ಲ, ಧೀರ ಲಲಿತ ಆಗಿರ್ತಾನೆ ನಾಯಕ. ಇಲ್ಲಿ ಅಗ್ನಿಮಿತ್ರ ಇಡೀ ನಾಟಕದಲ್ಲಿ ಎಲ್ಲಿಯೂ ಕೂಡ ಅವನು ಹೀರೋಯಿಕ್ ಅನ್ನುವಂಥದ್ದಲ್ಲದೆ ಕರ್ಟಿಯಸ್ ಅನ್ನುವ ರೀತಿಯಲ್ಲಿ ಇರ್ತಾನೆ. ಧೀರ ಲಲಿತ ಅಂತಂದರೆ ಮಂತ್ರಿಗಳ ಮೇಲೆ ರಾಜ್ಯದ ವ್ಯವಸ್ಥೆಯನ್ನೆಲ್ಲ ಬಿಟ್ಟು, ಸೇನಾಧಿಪತಿಗಳ ಮೇಲೆ ಎಲ್ಲ ಭಾರವನ್ನು ಬಿಟ್ಟು ತಾನು ಹಾಯಾಗಿ ಅಲೂಫಾಗಿ ಇರ್ತಕ್ಕಂಥವನು. ಅಂದರೆ ಎಲ್ಲ ಅಧಿಕಾರಿ ವರ್ಗವನ್ನು ಅವರವ್ರಿಗೆ ಬೇಕಾದ ಕೆಲಸವನ್ನು ನಿಯುಕ್ತ ಮಾಡಿ, ಹಾಗಂತ ಬೇಜವಾಬ್ದಾರಿ ಅಲ್ಲ, ಈಸಿ ಗೋಯಿಂಗ್ ಅಂತ ಅರ್ಥ. ಇರ್ರೆಸ್ಪಾನ್ಸಿಬಲ್ ಅಲ್ಲ. ಈಸಿ ಗೋಯಿಂಗ್ ಅವರು ಬೇಜವಾಬ್ದಾರಿ ಅಂತ ಏನೂ ಅರ್ಥ ಅಲ್ಲ. ಅವರವ್ರು ನೋಡ್ಕೋತಾರೆ, ಅವ್ರಿಗೆ ಸಂಬಳ ಕೊಡೋದು ಇನ್ಯಾತಕ್ಕೆ ಅಂತನ್ನುವಂಥ ಭಾವ. ಅವರು ತುಂಬ ದೊಡ್ಡದಾದ ಒಂದು ತೀರ್ಮಾನಗಳನ್ನು ಕೈಗೊಳ್ಳುವ ಸಂದರ್ಭದಲ್ಲಿ ಬರ್ಬೋದೇ ಹೊರತು ಮಿಕ್ಕಂತೆ ಯಥಾ ನಡೀತಾ ಇರುತ್ತದೆ ಅನ್ನುವ ರೀತಿ ಇದ್ದಂಥದ್ದು. ಮೊದಲನೇ ಅಂಕದಲ್ಲಿಯೇ ರಾಜ ಸ್ವಲ್ಪ ರಾಜತಂತ್ರದ ವಿಷಯವಾಗಿ ಮಾತನಾಡ್ತಾನೆ. ಮಂತ್ರಿ ವಾಹತಕ ಅಂತ ಇರ್ತಾನೆ, ಅವನು ಇವನ ನಿರ್ಣಯವನ್ನು ಒಪ್ಪಿಕೊಳ್ತಾನೆ. ಅಷ್ಟಾದ ಮೇಲೆ ಅವನು ಹೆಚ್ಚಾಗಿ ಕಳೀತಕ್ಕಂಥದ್ದೆಲ್ಲ ನರ್ಮ ಸಚಿವ, ಅಯಮಪರಹ ಕಾರ್ಯತಂತ್ರ ಸಚಿವ ಅಂತ ಹೇಳ್ತಾನೆ ಗೌತಮ ಅನ್ನುವ ವಿದೂಷಕ, ಅವನ ಮೂಲಕವಾಗಿ ಮಾಡಿಸ್ತಾನೆ. ಇವೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತದೆ ಒಂದು ಸುಖ ಸಮೃದ್ಧಿ ನೆಮ್ಮದಿ ತಕ್ಕ ಮಟ್ಟಿಗೆ ಇದ್ದ ಕಾಲದಲ್ಲಿ ಇದು ಬಂದದ್ದು ಅಂತ. ಜೊತೆಗೆ ಕಾಳಿದಾಸ ಈ ಎಲ್ಲ ಪ್ರಾಂತದಲ್ಲಿ ಓಡಾಡಿದ್ದವನು. ಅಗ್ನಿಮಿತ್ರನಿಗೂ ಕಾಳಿದಾಸನಿಗೂ ಸುಮಾರು 500 ವರ್ಷಗಳ ಅಂತರ. ಆದರೆ ಜನಜೀವನವಾಗಲಿ, ಲೋಕ ವ್ಯವಹಾರವಾಗಲಿ, ಕಲಾದಿ ವಿಷಯಕವಾದಂತಹ ಆಸಕ್ತಿಯಾಗಲಿ ಮತ್ತು ಪ್ರಭುತ್ವದ ಒಂದು ನೆರಳಿನಲ್ಲಿರ್ತಕ್ಕಂಥ ಇಡೀ ಅರಮನೆ ಮೊದಲಾದ ವ್ಯವಸ್ಥೆಗಳ ರೀತಿ ನೀತಿಗಳು ಒಂದೇ ಆಗಿತ್ತು ಅಂತ ಗೊತ್ತಾಗುತ್ತದೆ. ಸಾಮಾನ್ಯವಾಗಿ ಮುಸಲ್ಮಾನರು ನಮ್ಮ ದೇಶಕ್ಕೆ ಕಾಲಿಡುವವರೆಗೂ ಜನಜೀವನದ ಕ್ರಮ ಹೆಚ್ಚು ಕಡಿಮೆ ಕ್ರಿಸ್ತಶಕ 10ನೇ ಶತಮಾನದವರೆಗೆ 1000 ವರ್ಷ ಅಂಥ ಬದಲಾವಣೆಯನ್ನೇನು ಕಾಣದೆ ಒಂದೇ ರೀತಿಯಾಗಿತ್ತು ಅಂತ ನಮಗೆ ಊಹೆಗೆ ಸಿಗುತ್ತದೆ. ಆಮೇಲೆ ಮತ್ತೊಂದು ರೀತಿಯಾದ ಬದಲಾವಣೆಗೊಳಗಾಯಿತು. ಅದು ಸುಮಾರು ಬ್ರಿಟಿಷರು ಬರುವವರೆಗೂ ಅದು ಒಂದು ರೀತಿಯಲ್ಲಿ ಇತ್ತು. ಅದಾದ ಮೇಲೆ ಮತ್ತೊಂದು ಬಗೆಯಲ್ಲಿ ಬದಲಾವಣೆ ಆಯಿತು, ನಮಗೆ ಗೊತ್ತಿದೆ. ಈ ಎಲ್ಲ ಕಾರಣಗಳಿಂದ ನೋಡಿದಾಗ ಕಾಳಿದಾಸನಿಗೆ ಈ ಬಗೆಯ ಜನಜೀವನ ಚೆನ್ನಾಗಿ ಮನ ಮುಟ್ಟಿತ್ತು. ಅವನು ವಶ್ಯವಾಕ್ ಮಹಾಕವಿ, ವಸ್ತುವು ಚೆನ್ನಾಗಿ ಗೊತ್ತಿತ್ತು. ಅವನ ಹುಟ್ಟೂರು ಅಂತ ನಾವು ಭಾವಿಸುವಂತಹ ಅದಕ್ಕೆ ಸಾಕಷ್ಟು ಕಾರಣಗಳು ಇದೆ. ಉಜ್ಜಯಿನಿಗೆ ತುಂಬ ದೂರವಾದದ್ದೇನಲ್ಲ ವಿದಿಶಾ. ಉಜ್ಜಯಿನಿ ವಿದಿಶಾಗಳು ಇಂದು ಮಧ್ಯಪ್ರದೇಶದಲ್ಲಿರತಕ್ಕಂಥವು. ಉಜ್ಜಯಿನಿ ಶಿಪ್ರಾ ಅಥವಾ ಕ್ಷಿಪ್ರಾ ನದಿ ತೀರದಲ್ಲಿದ್ದರೆ, ವಿದಿಶಾ ವೇತ್ರವತಿ ತೀರದಲ್ಲಿದೆ. ಮೇಘದೂತದಲ್ಲಿಯೇ ಅವನು ಹೇಳ್ತಾನೆ, ಅನುಸರ ಪುರೀಂ ಶ್ರೀವಿಶಾಲಾಂ ವಿಶಾಲಾಂ ಅಂತ, ಪೂರ್ವೋದ್ದಿಷ್ಟ ಮನುಸರ ಪುರೀಂ ಶ್ರೀವಿಶಾಲಾಂ ವಿಶಾಲಾಂ ಅನ್ನುವ ಮಾತನ್ನು ಹೇಳ್ತಾನೆ. ಉಜ್ಜಯಿನಿ ಕಡೆಗೆ ಹೋಗಬೇಕು ಅಂತ. ಅದೇ ರೀತಿಯಲ್ಲಿ ವಿದಿಶಾ ಲಕ್ಷಣ ರಾಜಧಾನೀಂ ಅಂತ, ವಿದಿಶೆ ಎನ್ನುವ ರಾಜಧಾನಿಯ ಲಕ್ಷಣವನ್ನು ಹೊಂದಿರತಕ್ಕಂಥದ್ದನ್ನು ನೋಡು. ಅಲ್ಲಿ ನೀಚೈರಾಖ್ಯಂ ಗಿರಿ ಮಧಿವಸೆ ತತ್ರ ವಿಶ್ರಾಮ ಹೇತೋಹೋ, ಅಲ್ಲಿ ನೀಚ ಅನ್ನುವಂಥ ಒಂದು ಪರ್ವತ ಉಂಟು, ತಗ್ಗು ಬೆಟ್ಟ, ಅದು ಚಿಕ್ಕದಾದ ಬೆಟ್ಟ, ಅದನ್ನು ಉದಯಗಿರಿ ಅಂತಲೂ ಕರಿತೀವಿ. ಅಲ್ಲಿ ಗುಹೆಗಳಿವೆ, ಅವುಗಳ ಬಗ್ಗೆ ಪ್ರಸ್ತಾವ ಮಾಡ್ತಾನೆ. ಇಂದೂ ಆ ಗುಹೆಗಳಿವೆ, ನಾನು ಹೋಗಿ ನೋಡಿದ್ದೀನಿ. ಅಲ್ಲಿ ಅತ್ಯಂತ ಮನೋಹರವಾದ ಗುಪ್ತರ ಕಾಲದ ಶಿಲ್ಪಗಳು ಕೂಡ ಇವೆ. ಕಾಳಿದಾಸನ ಕಾಲದಲ್ಲಿ ಮತ್ತು ಅದನ್ನು ಮುಂದುವರೆದ ಮೇಲೆ ಕೂಡ ಅವುಗಳೆಲ್ಲ ನಿರ್ಮಾಣವಾಗಿದ್ದು ಕಾಳಿದಾಸನ ಕಾಲದಲ್ಲಿ ಪ್ರಾಯಶಃ ನಿರ್ಮಾಣದ ಆರಂಭ ಆಗಿರಬೇಕು ಅಂತ ಅನಿಸುತ್ತದೆ. ಇರಲಿ, ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಅವನಿಗೆ ಇಡೀ ಆ ಟೊಪೋಗ್ರಫಿ ಅನ್ನೋದು ಗೊತ್ತಿತ್ತು, ರಾಜಕೀಯ ಚೆನ್ನಾಗಿ ಗೊತ್ತಿತ್ತು. ಮತ್ತು ಇಲ್ಲಿ ವಿದರ್ಭದ ಪ್ರಾಂತ ಬರುತ್ತೆ. ಯಾವುದನ್ನು ಇವತ್ತು ಚೋಟನಾಗ್ಪುರ್ ಅಂತ ಕರಿತೀವಿ, ಆ ವಿದರ್ಭದ ಪ್ರಾಂತ. ಅಲ್ಲಿದ್ದ ಮಾಧವಸೇನ, ಅವನ ದಾಯಾದನಾದಂಥ ಯಜ್ಞಸೇನ, ಅವರಿಬ್ಬರುಗಳ ತಗಾದೆ, ಮತ್ತು ಅದನ್ನು ಪರಿಹಾರ ಮಾಡೋದಕ್ಕೆ ಅಗ್ನಿಮಿತ್ರ ಕೈಗೊಂಡ ಕ್ರಮ, ಮತ್ತು ದೂರದಲ್ಲಿ ಅಂದರೆ ಯಾವುದನ್ನು ನಾವು ಇವತ್ತು ಅಫ್ಘಾನಿಸ್ತಾನ ಆ ಕಡೆ ಅಂತಂತೀವಿ, ಸಿಂಧು, ವಂಶು ಮತ್ತು ಕುಭಾ, ಆ ರೀತಿಯಾದ ನದಿಗಳು, ಕಾಬೂಲ್ ಅಂತ ಯಾವುದನ್ನು ಹೇಳ್ತೀವಿ ಅದು ಕುಭಾ ನದಿ, ಸಿಂಧು ನದಿ, ಇವುಗಳೆಲ್ಲ ಯಾವುದುಂಟು ಆ ನದಿಗಳ ಆಸುಪಾಸಿನಲ್ಲಿದ್ದಾಗ ಅಲ್ಲಿ ಮಿನಾಂದರ್ ಅಂತ, ಮಿಲಿಂದ ಅಂತ ಹೆಸರಾದವನು ಮುಂದೆ ನಾಗಸೇನ ಅನ್ನುವ ಮಹಾಪ್ರಸಿದ್ಧನಾದ ಬೌದ್ಧ ಭಿಕ್ಷುವಿನ ಶಿಷ್ಯನಾಗಿದ್ದ. ಮಿಳಿಂದ ಪನ್ನೋ ಅಂತ, ಮಿಲಿಂದ ಪ್ರಶ್ನ ಅಂತನ್ನುವ ಗ್ರಂಥವೇ ಉಂಟು ಪಾಲಿ ಭಾಷೆಯಲ್ಲಿ. ಆ ಮಿನಾಂದರ್ ಅವನನ್ನು ಎದುರಿಸೋದಕ್ಕೆ
ಅಶ್ವಮೇಧದ ಕುದುರೆಯ ನೆರವಿಗಾಗಿ ರಕ್ಷಣೆಗಾಗಿ ಬಂದಂಥ ಅಗ್ನಿಮಿತ್ರನ ಮಗ ವಸುಮಿತ್ರನ ಪ್ರಸ್ತಾವ ಬರುತ್ತದೆ. ಮತ್ತು ಅದೇ ಹೊತ್ತಿನಲ್ಲಿ ಯಜ್ಞವನ್ನು ಮಾಡ್ತಾ ಇದ್ದಂತಹ ಅಗ್ನಿಮಿತ್ರನ ತಂದೆ ಸೇನಾಪತಿ ಪುಷ್ಯಮಿತ್ರನ ಉಲ್ಲೇಖ ಕೂಡ ಬರುತ್ತದೆ. ಅದೆಲ್ಲ ಕೊನೆಯ ಅಂಕದಲ್ಲಿ ನಾವು ನೋಡ್ತೀವಿ. ಆಮೇಲೆ ಇದನ್ನೆಲ್ಲ ನಿರ್ವಾಹ ಮಾಡಿಸ್ತಾ ಇದ್ದವನು ವಿದಿಶೆಗೆ ತುಂಬ ನಿಕಟವಾಗಿದ್ದ ಮಹಾ ವಿದ್ವಾಂಸ, ಋಷಿಪ್ರಾಯನಾದಂಥ ಮಹಾ ದಾರ್ಶನಿಕ, ವೈಯಾಕರಣ ವರೇಣ್ಯ, ಮಹಾಭಾಷ್ಯ ನಿರ್ಮಾಣಕಾರ ಭಗವಾನ್ ಪತಂಜಲಿಯ ಒಂದು ಕಾಲ ಅದು ಅಂತ ಗೊತ್ತಾಗುತ್ತದೆ. ಇಹ ಪುಷ್ಯಮಿತ್ರಂ ಯಾಜಯಾಮಹ ಅನ್ನುವ ಮಾತನ್ನೇ ನಾವು ನೋಡ್ತೀವಿ. ಮಹಾಭಾಷ್ಯದಲ್ಲಿ ಬರುತ್ತೆ, ಪುಷ್ಯಮಿತ್ರನನ್ನು ನಾವು ಯಜಮಾನನ್ನಾಗಿಟ್ಟುಕೊಂಡು ಅಶ್ವಮೇಧವನ್ನು ಮಾಡಿಸೋಣ ಅಂತನ್ನುವಂಥದ್ದು. ಈ ಎಲ್ಲ ಹಿನ್ನೆಲೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಅದರಗಳ ಆ ಎಲ್ಲ ಕಾರಣದಿಂದಾಗಿ ಅವನು ಬಹಳ ಬಂದೋಬಸ್ತಾಗಿರ್ತಕ್ಕಂಥ ಅಚ್ಚುಕಟ್ಟಾದ ಈ ನಿರ್ಮಾಣವನ್ನು ಮಾಡಿದ್ದಾನೆ. ಈ ಕೃತಿಯಲ್ಲಿ ಒಂದು ಕಡೆ ಎದ್ದು ಕಾಣುವಂತೆ ಮಾಲವಿಕೆ ಮತ್ತು ಅಗ್ನಿಮಿತ್ರ ಇಬ್ಬರ ಪ್ರಣಯ. ಮಿತ್ರ ಅನ್ನುವುದು ಪ್ರಾಯಶಃ ಒಂದು ಉಪನಾಮದಂಥ ರೀತಿಯಲ್ಲಿ ಬಳಕೆ ಆಗಿದೆ. ಪುಷ್ಯಮಿತ್ರ ಮತ್ತು ಅಗ್ನಿಮಿತ್ರ, ಇವನ ತಮ್ಮ ವಸು ಜ್ಯೇಷ್ಠ ಮಿತ್ರ ಮತ್ತು ಇವನ ಮಗ ವಸುಮಿತ್ರ, ಈ ರೀತಿಯಾಗಿ ಹೆಸರು ಹಾಗೆ ಬಂದಿದೆ. ಇವರೆಲ್ಲರೂ ಜನ್ಮನಾ ಬ್ರಾಹ್ಮಣರು, ಆದರೆ ತಮ್ಮ ಕರ್ಮದಿಂದ ಕ್ಷಾತ್ರವನ್ನು ಅವಲಂಬಿಸಿದ್ದಾರೆ. ಮಹಾಸೇನಾನಿ ಪುಷ್ಯಮಿತ್ರ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿ ಕ್ಷಾತ್ರವೃತ್ತಿಯನ್ನು ಅವಲಂಬಿಸಿ ಬೃಹದ್ರಥ ಅನ್ನುವಂತಹ ಮೌರ್ಯರ ಕಟ್ಟಕಡೆಯ ರಾಜನ ಸೇನಾಪತಿಯಾಗಿದ್ದ. ಆ ಬೃಹದ್ರಥ ತುಂಬ ಅವಿವೇಕಿಯಾಗಿ ಸರಿಯಾಗಿ ಆಳ್ತಾ ಇರಲಿಲ್ಲ. ಈ ಸಮಸ್ಯೆ ಸಂಪ್ರತಿ ಚಂದ್ರಗುಪ್ತ, ಅವನ ಮಗ ದಶರಥ ಮತ್ತು ಅವನ ಮಗ ಶಾಲಿಶುಕ ಇವರಲ್ಲೆಲ್ಲ ಇದ್ದದ್ದು. ಅಲ್ಪ ಕಾಲದಲ್ಲಿ ಎಲ್ಲರೂ ಹೋಗಿ ಕಡೆಯಲ್ಲಿ ಬೃಹದ್ರಥ ಆಗಿ ಒಂದು ಸ್ವಲ್ಪವೂ ಪ್ರಯೋಜನಕ್ಕೆ ಬಾರದ ರಾಜ ಆಗಿ ಅವನನ್ನು ಮೂಲೆ ಗುಂಪು ಮಾಡಿ ಇವನು ಕಡೆಗೆ ಬಂದು ಕೂತ್ಕೊಂಡ. ಕಾರಣ ಗ್ರೀಕರು, ಮಿನಾಂಡರ್ ಸೇರಿದಂತೆ ಅನೇಕರ ಒಂದು ದಾಳಿ ಭಾರತದ ಮೇಲೆ ಆಗ್ತಾ ಇದ್ದಾಗ ಇವರು ಬೌದ್ಧ ಅನ್ನುವ ತತ್ವವನ್ನು ಮಿಥ್ಯಾಚಾರವಾಗಿಟ್ಟುಕೊಂಡು ಪರಾಕ್ರಮ ಶೌರ್ಯಗಳಿಗೆಲ್ಲ ಸುಸ್ತಿ ಹೇಳಿಬಿಟ್ಟು ಕೇವಲ ಭಜನೆ ಮಾಡಿಕೊಂಡು ಕೂತಿದ್ದರು. ಬುದ್ಧ ವಿಹಾರಗಳ ಸುತ್ತಲೂ ಪ್ರಜೆಗಳನ್ನು, ರಾಷ್ಟ್ರದ ಕ್ಷೇಮವನ್ನು ಯಾವುದನ್ನೂ ಗಣಿಸಲಿಲ್ಲ. ಬಲಕ್ಕೆ ಬೆಲೆ ಕೊಡಬೇಕಾದ ನೆಲೆ ಇದ್ದಾಗಲೂ ಬೆಲೆ ಕೊಡದೆ ಹೇಡಿಗಳಾಗ್ತಾ ಇದ್ದರು. ದೇಶ ಅತಂತ್ರದಲ್ಲಿತ್ತು, ಆತತಾಯಿಗಳ ಕೈಗೆ ಸಿಗುವುದರೊಳಗಿತ್ತು. ಅದಕ್ಕಾಗಿ ಮತ್ತೊಮ್ಮೆ ಕ್ಷಾತ್ರೋಜ್ಜೀವನಕ್ಕಾಗಿ ಮಾಡಿದ. ಈ ಎಲ್ಲ ವಿಷಯವನ್ನು ನಾನು ಭಾರತೀಯ ಕ್ಷಾತ್ರ ಪರಂಪರೆ ಎನ್ನುವ ಭಾಷಣ ಮಾಲಿಕೆಯಲ್ಲಿ ಪುಷ್ಯಮಿತ್ರನ ಬಗ್ಗೆ ಹೇಳಿದ್ದೆ. ಪುಷ್ಯಮಿತ್ರ ಶುಂಗ ಬೌದ್ಧರ ವೇಷ ಹಾಕಿಕೊಂಡಿದ್ದ ಗೂಢಚಾರರು ಎಷ್ಟೋ ಜನ, ಅವರನ್ನೆಲ್ಲರನ್ನೂ ಶಿರಚ್ಛೇದನ ಮಾಡಿಸಿದ್ದ. ಅದನ್ನು ಬೌದ್ಧ ಗ್ರಂಥಗಳು ಬೌದ್ಧರ ಮೇಲೆ ಅನ್ಯಾಯ ಮಾಡದ ಅಂತೆಲ್ಲ ಸುಳ್ಳು ಬರೆದಿದ್ದಾನೆ. ಆದರೆ ವಸ್ತುತಃ ಸಾಂಚಿ ಸ್ತೂಪ ವಿದಿಶಾಗೆ ಹತ್ತಿರ ಇರತಕ್ಕಂಥದ್ದು. ಆ ಸ್ತೂಪದ ಸುತ್ತಲೂ ಅತ್ಯದ್ಭುತವಾದ ಇಂದೂ ಚೆನ್ನಾಗಿರ್ತಕ್ಕಂಥ ಕಲ್ಲಿನ ಕಟಾಂಜನವೂ ಸೇರಿದಂತೆ ಅನೇಕ ಬೌದ್ಧ ಸತ್ಕಾರ್ಯಗಳನ್ನು ಮಾಡಿಸಿದ ಪುಷ್ಯಮಿತ್ರ ಅಂತ ಗೊತ್ತಾಗುತ್ತದೆ. ಶುಂಗ ವಂಶದವನವನು ಪುಷ್ಯಮಿತ್ರ ಶುಂಗ. ಇದೆಲ್ಲ ಕಾಳಿದಾಸ ಕಂಡವನು. ಈ ಕಾರಣದಿಂದಾಗಿ ಒಂದು ಎದ್ದು ಕಾಣುವ ಪ್ರಣಯದ ಹಿನ್ನೆಲೆಯಲ್ಲಿ ಒಂದು ರಾಜಕೀಯದ ವ್ಯವಸ್ಥೆ ಕೂಡ ತೋರ್ಪಡಿಸ್ತಾ ಇದ್ದಾನೆ ಕವಿ. ಆಮೇಲೆ ಸಾಂಸ್ಕೃತಿಕವಾದ ಆಯಾಮ ಕೂಡ ಇದೆ. ಹೀಗೆ 3 ಎಳೆಗಳು ಸೇರಿಕೊಂಡಿವೆ. ಒಂದು ಮಾಲವಿಕೆ ಮತ್ತು ಅಗ್ನಿಮಿತ್ರರ ಪ್ರಣಯ. ನಾನು ಮೊದಲೇ ಹೇಳಿದಂತೆ ಮಾಲವಿಕೆ ವಿದರ್ಭ ದೇಶದ ರಾಜಪುತ್ರಿ, ಮಾಧವಸೇನನ ತಂಗಿ. ತಂದೆ ಇಲ್ಲ, ತಾಯಿ ಪ್ರಾಯಶಃ ಇಲ್ಲ ಅಂತ ಅನಿಸುತ್ತದೆ. ಅಣ್ಣ ಇವಳನ್ನು ಅಗ್ನಿಮಿತ್ರನಿಗೆ ಕೊಟ್ಟು ಮದುವೆ ಮಾಡಿದರೆ ತನಗೆ ತನ್ನ ದಾಯಾದನಾದ ಯಜ್ಞ ಸೇನನ ಜೊತೆಗೆ ತಗಾದೆ ಪರಿಹರಿಸಿಕೊಳ್ಳೋದಕ್ಕೆ ಆಗುತ್ತದೆ ಅಂತ ಯೋಚನೆ ಮಾಡಿದ. ಯಾಕೆಂದರೆ ಈ ವಿದರ್ಭದ ರಾಜನಾಗಿದ್ದ ಮಾಧವ ಸೇನನಿಗೆ ಯಜ್ಞಸೇನ ದಾಯಾದ ಆಗಿದ್ದಂತೆ ಯಜ್ಞಸೇನನಿಗೆ ಬಂಧುವಾಗಿದ್ದವನು ಬೃಹದ್ರಥನ ಮಂತ್ರಿಯಾಗಿದ್ದವನು. ಬೃಹದ್ರಥ ಮೌರ್ಯರ ಕಡೆಯ ರಾಜ. ಅವನಿಗೆ ಮಹಾಮಂತ್ರಿಯಾಗಿದ್ದವನನ್ನು ಮೌರ್ಯ ಸಚಿವ ಅನ್ನುವ ಮಾತು ಬರುತ್ತೆ, ಹೆಸರೇ ಯಾವುದು ಅಂತ ಬರೋಲ್ಲ. ಅವನನ್ನು ಅಗ್ನಿಮಿತ್ರ ಬಂಧಿಸಿಟ್ಟಿದ್ದ ತನ್ನ ತಂದೆಯ ಆಜ್ಞೆಯಂತೆ ಪ್ರಾಯಶಃ. ಹೀಗಾಗಿ ಒಬ್ಬ ರಾಜ ಹೋದ ಮೇಲೆ ಆ ರಾಜನ ಹತ್ತಿರದಲ್ಲಿದ್ದವರನ್ನೆಲ್ಲ ಸೆರೆ ಹಾಕಿರ್ತಾರೆ. ಆ ಮೌರ್ಯ ಸಚಿವ ಯಜ್ಞ ಸೇನನಿಗೆ ಅತ್ಯಂತ ಆತ್ಮೀಯನಾದ ಬಂಧು, ಅವನ ಗಾಡ್ ಫಾದರ್ ಅಂತ ಅಂದುಕೊಳ್ಬಹುದು. ಹೀಗಾಗಿ ಮೌರ್ಯರಿಗೆ ವಿರುದ್ಧವಾಗಿದ್ದ ಶುಂಗರನ್ನು ಆಶ್ರಯಿಸಿದರೆ ತನಗೆ ಅನುಕೂಲವಾದೀತು ಅಂತ ಮಾಧವಸೇನ ಭಾವಿಸಿ ತನ್ನ ತಂಗಿಯನ್ನು ಅಗ್ನಿಮಿತ್ರನಿಗೆ ಕೊಟ್ಟು ಮದುವೆ ಮಾಡಿದ್ರೆ ಈ ರಾಜಕೀಯ ಬಾಂಧವ್ಯದ ಮೂಲಕವಾಗಿ ತನಗೂ ಅನುಕೂಲವಾದೀತು ಅಂತ ಯೋಚನೆ ಮಾಡಿ ತನ್ನ ಮಂತ್ರಿ ಸುಮತಿಯನ್ನು ಆತನ ತಂಗಿ ಸುಮತಿಯ ತಂಗಿಯ ಜೊತೆಗೆ ಕಳಿಸಿಕೊಟ್ಟಿದ್ದ. ದಾರಿಯಲ್ಲಿ ಒಂದು ಕಳ್ಳರ ಪಡೆ ಬಂದು ಸುಮತಿ ಸಾಯಬೇಕಾಯಿತು.
ಇಲ್ಲ ಇಡೀ ವ್ಯವಸ್ಥೆ ದಿಕ್ಕಾಪಾಲಾಯಿತು, ಮಾಧವಸೇನನ ಕಲ್ಪನೆಗೂ ನಿಲುಕದಂಥ ರೀತಿಯಲ್ಲಿ ಎಲ್ಲ ಬೇರೆದು ನಡೆದು ಹೋಗ್ಬಿಡ್ತು, ಮಾಲವಿಕೆ ಸೆರೆಯಾಳಾದಳು, ಮತ್ತು ಅವಳನ್ನು ದಾಸಿಯಂತೆ ವಿಕ್ರಯ ಮಾಡುವುದಾಯಿತು. ಇತ್ತ ಕಡೆಗೆ ಸುಮತಿಯ ತಂಗಿ ಅವಳು ಪರಿವ್ರಾಜಿಕೆ ಆಗ್ತಾಳೆ. ಪರಿವ್ರಾಜಿಕೆ ಅಂದರೆ ಬೌದ್ಧ ಭಿಕ್ಷುಣಿ ವೇಷದಲ್ಲಿ ಬರ್ತಾಳೆ. ಹೀಗೆ ಮುಂದೆ ಕಥೆ ನಾನು ಹೇಳ್ತೀನಿ ಅದನ್ನು. ಎಲ್ಲ ಒಂದು ಸಾಮಾಜಿಕವಾದ ಸಾಂಸ್ಕೃತಿಕವಾದ ಉಪಪ್ಲವಗಳನ್ನು, ಬೇರೆ ಬೇರೆ ಮುಖಗಳನ್ನು ಕೂಡ ನಾಟಕದ ಪೆರಿಫೆರಲ್ ಭಾಗದಲ್ಲಿ ಮಾತುಗಳಲ್ಲಿ ನಾವು ನೋಡ್ತೀವಿ. ರಂಗಸ್ಥಳದ ನೇರ ಘಟನೆ ಅಲ್ಲ. ರಂಗಸ್ಥಳದ ನೇರವಾದ ಘಟನೆ ಅಗ್ನಿಮಿತ್ರ ಮಾಲವಿಕೆಯರ ಶೃಂಗಾರ, ಅದಕ್ಕೆ ಬರ್ತಕ್ಕಂಥ ಧಾರಣಿಯ ಒಂದು ಹಂತದ ಪ್ರತಿರೋಧ. ಧಾರಣಿ ಅಗ್ನಿಮಿತ್ರನ ಪಟ್ಟಮಹಿಷಿ, ಮತ್ತು ಅವನ ಕಿರಿಯ ರಾಣಿ ಇರಾವತಿ. ಉಪಾಧ್ಯಾಯರು ಹೇಳಿದ್ರಲ್ಲ, ಅವಳು ಉದ್ಯಾನದಲ್ಲಿ ಮದ್ಯಪಾನ ಮಾಡಿಕೊಂಡು ಉದ್ಯಾನದಲ್ಲಿ ಮದ್ಯಪಾನ ಬರ್ತಾಳೆ, ಡಾಬನ್ನೇ ಬಿಚ್ಚಿ ಅಗ್ನಿಮಿತ್ರನಿಗೆ ಹೊಡೆಯೋ ಮಟ್ಟಕ್ಕೆ ಹೋಗ್ತಾಳೆ ಅಂತ. ಆ ರೀತಿಯಾದ ರಾಣಿಯರ ತಂತ್ರ ಪ್ರತಿತಂತ್ರಗಳು, ಅದಕ್ಕೆ ಪ್ರತಿತಂತ್ರ ಮಾಡುವಂಥ ವಿದೂಷಕ ಯಾವ ಗೌತಮ ಅಂತಿದ್ದಾನೆ ಅವನು. ಹೀಗೆ ಅಂತಃಪುರದ ಒಂದು ಶೃಂಗಾರ ರಾಜಕೀಯ ಯಾವುದಿದೆ ಅದು ನಡೀತಾ ಇರ್ತದೆ, ಅದು ಎದ್ದು ಕಾಣುವಂತೆ. ಅದರ ಹಿನ್ನೆಲೆಯಲ್ಲಿ ಈ ಬಗೆಯಾದಂಥ ಮಾಧವಸೇನ ಯಜ್ಞಸೇನರ ಯುದ್ಧಗಳು, ಅವರ ಗೆಲುವು ಸೋಲುಗಳು, ಅವರ ತಂತ್ರಗಳು, ಅವರ ಒಳಜಗಳಗಳು, ಮತ್ತು ಇನ್ನೊಂದು ಕಡೆ ಮೌರ್ಯ ಸಿಂಹಾಸನ ಕುಸಿದು ಬಿದ್ದಿದೆ, ಅದನ್ನು ಉಜ್ಜೀವನ ಮಾಡುವಂಥ ಒಂದು ಸಣ್ಣ ಬಂಡಾಯದ ಎಳೆ. ಮತ್ತೊಂದು ಕಡೆ ದೂರದ ಗ್ರೀಕರು ಬಂದು ಬ್ಯಾಕ್ಟ್ರಿಯಾ ಅಂತ ಯಾವುದನ್ನು ಬಲ್ಹಿಕ ನಗರಿ ಅಂತ ಕರೀತಾರೆ, ಅಲ್ಲಿಂದ ಯುದ್ಧಕ್ಕೆ ಬರ್ತಾ ಇರ್ತಕ್ಕಂಥ ಮಿನಾಂಡರ್. ಆ ಮಿನಾಂಡರ್ನ ಎದುರಿಗೆ ಅಗ್ನಿಮಿತ್ರನ ಮಗ ವಸುಮಿತ್ರ ತನ್ನ ಅಜ್ಜ ಅಂದರೆ ಅಗ್ನಿಮಿತ್ರನ ತಂದೆ ಪುಷ್ಯಮಿತ್ರ ಶುಂಗನ ಯಜ್ಞಾಶ್ವವನ್ನು ಕಾಪಾಡುವಂಥ ಒಂದು ಹೋರಾಟ ಸಿಂಧು ನದಿ ತೀರದಲ್ಲಿ ನಡೆಸುವಂಥದ್ದು. ಹೀಗೆ ಒಂದು ಕಡೆ ವಿದರ್ಭದ್ದು, ಇನ್ನೊಂದು ಕಡೆ ಪಾಟಲಿಪುತ್ರದ್ದು, ಮತ್ತೊಂದು ಕಡೆ ಸಿಂಧೂ ನದಿ ತೀರದ್ದು. ಹೀಗೆ 3 ಕಡೆಗಳಲ್ಲಿ ನಡೀತಾ ಇರ್ತಕ್ಕಂಥ ರಾಜಕೀಯವಾದದ್ದು, ಒಂದು ಒಳಗೊಳಗಿನದು, ಮತ್ತೊಂದು ಒಳಹೊರಗಿನದು, ಇನ್ನೊಂದು ಹೊರಹೊರಗಿನದು, ಹೀಗೆ ಬಗೆ ಬಗೆಯಲ್ಲಿ ನಡೀತಾ ಇದೆ. ಇವುಗಳ ಮಧ್ಯದಲ್ಲಿ ನಾಟ್ಯಾಚಾರ್ಯರುಗಳ ಸ್ಪರ್ಧೆ. ಗಣದಾಸ ಮತ್ತು ಹರದತ್ತ ಅನ್ನುವಂಥ ನಾಟ್ಯ ಕೋವಿದರು ತಾನು ಹೆಚ್ಚು ಅಂತ ಜಗಳ ಆಡುವಂಥದ್ದು. ಮತ್ತೊಂದು ಉದ್ಯಾನ ಪಾಲಿಕೆಯರು ಮರ ಗಿಡಗಳು ಬಿಡಬೇಕಾದ ಹೂಗಳು ಹಣ್ಣುಗಳು ಬಿಡ್ತಾ ಇಲ್ಲ ಅಂತ ಚಿಂತನೆ ಮಾಡುವಂಥದ್ದು, ಅದನ್ನು ರಾಣಿ ತಲೆಗೆಟ್ಟಿಸ್ಕೊಳ್ಳುವುದು. ಮತ್ತು ಈ ವಸಂತದ ಸಂಭ್ರಮದ ಸಂದರ್ಭದಲ್ಲಿ ಎಲ್ಲ ಗಿಡಮರಗಳು ಚೆನ್ನಾಗಿ ಮಲರ್ದು ತಳಿರ್ದು ಸೊಗಸಾಗಿರಬೇಕು ಅಂತ ಅಂದುಕೊಂಡು ಅದಕ್ಕೆ ಮಾಡುವಂಥ ವ್ಯವಸ್ಥೆಗಳು. ಹೀಗೆ ಒಂದೊಂದು ಬಗೆಯ ಸಾಂಸ್ಕೃತಿಕ ಜೀವನ ತನ್ನದಂತೆ ತಾನೇ ತೆರೆದುಕೊಳ್ತಾ ಇರುವಂಥದ್ದು. ಮತ್ತು ನೇಪಥ್ಯದಲ್ಲಿ ಕಾಣಿಸಿಕೊಳ್ತಕ್ಕಂಥ ಆ ವಸಂತೋತ್ಸವದ ಒಂದು ಅಂಗವಾಗಿ ನಮಗೆ ಕಾಣಿಸುವ ಡೋಲೋತ್ಸವ, ಅದೇ ಉಯ್ಯಾಲೆಯ ಉತ್ಸವ ಇರಬಹುದು, ಮತ್ತು ಮದನೋತ್ಸವ ಇರಬಹುದು, ಮತ್ತು ಸಹಕಾರ ಭಂಜಿಕೋತ್ಸವ, ಅಶೋಕೋತ್ತಂಸಿಕ, ಈ ಬಗೆಯ ಮನೋಹರವಾದಂಥ ಕಲಾ ವಿಲಾಸಗಳು. ಹೀಗೆ ನೋಡಿದಾಗ ನಮಗೆ ಮಾಲವಿಕಾಗ್ನಿಮಿತ್ರ ನಾಟಕವನ್ನು ಅದೆಷ್ಟು ಎಳೆಗಳಿಂದ ಕವಿ ಕಟ್ಟಿದ್ದಾನೆ, ಅದೆಷ್ಟು ಕುಶಲತೆಯಿಂದ ಸಾಧಿಸಿದ್ದಾನೆ ಅಂತ ಗೊತ್ತಾಗುತ್ತದೆ. ಇದಕ್ಕೆ ನ್ಯಾಯ ಒದಗಿಸಬಹುದು ಅಂತಂದರೆ ಒಂದು ಸಮಗ್ರವಾದ ರೋಚಕ ಕಾದಂಬರಿ ಬರೀಬಹುದು, ಒಂದು ಮನೋಹರವಾದ ಹೃದಯಂಗಮವಾದ ಚಲನಚಿತ್ರ ಮಾಡ್ಬೋದು. ಆದರೆ ಕಾದಂಬರಿ ಬರೆಯೋದಕ್ಕಾದರೂ ಆದೀತೋ ಏನೋ ಅಂತ ವ್ಯುತ್ಪನ್ನರು ಅಂತ ರಸಜ್ಞರು ಇದ್ದರೆ, ಸಿನಿಮಾಗೆ ಮಾತ್ರ ಈ ಕಾಲದ ಚಲನಚಿತ್ರದ ಮಂದಿಗೆ ಸಾಧ್ಯ ಇಲ್ಲ. ಎಲ್ಲ ಮಾಫಿಯಾದಲ್ಲಿ ಬಿದ್ದು ಹೋಗಿದ್ದಾರೆ. ಇಂಥ ರಕ್ತಿಮಯವಾದ ಚಲನಚಿತ್ರವನ್ನು ಮಾಡೋದಕ್ಕೆ ಯಾರಿಗಾಗುತ್ತದೆ? ಒಬ್ಬ ಚಂದ್ರಪ್ರಕಾಶ ದ್ವಿವೇದಿ ಮಾತ್ರ ಕಾಣಿಸ್ತಾನೆ ನನಗೆ ಆಶಾವಾದವಾಗಿ. ಸಂಸ್ಕೃತ ರೂಪಕಗಳಲ್ಲಿಯೇ ಈ ರೀತಿಯಲ್ಲಿ ಬೇರೆ ಬೇರೆ ಎಳೆಗಳನ್ನು ಇಟ್ಟುಕೊಂಡು ಮಾಡುವಂಥದ್ದು ಕಾಣಿಸುತ್ತದೆ. ಒಂದು ಸಕ್ಸಸ್ಫುಲ್ ಪ್ಲೇ ಅಂತ ಕರಿತೀವಲ್ಲ, ಅಲ್ಲಿ ಇಂಥದ್ದು ಇರುತ್ತದೆ. ನೀವು ಶೇಕ್ಸ್ಪಿಯರ್ನ ನೋಡಿ, ಅಲ್ಲಿ ಕಾಣಿಸುತ್ತದೆ. ಈ ಮಾತು ಯಾತಕ್ಕೆ ಹೇಳ್ತೀನಿ ಅಂದರೆ, ಪಾಶ್ಚಾತ್ಯ ಕವಿಗಳ ಪೈಕಿ ನಮಗೆ ತುಂಬ ನಿಕಟವಾಗುವಂಥ ನಾಟಕಗಾರ ಅಂದರೆ ಶೇಕ್ಸ್ಪಿಯರ್. ಅವನು ನೋಡಿದ್ರೆ ಒಳ್ಳೆ ಸಂಸ್ಕೃತ ನಾಟಕವನ್ನು ಓದುತ್ತಾ ಇದ್ದೀವಾ ಅಂತ ಅನಿಸ್ಬಿಡ್ತದೆ. ಆ ಮಟ್ಟಕ್ಕೆ ನೈಕಟ್ಯ ಉಂಟು ರಚನಾ ಶಿಲ್ಪದಲ್ಲಿ, ತಂತ್ರದಲ್ಲಿ. ಇನ್ನು ಭಾರತೀಯ ಕೃತಿಗಳಲ್ಲಿಯೇ ನೋಡಿದರೆ, ಮೃಚ್ಛಕಟಿಕ ಉದಾಹರಣೆಗೆ ತೆಗೆದುಕೊಳ್ಳಿ. ಎದ್ದು ತೋರುವಂತೆ ಚಾರುದತ್ತ ಮತ್ತು ವಸಂತ ಸೇನೆಯರ ಪ್ರಣಯದ ಮುಮ್ಮೇಳ ಇದ್ದರೆ, ಹಿಮ್ಮೇಳದಲ್ಲಿ ಆರ್ಯಕ ಮತ್ತು ಪಾಲಕರ ನಡುವೆ ಇರತಕ್ಕಂಥ ಸಂಘರ್ಷ. ಪಾಲಕ ಅವನ ಸಹೋದರನಾದ ಗೋಪಾಲಕ ಇದ್ದ, ಆ ಗೋಪಾಲಕನ ಮಗ ಆರ್ಯಕ. ಅವನು ತನ್ನ ಸಹೋದರನ ಮಗನನ್ನೇ ಕೊಲ್ಲಿಸಬೇಕು ಅಂತ ಪ್ರಯತ್ನ ಮಾಡಿದ, ಸೆರೆ ಹಿಡಿಯುವ ಪ್ರಯತ್ನ ಪಟ್ಟ. ಆದರೆ ಅವನು ಬಂಡೆದ್ದು ರಾಜ್ಯವನ್ನು ದಕ್ಕಿಸಿಕೊಳ್ಳುವಂಥದ್ದು. ಪಾಲನೆಯೇ ಬರದೇ ಇರತಕ್ಕಂಥ ಪಾಲಕ ತನ್ನ ವೇಶ್ಯೆಯ ಸಹೋದರನಿಗೆ ಇಡೀ ರಾಜ್ಯದ ಒಂದು ಮೇಲ್ವಿಚಾರಣೆಯನ್ನು ಧಾರಾಯತ್ತ ಮಾಡಿಕೊಟ್ಟಂತೆ ಶಕಾರ್ನ ದಾಂಧಲೆ ನಡೆಯುವಂಥದ್ದು. ಓದು
ಚೆನ್ನಾಗಿ ಬಲ್ಲವರಿಗೆ ಉದ್ಯೋಗ ಇಲ್ಲ, ಉದ್ಯೋಗ ಮಾಡುವವರಿಗೆ ಅವಕಾಶ ಇಲ್ಲ. ಹೀಗೆ ಎಲ್ಲ ಕಲೆಗಳು, ಎಲ್ಲ ಜೀವಿಕಾ ವ್ಯವಸ್ಥೆಗಳು, ಆಲ್ ವೊಕೇಶನಲ್ ಜಾಬ್ಸ್ ಆ್ಯಂಡ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಅಂತೀವಲ್ಲ, ಅದಷ್ಟು ಕೂಡ ಪತನಗೊಂಡಿದ್ದಂಥ ಕಾಲ. ಶರ್ವಿಳಕನಂಥ ಸ್ನಾತಕನಾದಂಥ ಸಮಾವರ್ತನ ಮಾಡಿಕೊಂಡ ಒಬ್ಬ ಒಳ್ಳೆಯ ಬ್ರಾಹ್ಮಣ ವಿದ್ಯಾರ್ಥಿಗೆ ಕೆಲಸ ಇಲ್ಲದೆ ಅವನು ಕಳ್ಳತನ ಮಾಡುವ ಸಂದರ್ಭ ಬಂದಿರುವುದು. ಸಂವಾಹಕನಂಥ ತುಂಬ ಒಳ್ಳೆಯ ಅಂಗಮರ್ದನ ವಿದ್ಯೆಯನ್ನು ಕಲಿತವನಿಗೆ ಕೆಲಸ ಇಲ್ಲದೆ ಅವನು ಹೊಟ್ಟೆಪಾಡಿಗೋಸ್ಕರ ಜೂಜಾಟಕ್ಕೆ ಇಳಿದಂಥ ಸ್ಥಿತಿ. ದೇವಸ್ಥಾನಗಳು ಹಾಳು ಬಿದ್ದಿದ್ದು, ಅಲ್ಲಿ ಜೂಜುಗಾರರಿಗೆ, ವೇಶ್ಯರಿಗೆ, ಪುಂಡು ಪೋಖರಿಗಳಿಗೆ ಅವಕಾಶವಾದದ್ದು. ಉಜ್ಜಯಿನಿಯಂಥ ಮಹಾನಗರದಲ್ಲಿ ನರಕವಾಗುವಂತೆ ಸಂಜೆ ಆದ ಮೇಲೆ ಬೀದಿ ಒಳಗೆ ಹೆಣ್ಣು ಮಕ್ಕಳಿರಲಿ ಗಂಡಸರೇ ಓಡಾಡೋಕ್ಕಾಗೋಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾದದ್ದು. ಇಂಥದ್ದೆಲ್ಲ ಬರುತ್ತಾ ಇರ್ತದೆ. ಒಳ್ಳೊಳ್ಳೆ ಉದ್ಯಾನಗಳೆಲ್ಲನೂ ಹಾಳು ಸುರಿದು ಜೀರ್ಣೋದ್ಯಾನಗಳಾಗಿರುವಂಥದ್ದು. ಪ್ರತಿಯೊಬ್ಬರೂ ಕೂಡ ನಿನ್ನ ಜಾತಿ ಇಂಥದ್ದು, ನಿನ್ನ ಜಾತಿ ಇಂಥದ್ದು ಅಂತ ಜಾತಿಗಳ ಮೇಲೆ ಜಗಳ ಆಡುವ ಮಟ್ಟಕ್ಕೆ ಬರುವಂಥದ್ದು. ವೇಶ್ಯಾವಾಟಿಯಲ್ಲಿ ಸಮೃದ್ಧಿ ಹೆಚ್ಚಾಗ್ತಾ ಇತ್ತು. ಅಲ್ಲಿ ಎಷ್ಟು ದುಂದು ಮಾಡೋದಕ್ಕೆ ಜನ ಸಿದ್ಧವಾಗ್ತಾ ಇರ್ತಕ್ಕಂಥದ್ದು. ಆದರೆ ವೇಶ್ಯರು ನಮಗೆ ಒಳ್ಳೆಯ ಗರತಿ ಗೌರವವನ್ನು ಬದುಕಬೇಕು ಅಂತ ಬಯಸ್ತಾ ಇದ್ದದ್ದು. ಈ ರೀತಿಯಾದ ನೇಪಥ್ಯದ ಸೊಗಸುಗಳನ್ನು ಎಷ್ಟೋ ಚೆನ್ನಾಗಿ ನಾವು ನೋಡ್ತೀವಿ. ಹೀಗೆ ಮೃಚ್ಛಕಟಿಕ ಒಂದಾದರೆ ಶಾಕುಂತಲದಲ್ಲಿಯೂ ಅದೇ ಬಗೆಯಲ್ಲಿ ನಾವು ನೋಡ್ತೀವಿ. ದೇವಾಸುರ ಸಂಗ್ರಾಮದ ಒಂದು ನೆಲೆಯಿಂದ ಕಣ್ವರ ಆಶ್ರಮದ ಒಂದು ನೆಲೆ ಇರಬಹುದು, ಬೇಟೆಗಾರರ ಒಂದು ಸ್ಥಿತಿ ಇರಬಹುದು. ಅಲ್ಲಿಯವರೆಗೆ ಬೇರೆ 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 ಆಯಾಮಗಳು ಉಂಟು. ನಗರ ಜೀವನದ ಬಗ್ಗೆ ಒಂದು ರೀತಿಯಾದ ಬಯಾಸ್ ಅಂತೀವಲ್ಲ, ಒಂದು ಕಹಿಯನ್ನು ಇಟ್ಟುಕೊಂಡಂಥ ಶಾರಂಗರವ ಶಾರದ್ವತರಿರಬಹುದು. ಆಶ್ರಮವಾಸವೇ ಶ್ರೇಷ್ಠ ಅಂತ ಇಟ್ಕೊಂಡಿರ್ತಕ್ಕಂಥದ್ದು. ಈ ಕಾಡು ಜನ, ಈ ಕಾಡುವಾಸ, ಈ ಆಶ್ರಮ, ಇದು ಯಾವುದೂ ಬೇಡ, ನಗರ ಜೀವನವೇ ಮಜಾ ಅನ್ನುವಂತಹ ಮಾಢವ್ಯನಂಥ ವಿದೂಷಕರಿರಬಹುದು. ಹೀಗೆ ಶಾಕುಂತಲದಲ್ಲಿಯೂ ಬೇರೆ ಬೇರೆ ಸ್ತರಗಳ ಜನಜೀವನಗಳ ಬಗ್ಗೆ ಅತ್ಯಂತ ಮಾರ್ಮಿಕವಾದ ವಿಮರ್ಶೆಯನ್ನು ಕವಿ ಮಾಡ್ತಾನೆ. ಅಂದರೆ ಒಂದು ಮಹಾಕೃತಿ ಆಗಬೇಕು, ಒಂದು ರಸವತ್ಕೃತಿ ಆಗಬೇಕು, ಒಂದು ಸಫಲ ಕೃತಿ ಆಗಬೇಕು ಅಂದರೆ ಎಷ್ಟು ಎಳೆಗಳು ಬಂದು ಕೈಗೂಡಿಸಬೇಕು, ಅವುಗಳು ಚೆನ್ನಾಗಿ ಹೊಂದಿಕೊಳ್ಳಬೇಕು. ಈ ಪಾಕವನ್ನು ಮಾಲವಿಕಾಗ್ನಿಮಿತ್ರದಲ್ಲಿ ತುಂಬ ಚೆನ್ನಾಗಿ ಕಾಣ್ತೀವಿ. ಇದನ್ನು ಗಮನಿಸಿಕೊಳ್ಳಬೇಕು. ದುರ್ದೈವ ಏನೆಂದರೆ, ನಮ್ಮ ಪ್ರಾಚೀನ ಪದ್ಧತಿಯ ನಾಟಕ ಪಾಠ ಮಾಡ್ತಕ್ಕಂಥವರು ಸುಮ್ಮನೆ ಅಲ್ಲಿಗೆ ಪದ, ಅನ್ವಯ, ವಾಕ್ಯಾರ್ಥ, ಅಲಂಕಾರ, ಛಂದಸ್ಸು, ವ್ಯಾಕರಣ ವಿಶೇಷ ಇವುಗಳನ್ನು ಹೇಳೋದು, ಇಲ್ಲ ಆ ಶೃಂಗಾರದ ಶ್ಲೋಕಗಳನ್ನು ಚಪ್ಪರಿಸಿಕೊಂಡು ಜೋಲು ಸುರಿಸ್ತಕ್ಕಂಥದ್ದು ಅಲ್ಲಿಗೆ ಬಂದುಬಿಡುತ್ತೆ. ಇಲ್ಲ ಇನ್ಯಾವುದೋ ಒಂದು ಅಪಾಣನೀಯ ರೂಪ ಇದ್ದರೆ ಸಿಕ್ಕೇ ಬಿಡ್ತು ಸ್ವರ್ಗ ಅಂತ ಅದರ ಮೇಲೆ ಹಿಡ್ಕೊಂಡು ಕವಿಯನ್ನು ಮೂರಾ ಬಟ್ಟೆ ಮಾಡಿಬಿಡುವಂಥದ್ದು ಇದು. ಇನ್ನು ಎಷ್ಟು ಜನ ಸಂಸ್ಕೃತ ವಿದ್ವಾಂಸರು ನಾಟ್ಯಶಾಸ್ತ್ರವನ್ನು ಓದಿ ನಾಟ್ಯಶಾಸ್ತ್ರದ ಅನ್ವಯ ಇಲ್ಲಿ ಯಾವ ಮಟ್ಟಕ್ಕಿದೆ ಅಂತ ನೋಡುವುದೇ ಮಾಡುವುದಿಲ್ಲ, ಗೊತ್ತೇ ಆಗುವುದಿಲ್ಲ. ಉದಾಹರಣೆಗೆ ಇಲ್ಲಿ ಪಂಚಾಂಗಿಕಾಭಿನಯ ಅಂತ ಒಂದು ಬರುತ್ತದೆ. ಏನು ಪಂಚಾಂಗಿಕಾಭಿನಯ ಅಂತ ಒಂದು ಪಾಠಶಾಲಾ ಪ್ರಾಡಕ್ಟು ಹೇಳೋದಿಲ್ಲ. ಚಲಿಕ ಅಥವಾ ಚಲಿತಕ ಅಥವಾ ಚಲಿತ ಅನ್ನುವಂಥ ಒಂದು ಶಬ್ದ ಬರುತ್ತೆ. ಇದೆಲ್ಲ ಮಾಲವಿಕಾಗ್ನಿಮಿತ್ರದಲ್ಲಿ ಬರೋ ಮಾಲವಿಕೆಯ ನೃತ್ಯದ ವಿವರಗಳು. ಅದು ಏನು ಅಂತ ಬರೋದಿಲ್ಲ. ಶರ್ಮಿಷ್ಠಾಯ ಚತುಷ್ಪದಿ ಅಂತಂದರೆ ಅದು ಏನು ಗೊತ್ತಾಗೋದಿಲ್ಲ. ಹೇಗೆ ಅಭಿನಯ ಮಾಡ್ತಾಯಿದ್ರು ಗೊತ್ತಾಗುವಂಥದ್ದಿಲ್ಲ. ಅಂದರೆ ನಮ್ಮ ಸಾಂಪ್ರದಾಯಿಕ ವಿದ್ವತ್ತೆ ಎಲ್ಲನೂ ಮೂರೊತ್ತು ಒಂದು ನಾಟಕವನ್ನು ನಾಟಕವಾಗಿ ನೋಡದೆ ಯಾವುದೋ ಒಂದು ಪಾಠ್ಯ ಗ್ರಂಥ ಅಂತ ರೀಡಬಲ್ ವರ್ಕ್ ಅನ್ನುವಂತೆ ನೋಡಿದೆ ಹೊರತು ಎನ್ಯಾಕ್ಟಬಲ್ ಅಂತ ನೋಡಿಲ್ಲ. ಅದೇ ರೀತಿ ನಾಟಕದ ಚಿಂತನೆ ಹಿನ್ನೆಲೆ ಮಾಡ್ತಕ್ಕಂಥವರು ಇದು ಆ ಕಾಲದಲ್ಲಿ ಹೇಗೆ ಮಾಡ್ತಾ ಇದ್ದ ನಾಟಕ ಅಂತ ನೋಡುವುದಿಲ್ಲ. ಉದಾಹರಣೆಗೆ ನಮ್ಮಲ್ಲಿ ಎಷ್ಟೋ ಜನಕ್ಕೆ ಇಲ್ಲಿ ಬರ್ತಕ್ಕಂಥ ಪಾತ್ರಗಳ ಸ್ವಭಾವ ನೋಡಿದ್ರೆ ತುಂಬ ಟೈಪಿಫೈಡ್ ಅಂತ, ಯಾವುದೋ ಒಂದು ಕಟ್ಟುಬದ್ಧ ವ್ಯವಸ್ಥೆ ಇದೆ ಅಂತ ಅಂದುಕೊಳ್ತಾರೆ. ಅವ್ರಿಗೆ ಯಾರಿಗೂ ನಮ್ಮ ಸಾಂಪ್ರದಾಯಿಕ ರಂಗಭೂಮಿಯ ಅರಿವೇ ಇಲ್ಲ. ಯಕ್ಷಗಾನದಲ್ಲಿ ಇಂದೂ ಕೂಡ ಪಾತ್ರಗಳ ಹೆಸರು ಹೇಳೋದಿಲ್ಲ, ವೇಷಗಳ ಹೆಸರು ಹೇಳ್ತಾರೆ. ಮೊದಲನೇ ವೇಷ, ಎರಡನೇ ವೇಷ ಅಂತ ಹೇಳ್ತಾರೆ, ಮುಖ್ಯಸ್ತ್ರೀ ವೇಷ, ಈ ರೀತಿಯಾಗಿ ಹೇಳ್ತಕ್ಕಂಥದ್ದು. ಬಣ್ಣದ ವೇಷ, ಕಾಡು ಬಣ್ಣ, ಹೆಣ್ಣು ಬಣ್ಣ, ರಾಜಬಣ್ಣ, ಈ ರೀತಿಯಾಗಿ ಹೇಳ್ತಾರೆ. ಇದು ನಾಟ್ಯಶಾಸ್ತ್ರದ ಪದ್ಧತಿ, ನಾಟ್ಯಶಾಸ್ತ್ರದ ಕ್ರಮ. ಅವುಗಳ ಹಿನ್ನೆಲೆ ಇರಬೇಕು. ಮತ್ತು ಇವೆಲ್ಲ ಇದ್ದವರಿಗೆ ಐತಿಹಾಸಿಕವಾಗಿ ಯಾವ ಎಳೆಗಳಲ್ಲಿ ಸೇರಿಕೊಂಡಿವೆ, ಯಾವ್ಯಾವ ಸಂದರ್ಭಗಳು ಹೇಗೆ ನಡೆಯಿತು ಅಂತ ಅದನ್ನು ನೋಡೋಕ್ಕಾಗೋಲ್ಲ. ಅದೆಲ್ಲವನ್ನು ಪಾಶ್ಚಾತ್ಯರು ಮಾಡ್ತಾರೆ, ಅದನ್ನೆಲ್ಲ ಆಧುನಿಕ ವ್ಯಾಸಂಗ ಮಾಡಿದವ್ರು ಮಾಡ್ತಾರೆ. ಅವರಿಗೆ ಯಾರಿಗೂ ಕೂಡ ಪ್ರಾಚೀನ ಪದ್ಧತಿಯ ಸಂಪ್ರದಾಯದ ವಿವರಗಳು ಗೊತ್ತಿಲ್ಲ. ಹೀಗಾಗಿ ಸಂಸ್ಕೃತ ನಾಟಕಕ್ಕೆ 3-4 ಕಡೆಗಳ ವಿದ್ವತ್ತೆ ಸಹೃದಯತೆ ಬಂದು ಸೇರಬೇಕಾಗಿದೆ. ಅವು ಯಾವುದೂ ಇಲ್ಲದೆ ಇವನ್ನು ಮೆಚ್ಚೋದಕ್ಕೆ ಆಗೋದಿಲ್ಲ. ಆ ಎಲ್ಲದರ ಎಳೆಯನ್ನು ಯಥಾಮತಿ ಗ್ರಹಿಸಿಕೊಂಡು ನಾವೀ ರೂಪಕವನ್ನು ನೋಡಬಹುದು. ಮತ್ತು ಇದರ ಶೀರ್ಷಿಕೆಯ ಬಗ್ಗೆ ಮೊದಲಿಗೆ ಹೇಳಬೇಕು. ಮಾಲವಿಕಾಗ್ನಿಮಿತ್ರಂ ತುಂಬ ಸರಳವಾದ ಬೋಳಾದಂಥ ಹೆಸರು, ಮಾಲವಿಕೆ ಮತ್ತು ಅಗ್ನಿಮಿತ್ರ ಅಂತ.
ಕುಂತಕ ವಕ್ರೋಕ್ತಿ ಜೀವಿತದ ಕಡೆಯ ಉನ್ಮೇಷದಲ್ಲಿ 4ನೇ ಉನ್ಮೇಷದಲ್ಲಿ ಹೇಳ್ತಾನೆ, ಮಾಲವಿಕಾಗ್ನಿಮಿತ್ರಂ ಮಾಲತಿ ಮಾಧವಂ ಅನ್ನುವಂಥದ್ದು, ರತ್ನಾವಳಿ, ಪ್ರಿಯದರ್ಶಿಕ, ಈ ರೀತಿಯಾದ ಶೀರ್ಷಿಕೆಗಳಲ್ಲಿ ಒಂದು ಚೂರು ವಕ್ರತೆ ಇಲ್ಲ, ಚಾರುತ್ವ ಇಲ್ಲ. ಅಭಿಜ್ಞಾನ ಶಾಕುಂತಲಂ, ಮುದ್ರಾ ರಾಕ್ಷಸಂ, ಪುಷ್ಪದೂಷಿತಕಂ, ಮೃಚ್ಛಕಟಿಕಂ, ಈ ರೀತಿಯಾದ ಶೀರ್ಷಿಕೆಗಳಲ್ಲಿ ಸ್ವಾರಸ್ಯ ಉಂಟು. ಏನಿದು? ಅಭಿಜ್ಞಾನ ಶಾಕುಂತಳ, ಶಕುಂತಲೆ ಗುರುತಿಸಲ್ಪಟ್ಟಳು, ಏನು ಗುರುತಿಸಲ್ಪಡದೇ ಇರುವಂಥ ಸ್ಥಿತಿ ಅವಳಿಗೇನು ಬಂದಿತ್ತು? ಮುದ್ರಾ ರಾಕ್ಷಸಂ, ರಾಕ್ಷಸ ಮುದ್ರಿತನಾದ, ಏನಿದರ ಅರ್ಥ? ಎಲ್ಲಿ, ಯಾವ ಪ್ರೆಸ್ಸಲ್ಲಿ ಪ್ರಿಂಟ್ ಆದ? ಮೃಚ್ಛಕಟಿಕಂ, ಮಣ್ಣಿನ ಆಟದ ಬಂಡಿ ಅಂತೆ. ನಾಟಕ ಮಣ್ಣಿನ ಆಟದ ಬಂಡಿ, ಇಲ್ಲಿ ಎಲ್ಲಿ ಬರ್ತದೆ? ಮಕ್ಕಳು ಯಾರಿದ್ದಾರೆ? ಯಾವ ಆಟ ಆಡುವಂಥದ್ದು? ಈ ಕುತೂಹಲ ಹುಟ್ಟಿಸುತ್ತದೆಯಲ್ಲ. ಆ ಮೂಲಕ ಅನೇಕ ಧ್ವನಿ ಪರಂಪರೆ. ಮಕ್ಕಳ ಆಟಿಕೆಯ ಬಂಡಿ ಅಂತ ಅಂದುಕೊಳ್ತೀವಿ, ನಿಜವಾದ ಬಂಡಿಗಳ ವಿಪರ್ಯಯ ಆಗುತ್ತದೆ. ಅಲ್ಲಿ ಬರುವ ವಸಂತ ಸೇನೆ 6ನೇ ಅಂಕದಲ್ಲಿ ಅಳ್ತಾ ಇದ್ದ ಚಾರುದತ್ತನ ಮಗನ ಮಣ್ಣಿನ ಬಂಡಿಯನ್ನು ತನ್ನ ಒಡವೆಗಳನ್ನು ತುಂಬಿಕೊಡುವ ಮೂಲಕ ಕ್ಷಣ ಮಾತ್ರದಲ್ಲಿ ಸುವರ್ಣ ಶಕಟಿಕ ಮಾಡ್ತಾಳೆ, ಮೃತ್ ಶಕಟಿಕವನ್ನು. ಆದರೆ ಪಾಪ ವಿಧಿ ಅವಳು ಚಾರುದತ್ತನ ಬಂಡಿಯಲ್ಲಿ ಹೋಗಬೇಕಾಗಿದ್ದಕ್ಕೆ ಬದಲಾಗಿ ಶಕಾರನ ಬಂಡಿಗೆ ಹೋಗುವಂತೆ ಆಗಿಬಿಡ್ತದೆ. ಅಂದರೆ ಇವಳು ಎಷ್ಟು ಸುಲಭವಾಗಿ ಇಲ್ಲಿ ಪ್ರವಹಣ ವಿಪರ್ಯಯ ಮಾಡ್ತಾಳೆ, ವಿಧಿ ಅಷ್ಟು ಸುಲಭವಾಗಿ ಅವಳ ಬದುಕಿನ ಪ್ರವಹಣ ವಿಪರ್ಯಯ. ಶಿ ಮಿಸಸ್ ದಿ ಬಸ್ ಆ್ಯಂಡ್ ಕ್ಯಾಚಸ್ ಸಮ್ ಅದರ್ ಬಸ್. ಇದನ್ನು ತೋರಿಸುವಾಗ ನಾವು ಮಕ್ಕಳಿಗೆ ನೀನೇನು ಯೋಚನೆ ಮಾಡಬೇಡ, ನಾನು ನೋಡ್ಕೋತೀವಿ ಅಂತೀವಿ. ಅರೆ, ನಮ್ಮ ಬದುಕನ್ನು ವಿಧಿ ಮತ್ತೊಂದು ರೀತಿಯಲ್ಲಿ ನೋಡ್ಕೊಂಡು ಬಿಡುತ್ತದೆ. ಈ ಬಗೆಯಲ್ಲಿ ಧ್ವನಿ ಅಷ್ಟು ಚೆನ್ನಾಗಿ ಬರುತ್ತದೆ. ಹೀಗೆ ಇನ್ನೂ ಅದ್ಭುತವಾದಂಥದ್ದು. ಮೃಚ್ಛಕಟಿಕಕ್ಕೆ ಸಮಾನ ಯಾವುದುಂಟು ಜಗತ್ ಸಾಹಿತ್ಯದಲ್ಲಿ? ನಾಟಕ ಇರಲಿ. ಆದರೆ ಈ ಥರ ಡಲ್ಲಾದ ಶೀರ್ಷಿಕೆಗಳು ಶೇಕ್ಸ್ಪಿಯರ್ನ ಸುಮಾರು ನಾಟಕಗಳಿಗಿವೆ. ಅವನ ಮಹಾ ಪ್ರಸಿದ್ಧವಾದ ಗ್ರೇಟ್ ಟ್ರ್ಯಾಜಿಡೀಸ್ ಅಂತೀವಲ್ಲ, ಮ್ಯಾಕ್ಬೆತ್ತು, ಕಿಂಗ್ ಲಿಯರು, ಅಥೆಲೋ, ಯಾವುದನ್ನು ನೋಡಿ ಅದು ಅದೇ ಬೋಳಾದ ಹೆಸರೇನೆ. ಮಿಡ್ ಸಮ್ಮರ್ ನೈಟ್ಸ್ ಡ್ರೀಮ್ ಒಂದು ಸ್ವಲ್ಪ ಚೆನ್ನಾಗಿರುವಂಥದ್ದು, ಮೆಜರ್ ಫಾರ್ ಮೆಜರ್ ಆ ರೀತಿಯಾದಂಥದ್ದು ಚೆನ್ನಾಗಿರ್ತಕ್ಕಂಥದ್ದು, 12th ನೈಟ್ ಹಾಗೆ ಸಾಂಕೇತಿಕವಾದದ್ದು. ಅಂದರೆ ಅವನ ಪ್ರಧಾನ ಕೃತಿಗಳಲ್ಲ ಅಂತನ್ನುವಂಥದ್ರೊಳಗೆ ಶೀರ್ಷಿಕೆ ಚೆನ್ನಾಗಿದೆ, ಪ್ರಧಾನ ಅನ್ನೋದ್ರೊಳಗೆ ಸಪ್ಪಿಯಾಗಿದೆ. ಏನು ಮಾಡೋಣ, ಇಟ್ಟ ಆ ಹೆಸರು, ಅದಕ್ಕೆ ಬೈತೀವಿ. ಕಾಳಿದಾಸನದು ಈ ಶೀರ್ಷಿಕೆ ಹಾಗೇ ಇದೆ. ವಿಕ್ರಮೋರ್ವಶೀಯಮ್ಮು ಹೆಚ್ಚಿನ ಮಟ್ಟಕ್ಕೆ ಅದೇ ಆಯಿತು. ಆದರೆ ಒಂದು ಸ್ವಲ್ಪ ಮೇಲು ಒಂದು ಅಂತರವನ್ನು ನಾವು ಕಾಣ್ತೀವಿ. ಇಟ್ಸ್ ಎ ಟ್ರಾನ್ಸಿಯೆಂಟ್ ಪ್ಲೇ ಅಂತನ್ನೋದು ಗೊತ್ತಾಗುತ್ತದೆ. ಮಾಲವಿಕೆ ಮತ್ತು ಅಗ್ನಿಮಿತ್ರರ ಪ್ರಣಯವನ್ನು ಕುರಿತದ್ದು. ಮಾಲವಿಕಾಂಚ ಅಗ್ನಿಮಿತ್ರಂಚ ಅಧಿಕೃತ್ಯ ಕೃತಮಿದಂ ರೂಪಕಂ ಮಾಲವಿಕ ಅಗ್ನಿಮಿತ್ರಂ ಅಂತ ಹೇಳ್ತೀವಿ. ನಾನು ಮೊದಲೇ ತಿಳಿಸಿದೆ, ಇದು ನಾಟಿಕ 4 ಅಂಕ ಅಂತ ಮಾಡಬೇಕು ಅಂತ. ಆದರೆ ಈ ಒಂದು ಪ್ರವಚನ ಕಾಲದಲ್ಲಿ 5 ಅಂಕ ಇರೋದರಿಂದ 5 ಅಂಕ ಅಂತಲೇ ಹೇಳಬೇಕು. ಅದು ಹಾಗಿದ್ದ ನಾಟಿಕೆಯ ರೂಪಕ್ಕೆ ಹೆಚ್ಚು ಹೋಲುತ್ತದೆ ಅಂತನ್ನೋದು ನನ್ನ ಸಂಶೋಧನೆ. ಆದರೂ ಕಾಳಿದಾಸ ಏನು ಬರೆದಿದ್ದಾನೋ ಅದನ್ನು ಹೇಳಬೇಕಲ್ವ. ಆ ಕಾರಣದಿಂದಾಗಿ 5 ಅಂಕಗಳಾಗಿಯೇ ನಾವು ನೋಡ್ತೀವಿ. ಅದೇ ಕಾರಣದಿಂದ ನಾನು ಸಾಮಾನ್ಯವಾದಂಥ ರೂಪಕ ಸಾಮಾನ್ಯ ಅನ್ನುವ ಅರ್ಥದಲ್ಲಿ ಹೊತ್ತು ಕನ್ನಡದಲ್ಲಿ ನಾಟಕ ಅನ್ನೋ ಶಬ್ದ ಬಳಸ್ತಾರೆ. ನಾಟಕ ಅಂದರೆ ಏನಿ ಪ್ಲೇ ಅನ್ನುವುದಾಗಿದೆ. ವಸ್ತುತಃ ಟೆಕ್ನಿಕಲ್ ಮೀನಿಂಗ್, ಪಾರಿಭಾಷಿಕವಾದ ಅರ್ಥ ನೋಡಿದರೆ ನಾಟಕ ಅನ್ನುವಂಥದ್ದು ದಶರೂಪಕಗಳಲ್ಲಿ ಒಂದು. ಅದು ಬೇರೆ, ನಾಟಿಕ ಬೇರೆ, ಪ್ರಕರಣ ಬೇರೆ, ವ್ಯಾಯೋಗ ಬೇರೆ, ಡಿಮ, ಇಹಾಮೃಗ, ವ್ಯಾಯೋಗ ಇತ್ಯಾದಿಗಳೆಲ್ಲ ಬೇರೆ. ಆದರೆ ಇಲ್ಲಿ ವ್ಯಪದೇಶಸ್ತು ಭೂಯಸ ಅಂತ ಕೆಲವೊಮ್ಮೆ ನಾನು ರೂಪಕ ಅನ್ನೋ ಶಬ್ದ, ಕೆಲವೊಮ್ಮೆ ನಾಟಿಕ ಅನ್ನೋ ಶಬ್ದ, ಕೆಲವೊಮ್ಮೆ ನಾಟಕ ಅನ್ನೋ ಶಬ್ದವನ್ನು ಬಳಸ್ತೀನಿ. ಯಾರು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಟೆಕ್ನಿಕಲಿ ಸ್ಪೀಕಿಂಗ್ ರಾಂಗ್, ಬಟ್ ಕಲೋಕ್ವಿಯಲಿ ಆರ್ ಇನ್ಫಾರ್ಮಲಿ ಇಟ್ ಈಸ್ ರೈಟ್. ನಾಟ್ಯತೆ ಇತಿ ನಾಟಕಂ, ನಟರಿಂದ ಅಭಿನಯಿಸಲ್ಪಡುತ್ತದೆ ಅನ್ನೋ ಕಾರಣದಿಂದ ನಾಟಕ ಅಂತ ನಿರ್ವಚನ ಮಾಡಿ ಕಾಪಾಡಿಕೊಳ್ಳಬಹುದು. ಆದರೆ ರೂಪಕ ಅನ್ನುವುದು ಜನರಲ್ ಪ್ಲೇ ಅನ್ನುವುದಕ್ಕಿರುವಂಥ ಶಬ್ದ. ಮತ್ತು ಈಗ ನಾವು ನೇರ ನಾಟಕಕ್ಕೆ ಹೋಗುವಾಗ ಸಂಸ್ಕೃತ ನಾಟಕಗಳು ಯಾವ ರೀತಿ ರಂಗಕ್ಕೆ ಬರ್ತಾ ಇದ್ವು ಅನ್ನೋದರ ಕಲ್ಪನೆ ಒಂದು ಸ್ವಲ್ಪ ಇರಬೇಕು. ಹಾಡು, ಕುಣಿತ ಎಲ್ಲ ಹೆಜ್ಜೆಗೂ ಇರ್ತಾ ಇದ್ವು. ತುಂಬ ಜನ ಅಂದುಕೊಂಡಿದ್ದಾರೆ ಇದರ 2ನೇ ಅಂಕದಲ್ಲಿ ಬರುವ ಮಾಲವಿಕೆಯ ನೃತ್ಯದ ಕಾರಣ ಅದು ಮಾತ್ರ ನೃತ್ಯಮಯವಾಗಿತ್ತು, ಮಿಕ್ಕಿ ಯಾವುದೂ ಅಲ್ಲ ಅಂತ. ಹಾಗಲ್ಲ. ಪ್ರಾಚೀನ ಭಾರತದ ಎಲ್ಲ ದೃಶ್ಯ ಕಾವ್ಯಗಳು ಹಾಡು ಕುಣಿತಗಳಿಂದ ಕೂಡಿರ್ತಾ ಇದ್ವು. ನನಗೆ ನನ್ನ ಗುರುವರ್ಗದಲ್ಲಿ ಯಾರೂ ಇದನ್ನು ತಿಳಿಸಲಿಲ್ಲ. ಕಾಲೇಜಿನಲ್ಲಿ ಮಾಲವಿಕಾಗ್ನಿಮಿತ್ರದ 1 ಅಂಕ ಓದಿದ್ದೆ, ಶಾಕುಂತಲದ 1 ಅಂಕ ಓದಿದ್ದೆ, ಇನ್ನೂ ಒಂದು ಭಾಸನ ಕೃತಿ ಪೂರ್ಣವಾಗಿ ಓದಿದ್ದು ಎಲ್ಲ ಉಂಟು. ನಾನು PUC ವರ್ಗಷ್ಟೇ ಓದಿದ್ದು ಸಂಸ್ಕೃತವನ್ನು ಕಾಲೇಜಿನಲ್ಲಿ, ಮತ್ತು ಸ್ವಂತದ ಸ್ವಯಮಾಚಾರ್ಯ ಪದ್ಧತಿ. ಈಗಲೂ ಅಷ್ಟೇ ಪಾಠ ಹಾಗೇ ನಡೀತಾ ಇರ್ತದೆ ಅಂತ ಅನಿಸುತ್ತದೆ. ಸಂಸ್ಕೃತ ನಾಟಕ ಹೇಗೆ ರಂಗಪ್ರಯೋಗಕ್ಕೆ ಬರ್ತಾ ಇತ್ತು ಅನ್ನೋದರ ಕಲ್ಪನೆ ಇಲ್ಲದಿದ್ದರೆ ನಮಗೆ ತುಂಬ ನಷ್ಟವಾಗುತ್ತದೆ. ಮೊದಲಿಗೆ ಇಲ್ಲಿ ಹಾಡು, ಕುಣಿತ, ಸಂವಾದ ಎಲ್ಲ ಇರ್ತಾ ಇದ್ದಿದ್ದರಿಂದ ಇಟ್ಸ್ ಎ ಟೋಟಲ್ ಥಿಯೇಟ್ರ್ ಅಂತ ಕರಿಬಹುದು. ಮತ್ತು ಹಾಡುವುದಕ್ಕಾಗಿ ಹಿಮ್ಮೇಳವೇ ಬೇರೆ ಇರ್ತಾ ಇತ್ತು.
ಆ ಹಿಮ್ಮೇಳವನ್ನು ನಾವು ಕುತುಪ ಅಂತ ಕರಿತೀವಿ. ಈಗ ಯಕ್ಷಗಾನದಲ್ಲಿ ಹೇಗೆ ಬ್ಯಾಕ್ ಸ್ಟೇಜ್ ಅಂತ ಕರಿತೀವಲ್ಲ, ಆ ಒಂದು ಅದರ ಮುಂದೆ ಹಿನ್ನೆಲೆಯ ಪರದೆ ಅಂತ ಯಾವುದಿರುತ್ತೆ, ಬ್ಯಾಕ್ ಡ್ರಾಪ್ ಅಂತ ಕರಿತೀವಲ್ಲ, ಅದರ ಮುಂದೆ ಕೂತ್ಕೊಳ್ತಾ ಇದ್ದಿದ್ದು. ಮತ್ತು ಎಡಬಲಗಳಲ್ಲಿ 2 ಬಾಗಿಲಿರ್ತಾ ಇತ್ತು. ರಂಗಸ್ಥಳ ನಮಗೆ ಎದುರಾಗಿ ಇದೆ ಅಂತಂದರೆ ರಂಗಸ್ಥಳದಲ್ಲಿ ನಮಗೆ ಕಾಣುವ ಅತ್ಯಂತ ಹಿಂಭಾಗದಲ್ಲಿ ಈ ಗೀತವಾದ್ಯಕಾರರು ಇರ್ತಾಯಿದ್ರು. ಭಾಂಡವಾದ್ಯ ಅಂತ ದೊಡ್ಡ ದೊಡ್ಡ ಚರ್ಮವಾದ್ಯಗಳನ್ನು ಇಟ್ಕೊಳ್ತಾ ಇದ್ರು. ಮಡಿಕೆಯ ಆಕಾರದಲ್ಲಿ, ಪೀಪಾಯಿ ಆಕಾರದಲ್ಲಿ ಇರ್ತಾಯಿದ್ವು. ತ್ರಿಪುಷ್ಕರ ಅಂತ 3 ಬಾಯಿಗಳ ಒಂದು ಕುಂಭ, ಅದಕ್ಕೆ ಚರ್ಮವನ್ನು ಕಟ್ಟಿ ಶ್ರುತಿ ಮಾಡಿ ನುಡಿಸ್ತಾ ಇದ್ದರು. ಭಾಂಡವಾದ್ಯ ಅಂತನ್ನುವಂಥದ್ದು ಒಂದೇ ಬಾಯಿ ಇರುವಂಥ ಆ ರೀತಿಯಾದ ಒಂದು ವಾದ್ಯ. ಇವೆಲ್ಲ ಕೂಡ ಅವನದ್ಧ ವಾದ್ಯಗಳು ಅಂತ, ಯಾವುದರ ಪರ್ಕಸಿವ್ ಇನ್ಸ್ಟ್ರೂಮೆಂಟ್ಸ್ ಅಂತ ಕರಿತೀವಿ, ಆ ಬಗೆಯಾದದ್ದು. ಅದಲ್ಲದೆ ಮೃದಂಗ ವಿಶೇಷವಾಗಿರ್ತಾ ಇತ್ತು. ಮದ್ದಳೆ ಪುಷ್ಕರ ಅಂತ ಕರಿತಾ ಇದ್ದರು, ಅದನ್ನು ಮೃದಂಗ ಅಂತ ಕೂಡ ಕರಿತಾ ಇದ್ದರು. ಮುರಜ ಅಂತಲೂ ಕರಿತಾಯಿದ್ರು. ಬೇರೆ ಬೇರೆ ರೀತಿಯಾದಂಥವು ಅವುಗಳಿರ್ತಾಯಿದ್ವು. ಮತ್ತು ವಂಶವಾದ್ಯಗಳು ಅಂತ ಎಲ್ಲ ಕೊಳಲುಗಳು ಅವಿರ್ತಾಯಿದ್ವು. ಯಾವುದನ್ನು ನಾವು ವಿಂಡ್ ಇನ್ಸ್ಟ್ರೂಮೆಂಟ್ಸ್ ಅಂತ ಹೇಳ್ತೀವಿ, ಅವುಗಳು ಸುಶಿರ ವಾದ್ಯಗಳು. ಅದಾದ ಮೇಲೆ ವೀಣಾ ಪ್ರಕಾರಗಳು, ಎಲ್ಲ ತಂತ್ರಿ ವಾದ್ಯಗಳು ಇರ್ತಾಯಿದ್ವು. ಅದಲ್ಲದೆ ಗಂಡಸರು ಹೆಂಗಸರು ಒಟ್ಟಾಗಿ ಹಾಡ್ತಾಯಿದ್ರು. ಹೆಂಗಸರ ಸಂಖ್ಯೆ 2 ಪಟ್ಟು ಇರ್ತಾಯಿತ್ತು ಗಂಡಸರ ಸಂಖ್ಯೆಗಿಂತ ಅಂತನ್ನುವುದು ಗೊತ್ತಾಗುತ್ತದೆ. ತಾಲಧಾರಿಗಳು ಬೇರೆ ಇರ್ತಾಯಿದ್ರು. ಮತ್ತು ಅವರೆಲ್ಲ ಕೂತ್ಕೊಂಡ ಮೇಲೆ ಮುಂದೆ ಪಾತ್ರಗಳು ಬಂದು ವ್ಯವಹರಿಸ್ತಾ ಇದ್ವು. ತುಂಬ ಮುಂದೆ ಪ್ರೇಕ್ಷಕರಿಗೆ ಅತ್ಯಂತ ನಿಕಟವಾಗಿ ಸ್ಟೇಜಿನ 2 ಪ್ರೊಜೆಕ್ಷನ್ಸ್ ಇರ್ತಾಯಿದ್ವು. ಅವನ್ನು ಮತ್ತವಾರಣಿ ಅಂತ ಕರಿತಾಯಿದ್ರು. ಅವುಗಳನ್ನು ಬೀದಿ ಇತ್ಯಾದಿಯಾಗಿ, ಅಥವಾ ಪಾತ್ರ ಒಂದು ಹೊರಗಿಂದ ಬಂದು ವಿವರಣೆಯನ್ನು ಕೊಡ್ತಾ ಇದೆ ಅಂತಂದರೆ, ಒಂದು ಅಮುಖ್ಯವಾದ ಸಂಗತಿ ನಡೀತಾ ಇದೆ, ಅಥವಾ ಯಾವುದನ್ನು ಒಂದು ಇಂಟರ್ಲೂಡ್ ಸೀನ್ಸ್ ಅಂತ ಕರಿತೀವಿ, ಪ್ರವೇಶಕ, ವಿಷ್ಕಂಭಕ ಇತ್ಯಾದಿ ಅರ್ಥೋಪಕ್ಷೇಪಗಳು ಅಂತ ಕರಿತೀವಿ. ಮೈನರ್ ಸೀನ್ಸ್ ಅಂತ ಅವುಗಳನ್ನು ಮುಂದೆ ಮಾಡ್ತಾಯಿದ್ರು. ಮೇಜರ್ ಅನ್ನುವಂಥದ್ದು ನಡೀತಾ ಇದ್ದದ್ದು ರಂಗಸ್ಥಳದ ಕೇಂದ್ರದಲ್ಲಿ ನಡೀತಾ ಇತ್ತು. ಅವುಗಳು ತ್ರಿಕೋಣಾಕಾರದ ರಂಗಸ್ಥಳ, ತುಂಬ ಇಂಟಿಮೇಟ್ ಥಿಯೇಟ್ರ್ ಅನ್ನುವಂಥ ಅರ್ಥದಲ್ಲಿ ಆಗಿರ್ತಾ ಇತ್ತು. ತ್ರೆಶ್ರ ಅಂತ, ಸಾಕಷ್ಟು ಜನಸಂಖ್ಯೆ ಇದ್ದಾರೆ ಅಂತಂದರೆ ಚತುರಶ್ರ ಅಂತ, ಸ್ಕ್ವೇರ್ ಆ ರೀತಿಯಾಗಿ. ತುಂಬ ದೊಡ್ಡದು ಅಂತಂದರೆ ದೀರ್ಘ ಚತುರಶ್ರ ಅಂತ, ಅದನ್ನು ವಿಕೃಷ್ಟ ಅಂತ ಕರೀತಾರೆ, ರೆಕ್ಟ್ಯಾಂಗ್ಯುಲರ್ ಆಗಿ ಹೀಗೆ ನಡೀತಾ ಇದ್ವು ಅಂತ ಗೊತ್ತಾಗುತ್ತದೆ. 4 ಕಂಬಗಳು ನಡ್ತಾ ಇದ್ದರು, 4 ವರ್ಣಗಳ ಸಂಕೇತವಾಗಿ ಎಲ್ಲ ಜಾತಿಯವರಿಗೆ, ಎಲ್ಲ ವರ್ಣದವರಿಗೆ ಈ ನಾಟ್ಯ ಯಜ್ಞದಲ್ಲಿ ಪಾಲ್ಗೊಳ್ಳುವ ಅವಕಾಶ ಇರ್ತಾ ಇತ್ತು. ಪ್ರತಿಯೊಬ್ಬರಿಗೂ ಅವಿರೋಧವಾಗಿ ನಡೀತಾ ಇದ್ದ ಕೆಲಸ ಅಂತ ಗೊತ್ತಾಗುತ್ತದೆ. ನೇಪಥ್ಯ ಅಂತ ಕರಿತಾ ಇದ್ದರು. ಅದು ಗ್ರೀನ್ ರೂಮ್, ಚೌಕಿ ಅಂತ ಏನು ಕರಿತೀವಿ ಅದು. ನ ಪಥ್ಯಂ ಇತಿ ನೇಪಥ್ಯಂ ಅಂತ, ನಾವಲ್ಲಿ ಹೋಗಿ ನೋಡಬಾರ್ದು, ಅದು ಬ್ಯಾಕ್ ಸ್ಟೇಜ್ ಅಂತನ್ನುವಂಥ ಅರ್ಥದಲ್ಲಿ. ಈ ಕುತುಪ ಅನ್ನುವಂಥದ್ದರ ಇರ್ಕೆಲದಲ್ಲಿ, ಅಂದರೆ ನಾವು ಕಾಣುವ ಸ್ಟೇಜ್ನ ಹಿಂದಿನ ತೆರೆಯ ತುದಿಗಳಲ್ಲಿ 2 ಬಾಗಿಲಿರ್ತಾಯಿದ್ವು. ಒಂದರಿಂದ ಬಂದು ಇನ್ನೊಂದರಿಂದ ಹೋಗುವಂಥದ್ದು, ಪ್ರದಕ್ಷಿಣಾತ್ಮಕವಾಗಿ, ಅಂದರೆ ಎಡದಿಂದ ಬಂದು ಬಲದಿಂದ ಹೋಗ್ತಕ್ಕಂಥದ್ದು ಸಾಮಾನ್ಯವಾಗಿ ಹೀಗಿರ್ತಾ ಇತ್ತು. ಮತ್ತು ಮುಂದೆ ಯಾವುದೂ ಕರ್ಟನ್ ಡೌನ್, ಕರ್ಟನ್ ಅಪ್ ಅಂತ ಇರ್ತಾ ಇರಲಿಲ್ಲ. ಹಾಗಾಗಿ ಎಲ್ಲ ಪಾತ್ರಗಳು ನಿರ್ಗಮಿಸಿದರೆ ಅಂಕ ಮುಗಿಯೋದು ಅಂತ, ಅಂಕಾಂತೆ ಪಾತ್ರ ನಿಷ್ಕ್ರಮ ಅಂತಿತ್ತು. ಅದರಿಂದ ಅಂಕಕ್ಕೂ ವ್ಯತ್ಯಾಸ ಹೇಗೆ ಗೊತ್ತಾಗೋದು ಅಂದರೆ, ಎಲ್ಲ ಎಕ್ಸಿಟ್ ಆಗಿಬಿಟ್ಟಾಗ ಹಾಗೆ ಫ್ರೆಶ್ ಆಗಿ ಬಂದರೆ, ಇಂದು ಯಕ್ಷಗಾನದಲ್ಲಿ ಆ ಪದ್ಧತಿಗಳು ಉಂಟು. ರಂಗದ ಮೇಲೆ ಒಂದು ಸುತ್ತು ಬಂದರೆ ಒಂದು ಪ್ರದೇಶ ಬದಲಾಯಿತು ಅಂತ, ಎಲ್ಲ ಪಾತ್ರಗಳು ಹಿನ್ನೆಲೆಗೆ ಹೋಗಿ ಮತ್ತೆ ಬಂದರೆ ಅಂಕವೇ ಬದಲಾಯಿತು ಅಂತನ್ನುವಂಥದ್ದು, ಇವೆಲ್ಲ ಸಂಕೇತಗಳು ತುಂಬ ಚೆನ್ನಾಗಿ ಜನಕ್ಕೆ ಗೊತ್ತಾಗ್ತಾ ಇದ್ದಿದ್ದು. ಹಿನ್ಮೇಳದಿಂದ ಹಾಡ್ತಾಯಿದ್ರು. ನಟರು ಹಾಡ್ತಾ ಇರಲಿಲ್ಲ, ಆದರೆ ಹಾಡಿಕೆಗೆ ಅಭಿನಯ ಮಾಡ್ತಾಯಿದ್ರು. ಇದು ನಾವು ಗಮನಿಸಬೇಕಾದದ್ದು. ಹಾಡಿಕೊಂಡು ಮಾಡುವಂಥ ಒಪೇರಾ ಅಂತೀವಲ್ಲ, ಆ ಪದ್ಧತಿ ಅಲ್ಲ, ಅದು ಬೇರೆ ಪದ್ಧತಿಯಾಗಿ ಇತ್ತಾದರೂ ನಾಟ್ಯಶಾಸ್ತ್ರದಲ್ಲಿ ಆಗಿರುವಂಥದ್ದಲ್ಲ. ಆದರೆ ರಂಗದ ಕಲ್ಪನೆ ಇದ್ದ ನಟರೆಲ್ಲರಿಗೂ ಸಂಗೀತದ ಅಭ್ಯಾಸ ಇರ್ತಾ ಇತ್ತು. ಆದರೆ ಹಾಡಿಕೊಂಡು ಮಾಡುವುದು ಬಹಳ ಶ್ರಮವಾಗ್ತಾ ಇತ್ತು. ಅಲ್ಲೋ ಇಲ್ಲೋ ಕೆಲವು ಪದ್ಯಗಳನ್ನು ಎತ್ತುಗಡೆ ತಗೊಳ್ಳೋದು ಅಂತ ನಮ್ಮಲ್ಲಿ ಯಕ್ಷಗಾನದಲ್ಲಿ ಹೇಳ್ತೀವಿ. ಹಾಗೆ ಮಾಡ್ತಾಯಿದ್ರು ಅಷ್ಟೇ. ಮತ್ತು ಇಲ್ಲಿ ಹಾಡುಗಳು ಇರ್ತಾ ಇದ್ವು. ಆದರೆ ಸಂಸ್ಕೃತ ನಾಟಕಗಳು ಅಂತ ಇವತ್ತು ರೂಪಗಳಿಗೆ ಯಾವ ಸಿಗುತ್ತವೆ, ಅಲ್ಲಿ ಹಾಡುಗಳಾಗಿ ಪ್ರತ್ಯೇಕ ಏನೂ ಕಾಣಿಸೋಲ್ಲ. ಆ ಹಾಡುಗಳನ್ನೆಲ್ಲ ಆಯಾ ಕಂಪನಿಯವರು ಬರ್ಕೊಳ್ತಾ ಇದ್ರು. ನಾಟಕದ ಕಂಪನಿಯವರು ಅವರಿಗೆ ಅನುಕೂಲವಾಗುವಂತೆ ಬರ್ಕೊಳ್ತಾ ಇದ್ರು. ಅಂದರೆ ಕಾಳಿದಾಸನ ನಾಟಕ ಅಂತ ಏನು ಕಾಳಿದಾಸ ಬರ್ಕೊಡ್ತಾನೆ, ಅದಲ್ಲದೆ ಬೇರೆ ಹಾಡುಗಳು ಬಂದು ಸೇರಿಕೊಳ್ತಾ ಇದ್ವು. ಆ ಜನರ ರುಚಿಗಳನ್ನು ನೋಡಿಕೊಂಡು, ಸನ್ನಿವೇಶ ನೋಡಿಕೊಂಡು, ಯಾವ ಪ್ರಾಂತ ಅಂತ ನೋಡಿಕೊಂಡು ಆ ಪ್ರಾಂತದ ಭಾಷೆಯಲ್ಲಿ, ಆ ಪ್ರಾಂತೀಯ ಪ್ರಾಕೃತದಲ್ಲಿ ಮಾಡ್ತಾಯಿದ್ರು. ಅಂದರೆ ಮಹಾರಾಷ್ಟ್ರದಲ್ಲಿ ಕಾಳಿದಾಸನ ನಾಟಕಗಳಾದರೆ ಹಾಡುಗಳೆಲ್ಲ ಮಹಾರಾಷ್ಟ್ರೀಯ ಭಾಷೆಯಲ್ಲಿ, ಮಹಾರಾಷ್ಟ್ರೀಯ ಪ್ರಾಕೃತದಲ್ಲಿ ಇರ್ತಾಯಿದ್ವು. ಇನ್ನು ದಕ್ಷಿಣ ಭಾರತದಲ್ಲಿ ಆಗ್ತಾಯಿದ್ದೆ ದಾಕ್ಷಿಣಾತ್ಯ ಪ್ರಾಕೃತದಲ್ಲಿ ಇರ್ತಾಯಿತ್ತು. ಹಾಗಲ್ಲದೆ ಬಿಹಾರದಲ್ಲಿ ನಡೀತಾ ಇದ್ದರೆ ಮಾಗಧಿ ಪ್ರಾಕೃತದಲ್ಲಿ ಅವುಗಳು ಇರ್ತಾಯಿದ್ವು ಹೆಚ್ಚಾಗಿ. ಈ ಕಡೆಗೆ ಗುಜರಾತಿನ ಕಡೆಗಿದ್ದರೆ ಲಾಟಿಯಾ ಪ್ರಾಕೃತದಲ್ಲಿ ನಡೀತಾ ಇದ್ವು. ಉತ್ತರ ಭಾರತದಲ್ಲಾದರೆ ಶೌರಸೇನಿ ಪ್ರಾಕೃತದಲ್ಲಿ ಆ ಗೀತೆಗಳಿರ್ತಾಯಿದ್ವು. ಆ ಗೀತೆಗಳನ್ನು
ಒಂದು ರೀತಿ ರೆಡಿಮೇಡ್ ಸಾಂಗ್ಸ್ ಅಂತ ಕರೀಬಹುದು. ಯಕ್ಷಗಾನದಲ್ಲಿ ತುಂಡು ಪದ ಅಂತ ಕರೀತಾರೆ. ಎಲ್ಲಿಗೂ ಬಳಸ್ಕೊಳ್ಬಹುದಾದದ್ದು. ಈಗ ವನವರ್ಣನೆಗೆ ಬೇಕು ಅಂತಂದರೆ ಆ ವನವರ್ಣನೆಗೆ ಒಂದು 4 ಪದ್ಯಗಳು ಎಲ್ಲೋ ಸಿಗುತ್ತವೆ, ಯಾರೋ ಬರೆದಿರ್ತಾರೆ, ಅದನ್ನು ಫಿಟ್ ಮಾಡ್ಕೊಳ್ತಕ್ಕಂಥದ್ದು. ಈ ರೀತಿಯಲ್ಲಿ ಅವುಗಳನ್ನು ತಂದು ಬಳಸ್ಕೊಳ್ತಾ ಇದ್ದರು. ಮತ್ತು ಅನ್ಯಾಪದೇಶ ರೂಪವಾಗಿ ಮಾಡ್ಕೊಳ್ತಾ ಇದ್ದರು. ಅಂದರೆ ಯಾವುದೋ ಒಂದು ಪ್ರಾಣಿಯ ಪಕ್ಷಿಯ ಸಂಕೇತವನ್ನು ಇಟ್ಟುಕೊಂಡು ಮಾಡ್ತಾಯಿದ್ರು. ಆ ಮೂಲಕವಾಗಿ ವಿಸ್ತೃತವಾದ ಅಭಿನಯಕ್ಕೆ ಯೋಗ್ಯವಾಗುವ ರೀತಿಯಲ್ಲಿ ಹಾಡುಗಳು ತಾಳಬದ್ಧವಾಗಿರ್ತಾಯಿದ್ವು. ಸಂಸ್ಕೃತ ನಾಟಕಗಳ ಶ್ಲೋಕಗಳು ತಾಳಬದ್ಧವಲ್ಲ. 90 ಭಾಗದ ಶ್ಲೋಕಗಳಲ್ಲಿರ್ತಕ್ಕಂಥವು ತಾಳಬದ್ಧವಲ್ಲ. ಎಲ್ಲೋ ಒಂದು ಆರ್ಯ, ಪುಷ್ಪಿತಾಗ್ರ ಈ ಥರದ ಒಂದೆರಡು ಛಂದಸ್ಸುಗಳು ಬಿಟ್ಟರೆ ಮಿಕ್ಕವು ತಾಳಬದ್ಧವಾಗಿ ಹಾಡುವಂಥದ್ದಲ್ಲ, ವಿತಾಳವಾಗಿ ಹಾಡಬೇಕು. ತಾಳಬದ್ಧವಾಗಿ ಹಾಡದಾಗಲೇ ನೃತ್ಯದ ಎಲಾಬ್ರೇಷನ್ಗೆ ಅವಕಾಶ. ಅದಕ್ಕಾಗಿ ಧ್ರುವಗೀತ ಅಂತ ಕರಿತಾಯಿದ್ರು. ಈ ಹಾಡುಗಳು ಇರ್ತಾಯಿದ್ವು. ಇವು ದೇರ್ ಆರ್ ಸೆಟ್ ಸಾಂಗ್ಸ್. ಧ್ರುವ ಅಂದರೆ ಪರ್ಮನೆಂಟ್ ಫಿಕ್ಸ್ಚರ್ಸ್, ಐಟಮ್ ಸಾಂಗ್ ಇದ್ದಂತೆ. ಯಾವ ಸಿನಿಮಾಗೂ ಅದನ್ನು ಹಾಕ್ಬೋದು, ಆ ರೀತಿಯಾಗಿರಬೇಕು. ಡ್ಯುಯೆಟ್ ಸಾಂಗ್ಸು ಯಾವ ಸಿನಿಮಾ ಎಲ್ಲಿ ಬೇಕಾದ್ರೂ ಹೊಂದಿಸ್ಬೋದು. ಈ ಕಾಲದ ಸಿನಿಮಾಗಳಲ್ಲಿ ಡ್ಯುಯೆಟ್ ಸಾಂಗ್ಸು ಕಥೆಗೆ ಏನಾದರೂ ಸಂಬಂಧ ಇದೆಯೇ? ಇಲ್ಲ. ಆದರೆ ಎಂಟರ್ಟೈನ್ಮೆಂಟ್ಗೇನೂ ಕೊರತೆ ಇಲ್ಲ. ಆ ರೀತಿಯಾಗಿದ್ದವು ಸಂಸ್ಕೃತ ನಾಟಕಗಳು, ಆ ಹಾಡುಗಳು. ಜನ ನೋಡಿ ಸಂತೋಷ ಪಡ್ತಾಯಿದ್ರು. ಜನಕ್ಕೆ ಸಂತೋಷ ಆದರೆ ಮುಗೀತು. ನಿಮಗೆ ಅಚ್ಚುಕಟ್ಟು ಬೇಕು, ಲಕ್ಷಣ ಬೇಕು, ಕೊಹರೆನ್ಸ್ ಬೇಕು ಅಂದರೆ ಮೂಲ ಕವಿಯ ಪಾಠ್ಯ ಇದ್ದೇ ಇದೆ. ನಮಗೆ ಮೇಲೆ ಕೊಸರು ಎಕ್ಸ್ಟ್ರಾ ಬೇಕು, ಎಕ್ಸ್ಟ್ರಾ ಗಿಫ್ಟ್ಸ್ ಬೇಕು ಅಂತೀವಲ್ಲ, ಎಕ್ಸ್ಟ್ರಾ ರಿಬೇಟ್ ಬೇಕು ಅಂತೀವಲ್ಲ, ಆ ರೀತಿಯಾಗಿ ಇವನ್ನೆಲ್ಲ ನಡೆಸ್ಕೊಂಡು ಹೋಗ್ತಾಯಿದ್ರು. ಮತ್ತು ಪ್ರತಿ ಪಾತ್ರಕ್ಕೂ ವಿಶಿಷ್ಟವಾದ ವೇಷಗಾರಿಕೆ ಇರ್ತಾಯಿತ್ತು. ಅವುಗಳನ್ನೆಲ್ಲ ನಾಟ್ಯಶಾಸ್ತ್ರದ 21ನೇ ಅಧ್ಯಾಯದಲ್ಲಿ ಅಷ್ಟು ಚೆನ್ನಾಗಿ ಕವಿ ವರ್ಣಿಸ್ತಾನೆ. ನಾಟ್ಯಶಾಸ್ತ್ರದ ಲೇಖಕ ಭರತಮುನಿ ವರ್ಣಿಸ್ತಾನೆ. ಈ ಗಡ್ಡಗಳು ಯಾರಿಗಿರಬೇಕು, ಮೀಸೆಗಳು ಯಾರಿರಬೇಕು, ಟ್ರಿಮ್ಡ್ ಗಡ್ಡ ಯಾರಿಗಿರಬೇಕು, ರಫ್ ಗಡ್ಡ ಯಾರಿಗಿರಬೇಕು, ಕಾಡುಗಡ್ಡ ಯಾರಿಗಿರಬೇಕು, ಕ್ಲೀನ್ ಶೇವನ್ ಯಾರಿರಬೇಕು, ಯಾವ ರೀತಿಯ ಸೀರೆ ಉಟ್ಕೊಳ್ಬೇಕು, ಯಾವ ರೀತಿ ಕಂಚುಕ ಹಾಕ್ಕೊಳ್ಬೇಕು, ಯಾವ್ಯಾವ ಒಡವೆ ಕೈಗೆ, ಕಾಲಿಗೆ, ಕೊರಳಿಗೆ ಅಂತ ಎಷ್ಟು ಥರದ್ದೆಲ್ಲ ಬೇಕು, ಎಲ್ಲ ಆ ದೇಶ ಭಾಷೆಗಳಿಗೆ ತಕ್ಕಂತೆ ಇರಬೇಕು ಅಂತೆಲ್ಲ ಹೇಳ್ತಾನೆ. ಮತ್ತು ಅವುಗಳಿಗೆ ಮುಖ ವರ್ಣಿಕೆ ಮಾಡಿಕೊಳ್ಬೇಕು, ಯಾವ್ಯಾವ ಬಣ್ಣಗಳು ಯಾವ್ಯಾವ ಸ್ವಭಾವವನ್ನು ತೋರಿಸುತ್ತದೆ ಆ ತರಹ ಅಂತ ಹಾಗೆಲ್ಲ ಮಾಡಿಕೊಳ್ತಾ ಇದ್ದರು. ಅದರಿಂದ ವೇಷ ಬಂದ ತಕ್ಷಣ ಇದರ ಸ್ವಭಾವ ಇಂಥದ್ದು, ಅದರ ನಡೆ ಇಂಥದ್ದು ಅಂತ ಗೊತ್ತಿರ್ತಾ ಇತ್ತು. ಅದರಿಂದ ನಮಗೆ ಇವನು ಯಾರು ಅನ್ನೋ ಸಸ್ಪೆನ್ಸ್ ಇರ್ತಾ ಇರಲಿಲ್ಲ, ಇವನು ಏನು ಮಾಡ್ತಾನೆ ಅನ್ನೋ ಸಸ್ಪೆನ್ಸ್ ಇರ್ತಾ ಇರಲಿಲ್ಲ, ಹೇಗೆ ಮಾಡ್ತಾನೆ ಅಂತಿರ್ತಾ ಇತ್ತು. ಅದರಿಂದ ಕಲಾವಿದನಿಗೆ ತುಂಬ ದೊಡ್ಡ ಸವಾಲಾಗ್ತಾ ಇತ್ತು. ಮೊದಲೇ ಆನ್ಸರ್ ಕೊಟ್ಬಿಡ್ತಾಯಿದ್ರು, ವರ್ಕಿಂಗ್ ಮಾತ್ರ ಮಾಡಬೇಕಾಗಿತ್ತು. ಅದು ನೋಡಿ ಎಷ್ಟು ದೊಡ್ಡ ಸಾಹಸ ಅಂತ. ಯಾರಿಗೂ ಗೊತ್ತಿಲ್ಲದ ಅಪೂರ್ವ ರಾಗವನ್ನು ಹಾಡಿಬಿಟ್ಟು ಓಹೋ ಅಂತ ಅನಿಸೋದೋ, ತಲೆ ಕೆರ್ಕೊಳ್ಳೋವಂತೆ ಮಾಡೋದೋ ದೊಡ್ಡ ವಿಷಯ ಅಲ್ಲ. ಎಲ್ಲರಿಗೂ ಗೊತ್ತಿರುವ ರಾಗವನ್ನು ಆಹಾಹ ಎಷ್ಟು ನವೀನವಾಗಿ ಹಾಡದ, ಎಷ್ಟು ರಸಮಯವಾಗಿ ಹಾಡದ ಅಂತ ಮಾಡುವಂಥದ್ದು. ಹೀಗಾಗಿ ಇಟ್ ಈಸ್ ನಾಟ್ ವೆನ್ ಆ್ಯಂಡ್ ಹೌ, ಇಟ್ ಈಸ್ ವೆನ್ ಆ್ಯಂಡ್ ವೇರ್ ಅಂತಲ್ಲ, ಹೌ ಅನ್ನುವಂಥದ್ದು, ವಾಟ್ ನೆಕ್ಸ್ಟ್ ಅನ್ನುವಂಥದ್ದೇ ಹೊರತುನುವೆ ಕೊನೆಗೇನಾಗುತ್ತದೆ ಅನ್ನೋದು ಗೊತ್ತೇ ಇರುತ್ತೆ. ಈ ಹಂತ ಹಂತವಾಗಿ ಹೇಗೆ ಬೆಳವಣಿಗೆ ಆಗುತ್ತದೆ ಎನ್ನುವಂಥ ಸ್ವಾರಸ್ಯ ಈಗಿತ್ತು. ಆ ಎಲ್ಲ ಹಿನ್ನೆಲೆಯಲ್ಲಿ ನಾಟಕದ ಆರಂಭಕ್ಕೆ ಮುನ್ನ ಪೂರ್ವರಂಗ ಅಂತ ಸಹೃದಯರಿಗೆ ಮನಸ್ಸಿಗೆ ಒಂದು ಶ್ರುತಿ ಮಾಡಿಕೊಡುವಂಥ ಕೆಲಸ ನಡೀತಾ ಇತ್ತು. ಅಂದರೆ ಎಲ್ಲೆಲ್ಲಿಂದಲೂ ಬಂದಿರ್ತಾರೆ, ಗಲಾಟೆ ಮಾಡ್ತಾ ಇರ್ತಾರೆ, ಸಂಸಾರ ತಾಪತ್ರೆಗಳು ಹೇಳ್ಕೊಳ್ತಾ ಇರ್ತಾರೆ, ಅವರೆಲ್ಲ ಸಮಾಹಿತರಾಗಬೇಕು. ಮತ್ತು ಮುಂದೆ ಬರತಕ್ಕಂಥ ನಟರಿಗೆ ಒಂದಿಷ್ಟು ತಾಲೀಮು ಆಗಬೇಕು. ನಾಟಕದ ಕಂಪನಿನಲ್ಲಿ ಎಲ್ಲ ಪರ್ಫೆಕ್ಟ್ ಆರ್ಟಿಸ್ಟ್ಗಳು ಮಾತ್ರ ಇರೋದಿಲ್ಲ, ಆರ್ಟಿಸ್ಟ್ ಇನ್ ಮೇಕಿಂಗ್ ಇರ್ತಾರೆ, ನಿರ್ಮಾಣಗೊಳ್ಳುವ ಕಲಾವಿದರು. ಅವರಿಗೆಲ್ಲರಿಗೂ ಅವಕಾಶವಾಗಬೇಕು, ಜನರಿಗೆ ರಂಜನೆ ಇರಬೇಕು, ಅರಸಿಕರು ಬೇಗ ಎದ್ದೋಗಬೇಕು ಅಥವಾ ಮಲಗಿಬಿಡಬೇಕು. ಇದೆಲ್ಲ ಆಗುವಂಥ ರೀತಿಯಲ್ಲಿ ಮತ್ತು ದೇವತಾ ತೃಪ್ತಿ ಆಗಬೇಕು, ಆಯೋಜನೆ ಮಾಡುವವರಿಗೆ ಒಳ್ಳೆಯದಾಗಲಿ ಅಂತ ಹರಸಬೇಕು. ಇವೆಲ್ಲ ಅನಿವಾರ್ಯತೆಗಳು ತುಂಬ ಇರುತ್ತವಲ್ಲ. ಬಹಳ ಆಚಾಂಗು ಉಘೆ ಅಂತ ಹೇಳಿಬಿಟ್ಟು ಮತ್ತು ಅವರಿಗೆ ಪ್ರಶಂಸೆ ಬಿರುದುಗಳು ಕೊಟ್ಟಾಗ ದಕ್ಕಿತೋ ನಮಗೆಲ್ಲ ಸಿಕ್ಕಿತು ಅಂತಾರಲ್ಲ, ಆ ಥರದ್ದೆಲ್ಲ ಉಂಟು. ಇವರೆಲ್ಲ ಇಂಥ ಆಯೋಜನೆ ಮಾಡಿದವರಿಗೆ ಒಳ್ಳೆಯದಾಗಲಿ, ಈ ದೇಶಕ್ಕೆ ಒಳ್ಳೆಯದಾಗಲಿ ಅನ್ನುವಂಥ ಆಶಂಸೆಗಳು ಇರ್ತಾಯಿದ್ವು. ಮತ್ತು ಹಾಡು ಕುಣಿತಗಳು ಯಥೇಷ್ಟವಾಗಿರ್ತಾಯಿದ್ವು. ಇವೆಲ್ಲ ಪೂರ್ವರಂಗದಲ್ಲಿ ಬರುತ್ತದೆ. ಯಕ್ಷಗಾನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ ನಾಟ್ಯಶಾಸ್ತ್ರಕ್ಕೆ ಎಷ್ಟು ನಿಕಟವಾದಂಥ ಒಂದು ರಂಗ ಅಂತ. ಪಾತ್ರಗಳು ಬರುವ ಮುನ್ನ ಹಿಮ್ಮೇಳ ಬರುವುದಕ್ಕೊಂದು ಕ್ರಮ ಇದೆ ಯಕ್ಷಗಾನದಲ್ಲಿ. ದೀಪ ಹಿಡ್ಕೊಂಡು ಭಾಗವತನಿಂದ ಮೊದಲುಕೊಂಡು ಎಲ್ಲರೂ ಬರ್ತಾರೆ. ಇದನ್ನು ಅವತರಣ ಅಂತ ನಾಟ್ಯಶಾಸ್ತ್ರದ ಪೂರ್ವರಂಗದಲ್ಲಿ ಮೊದಲನೇ ಐಟಮ್ಮಾಗಿ ಕರೀತಾರೆ. ಮೊದಲನೇ ಅಂಶ ಪೂರ್ವರಂಗದಲ್ಲಿ ಅವತರಣ, ರಂಗಾವತರಣ. ಎಲ್ಲರೂ ಬಂದು ಹಿಮ್ಮೇಳ ಕೂತ್ಕೊಳ್ಬೇಕು, ಶ್ರುತಿ ಮಾಡಿಕೊಳ್ಬೇಕು. ಶ್ರುತಿ ಮಾಡಿಕೊಂಡು ಒಬ್ಬೊಬ್ಬರಾಗಿ ನುಡಿಸ್ಕೊಂಡು ಎಲ್ಲರೂ ಒಟ್ಟಿಗೆ ನುಡಿಸ್ಕೊಂಡು ಸರಿಯಾಗಿ ಶ್ರುತಿ ಇದೆಯಾ ಅಂತ ನೋಡ್ಕೊಳ್ಳೋದು. ಹಾಗಾಗಿ ಅದನ್ನು ಆಸಾರಿತ, ಮಾರ್ಗಾಸಾರಿತ, ಸಂಸ್ಫೋಟನ, ಸಂಘೋಟನ ಅಂತೆಲ್ಲ ಕರೀತಾರೆ. ಆಮೇಲಿಂದ ವರ್ಧಮಾನಕ ಅಂತ ಬೇರೆ ಬೇರೆ ಸ್ಪೀಡಲ್ಲಿ ನುಡಿಸ್ತಕ್ಕಂಥದ್ದು, ಕಾಲ, ಎರಡನೇ ಕಾಲ, ಮೂರನೇ ಕಾಲ ಅಂತ ಹೀಗೆ ನುಡಿಸುವಂಥದ್ದು ಉಂಟು. ವಾದ್ಯಗಳನ್ನು ಹಾಡಿಕೊಳ್ತಕ್ಕಂಥದ್ದು ಉಂಟು. ಹಾಗೆ ಅವರು ಎಲ್ಲ ಟ್ಯೂನ್ ಆದ ಮೇಲಿಂದ ಸೂತ್ರಧಾರ ಪಾರಿಪಾರ್ಶ್ವಕರ ಜೊತೆಗೆ ಪ್ರವೇಶ ಮಾಡ್ತಾನೆ. ಪಾರಿಪಾರ್ಶ್ವಕರ ಜೊತೆಗೆ ಪ್ರವೇಶ ಮಾಡಿ ರಂಗಸ್ಥಳದಲ್ಲಿ
ಪುಣ್ಯ ಜಲವನ್ನು ಪ್ರೋಕ್ಷಣೆ ಮಾಡಿ ಅದಕ್ಕೊಂದು ಶುದ್ಧೀಕರಣ ಅಂತ ಮಾಡ್ತಾನೆ. ರಂಗ ದೇವತೆಯಾದಂಥ ಮಹಾದೇವ ಮೊದಲಾದವರಿಗೆ ಸಂತೋಷಕಾರಿಯಾಗುವಂತೆ, ದಿಕ್ಪಾಲಕರಿಗೆಲ್ಲ ನೆಮ್ಮದಿಯಾಗುವಂತೆ ಚತುರ್ದಿಕ್ಕುಗಳ ದಿಗ್ದೇವತೆಗಳಿಗೆ ವಂದನೆ ಸಲ್ಲಿಸ್ತಾನೆ. ಮತ್ತು ರಂಗದಲ್ಲಿ ಯಾವ ವಿಘ್ನ ಬರಬಾರದು ಅಂತ ಇಂದ್ರನ ಆಯುಧ ಅಂತ ಆದಂಥ ರಂಗಧ್ವಜ ಜರ್ಜರವನ್ನು ಈಶಾನ್ಯ ಮೂಲೆಯಲ್ಲಿ ರಂಗಾದಿ ದೇವತೆ ಮಹಾನಟನ ಸಾಕ್ಷಿಕವಾದ ದಿಕ್ಕಲ್ಲಿ ಪ್ರತಿಷ್ಠಾಪನೆ ಮಾಡ್ತಾನೆ. ದೇವದಿಕ್ ಅಂತಲೇ ದೇವಮೂಲೆ ಅಂತ ಕರೀತಾರೆ ಈಶಾನ್ಯವನ್ನು. ಅಲ್ಲಿ ಸ್ಥಾಪನೆ ಮಾಡ್ತಾನೆ. ಅಲ್ಲಿ ಇರ್ತಕ್ಕಂಥ 5 ಪರ್ವಗಳಲ್ಲಿ ತ್ರಿಮೂರ್ತಿಗಳನ್ನು, ಸ್ಕಂದನನ್ನು, ನಾಗಾದಿ ದೇವತೆಗಳನ್ನು ಆವಾಹನೆ ಮಾಡಿ ಆರಾಧನೆ ಮಾಡುವುದಾಗುತ್ತದೆ. ಮತ್ತು ದೇಶ ಕಾಲಗಳನ್ನು, ರಾಷ್ಟ್ರವನ್ನು, ರಂಗಪ್ರಜ್ಞೆಯನ್ನು ಕೀರ್ತನೆ ಮಾಡ್ತಾನೆ. ಮತ್ತು ಚಾರಿ, ಮಹಾಚಾರಿ ಮೊದಲಾಗಿ ನೃತ್ಯ ನಡೆಯುತ್ತದೆ. ಚಿತ್ರಪೂರ್ವರಂಗ ಅಂತಾದರೆ ಬಗೆಬಗೆಯಲ್ಲಿ ಶೃಂಖಲ, ರೇಖಾ ಮೊದಲಾದ ರೀತಿಗಳಲ್ಲಿ ಅಂಗಹಾರ ಕರಣಗಳನ್ನು ಸೇರಿಸಿಕೊಂಡು ಅದ್ಭುತವಾದ ನೃತ್ಯ ನಡೆಯುತ್ತದೆ. ಹಾಗಲ್ಲದೆ ಶುದ್ಧ ಪೂರ್ವರಂಗ ಅಂದರೆ ಅಂಥ ದೊಡ್ಡ ನೃತ್ಯ ಇರೋದಿಲ್ಲ. ಆಮೇಲೆ ಇಷ್ಟ ದೇವತೆಯನ್ನು, ಬೇರೆ ಉಪದೇವತೆಗಳನ್ನು ಸ್ತೋತ್ರ ಮಾಡ್ತಾ ಪ್ರತಿಯೊಂದು ಅಭಿನಯಪೂರ್ವಕವಾಗಿ ನಡೆಯುವಂಥದ್ದು. ವಿದೂಷಕ ಬರ್ತಾನೆ, ಅವನ ಜೊತೆ ಹಾಸ್ಯದ ವಿನೋದದ ಮಾತುಗಳು ನಡೆಯುತ್ತವೆ. ಯಕ್ಷಗಾನದಲ್ಲಿ ಇದನ್ನೆಲ್ಲ ಕಟ್ಟು ಹಾಸ್ಯ ಅಂತಾರೆ. ಈ ದೇವತಾ ಸ್ತುತಿಯೆಲ್ಲ ನಡೆಯುತ್ತದೆ ಯಕ್ಷಗಾನದಲ್ಲಿ. ಅರ್ಧನಾರೀಶ್ವರ ಬರಬೇಕು, ಸುಬ್ರಹ್ಮಣ್ಯ ಬರಬೇಕು, ಸುಬ್ಬರಾಯ ನಮ್ಮ ಸುಬ್ಬರಾಯ ಅಂತೆಲ್ಲ ಹಾಡು ಉಂಟು. ಸಭಾಲಕ್ಷಣ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಕ್ಷಗಾನದಲ್ಲಿ. ಅದಾದ ಮೇಲೆ ಈ ಮಲಯಾಳಿ ವೈದ್ಯ ಬರಬೇಕು, ಹೀಗೆಲ್ಲ ಉಂಟು ಯಕ್ಷಗಾನದಲ್ಲಿ. ಹಾಸ್ಯಕ್ಕಾಗಿ ಬೇರೆ ಬೇರೆದು ಬರಬೇಕು ಅಂತ ಉಂಟು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಕಟ್ಟು ಹಾಸ್ಯದ ತ್ರಿಗತ ಅಂತ ಕರೀತಾರೆ, ವಿದೂಷಕ ಮಾಡ್ತಾನೆ. ಆಮೇಲೆ ನೇರವಾಗಿ ಆ ನಾಟಕದ ಸೂಚನೆ ಕೊಡುವಂಥ 1-2 ಮಾತುಗಳಾಗಿ ನಾಂದಿ ಅಂತ ಆಗುತ್ತದೆ. 19ನೇ ಅಂಶ ಬರ್ತದೆ. ಪೂರ್ವರಂಗದ 19 ಅಂಶ ಆದಾಗ 19ನೇ ಅಂಶವನ್ನು ಕವಿ ಬರೆದಿರ್ತಾನೆ ನಾಂದಿ ಅಂತ. ನಾಂದ್ಯಂತೆ ತತಃ ಪ್ರವಿಶತಿ ಸೂತ್ರಧಾರ ಅಂತ ಮುಂದೆ ಪೂರ್ವರಂಗದ ಕೊನೆಯ ಅಂಶವಾದ ನಾಂದಿ ಕಾಳಿದಾಸ ಬರೆದಿದ್ದಾನೆ. ಅದು ಈ ನಾಟಕದ ಮಂಗಲ ಪದ್ಯ. ಏಕೈಶ್ವರ್ಯೇ ಸ್ಥಿತೋಪಿ ಪ್ರಣತ ಬಹುಫಲೇ ಯಸ್ವಯಂ ಕೃತ್ತಿವಾಸಾ ಕಾಂತಾ ಸಮ್ಮಿಶ್ರ ದೇಹೋಪಿ ಅವಿಷಯ ಮನಸಾಂ ಯಃ ಪರಸ್ತಾದ್ಯತೀನಾಂ ಅಷ್ಟಾಭಿರ್ಯಸ್ಯ ಕೃತ್ಸ್ನಂ ಜಗದಪಿ ತನುರ್ಬಿಭ್ರತೋ ನಾಭಿಮಾನಃ ಸನ್ಮಾರ್ಗಾಲೋಕನಾಯ ವ್ಯಪನಯಿತು ಸವಸ್ತಾಮಸೀಂ ವೃತ್ತಿಮೀಶಃ. ಇದು ಅವನ ಭವ್ಯವಾದ ಶ್ರದ್ಧರಾ ಛಂದಸ್ಸಿನ ಮಂಗಲ ಪದ್ಯ. ಇಲ್ಲಿ ಬಹಳ ಸೊಗಸಾದ ವಿರೋಧಾಲಂಕಾರ ಉಂಟು. ಅಂದರೆ 2 ವಿರೋಧಕಾರಿಯಾದ ಗುಣಗಳನ್ನು ಹೇಳ್ತಾ ಇದ್ದಾನೆ. ಎಲ್ಲ ಸಂಪತ್ತಿಗಳಿಗೆ ಒಡೆಯ, ಈಶ್ವರಸ್ಯ ಭಾವ ಐಶ್ವರ್ಯಂ ಅಂತೀವಿ. ಎಲ್ಲಕ್ಕೂ ಒಡೆಯನಾಗಿದ್ದು ಎಲ್ಲ ಸಂಪತ್ತಿಯನ್ನು ಸಾಧಿಸಿಕೊಂಡವನಾಗಿದ್ದರೂ ಅವನು ಚರ್ಮಾಂಬರಧಾರಿಯಾಗಿದ್ದಾನೆ. ಏಕೈಶ್ವರ್ಯೇ ಸ್ಥಿತೋಪಿ, ಏಕೈಶ್ವರ್ಯ ಅಂದರೆ ಐಶ್ವರ್ಯವೆಲ್ಲಕ್ಕೂ ಒಬ್ಬನೇ ಅಂತನ್ನುವಂಥ ಸ್ಥಿತಿ. ಏಕಪತ್ನಿ ಅಂದರೆ ಮಹಾಪತಿವ್ರತೆ ಅನ್ನುವಂಥ ಅರ್ಥ. ಆ ರೀತಿಯಲ್ಲಿದ್ದರೂ ತಾನು ಚರ್ಮಾಂಬರಧಾರಿಯಾಗಿದ್ದಾನೆ. ಕಾಂತಾ ಸಮ್ಮಿಶ್ರ ದೇಹೋಪಿ, ಅರ್ಧನಾರೀಶ್ವರ ಅಂತ ಮೈಯಲ್ಲೇ ಹೆಣ್ಣನ್ನು ಹೊಗಿಸಿಕೊಂಡವನಾಗಿದ್ದರು. ಅವಿಷಯ ಮನಸಾಂ ಪರಸ್ತಾತ್ ಯತೀನಾಂ, ಅವಿಷಯ ಮನಸಾಂ ಯತೀನಾಂ ಯಹ ಪರಸ್ತಾತ್, ವಿಷಯಾಸಕ್ತಿ ರಹಿತರಾದಂಥ ಯತಿಗಳನ್ನು ಮೀರಿ ಪರಸ್ತಾತ್ ಆಗಿರುವಂಥವನು, ನಿರ್ವಿಷಯನಾದಂಥವನು ಅಂತ. ಇನ್ನು ಅಷ್ಟಾಭಿರ್ಯಸ್ಯ ಕೃತ್ಸ್ನಂ ಜಗದಪಿ ತನುಭಿ ಬಿಭ್ರತಃ ನ ಅಭಿಮಾನಃ. ಜಗದಪಿ ಅಷ್ಟಾಭಿ ತನುಭಿ ಬಿಭ್ರತಃ ನ ಅಭಿಮಾನಃ ವಿದ್ಯತೆ. ತನ್ನ 8 ರೂಪಗಳಿಂದ, ಪಂಚಭೂತಗಳು, ಸೂರ್ಯ ಚಂದ್ರರು ಮತ್ತು ಸೋಮಯಾಜಿ ಅನ್ನುವ ಅಷ್ಟ ಮೂರ್ತಿ ಸ್ವರೂಪನಾಗಿ ಶಿವ ಜಗತ್ತನ್ನು ತಾನೇ ಕಾಪಾಡ್ತಾ ಇದ್ದರು, ಜಗತ್ತೇ ತಾನಾಗಿದ್ದರು, ತನಗೆ ಒಂದಿಷ್ಟು ಹೆಮ್ಮೆ ಇಲ್ಲ ಅಂತ. ಅಷ್ಟ ಪ್ರಕೃತಿಗಳು ಅಂತ ಗೀತೆಯಲ್ಲಿ ಕೃಷ್ಣನ ಬಗ್ಗೆ ಹೇಳ್ತೀವಲ್ಲ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಹಚ್ಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಟಧ. ಅದಿಲ್ಲಿ ವಿವಕ್ಷಿತವಾಗಿದೆ. ಶಿವಕೇಶವರಲ್ಲಿ ವ್ಯತ್ಯಾಸ ಇಲ್ಲವಲ್ಲ. ಅಷ್ಟ ಪ್ರಕೃತಿ ವಿಷ್ಣುವಿನದಾದರೆ ಅಷ್ಟ ಮೂರ್ತಿ ಶಿವನದು ಅಂತಾಗಿರುವಂಥದ್ದು. ಅಲ್ಲಿ ಬರುವ ಮನೋಬುದ್ಧಿಗಳೇ ಇಲ್ಲಿ ಬರುವಂಥ ಚಂದ್ರ ಸೂರ್ಯರು. ಅಲ್ಲಿ ಅಹಂಕಾರ, ಗರ್ವ ಅನ್ನುವ ಅರ್ಥದಲ್ಲೆಲ್ಲ ನಾನೆಂಬ ಭಾವ. ಪ್ರಾಣಾಪಾನಗಳನ್ನು ನಿರಂತರ ಬೆಸೆಯುವ ಅಗ್ನಿಶೋಮಾತ್ಮಕ ವ್ಯೂಹದ ಸೋಮಯಾಜಿ ಅಂತ ಯಾವನಿದ್ದಾನೆ ಆ ವ್ಯಕ್ತಿ ಅಂತ. ಹೀಗಿದ್ದರೂ ಅವನಿಗೆ ಅಭಿಮಾನವಿಲ್ಲ. ಇಂಥವನು ಸನ್ಮಾರ್ಗಾಲೋಕನಾಯ, ನಮಗೆ ಒಳ್ಳೆಯ ದಾರಿಯನ್ನು ಕಾಣಲಿ ಅನ್ನುವುದಕ್ಕಾಗಿ ತಾಮಸೀಂ ವೃತ್ತಿಂ ವ್ಯಪನಯತು ಈಶಃ. ಆ ಈಶ್ವರನು ನಮ್ಮ ತಾಮಸಿ ವೃತ್ತಿಯನ್ನು, ತಮೋಗುಣವನ್ನು ದೂರ ಮಾಡಲಿ ಅಂತ. ಇಲ್ಲಿ ನೋಡಿ, ಒಳ್ಳೆಯ ದಾರಿ ಇದೆ. ಸನ್ಮಾರ್ಗ ಅನ್ನೋದಕ್ಕೆ ಒಳ್ಳೆಯ ಸತಾಂ ಮಾರ್ಗ ಸನ್ಮಾರ್ಗ ಅಂತ ಹೊಂದಿರುವಂತೆ, ಸತ್ತಂದರೆ ಆಕಾಶ ಅಂತ. ಆಕಾಶವನ್ನು, ಎತ್ತರವನ್ನು, ನಕ್ಷತ್ರಗಳ ಮಾರ್ಗವನ್ನು ಕಾಣೋದಕ್ಕೆ ನಾವು ತಮೋಗುಣ ಬಿಡಬೇಕು. ಆಕಾಶ ನೋಡಬೇಕು ಅಂದರೆ ನಾವು ತಲೆ ತಗ್ಗಿಸಿರ್ತೀವಲ್ಲ, ತೂಕಡಿಕೆ ಮಾಡೋರು ಯಾರೂ ತಲೆ ಎತ್ಕೊಂಡು ಮಾಡೋಲ್ಲ. ಹಿಂದೆ ಒಂದು ಕುರ್ಜಿನೋ ದಿಂಬೋ ಇಲ್ಲದೆ ಇದ್ದರೆ ತಲೆ ಜಗ್ಗುತ್ತೆ ಕೆಳಕ್ಕೆ. ತಲೆ ಎತ್ತಬೇಕು ಅಂದರೆ ತಮೋಗುಣ ಬಿಡಬೇಕು. ತಮೋಗುಣವನ್ನು ಬಿಟ್ಟು ರಜೋಗುಣವನ್ನು ಅವಲಂಬಿಸಿ, ರಜೋಗುಣವನ್ನು
ಸತ್ವಾಶ್ರಿತವನ್ನಾಗಿ ಮಾಡಿದಾಗಲೇ ಕರ್ಮಯೋಗ ಆಗುವುದು. ತಮೋಗುಣ ಅಕರ್ಮ, ರಜೋಗುಣ ಕರ್ಮ, ಸತ್ವಗುಣ ಕರ್ಮಯೋಗ. ಅಂದರೆ ಮಾಡಿಯೂ ಮಾಡದಂತೆ ಇರುವಂಥದ್ದು ಸತ್ವಗುಣದ ಲಕ್ಷಣ. ಮಾಡದೆ ಅಂತ ಬಡ್ಕೊಂಡು ಸುಖ ದುಃಖಗಳನ್ನು ಫಲವಾಗಿ ಪಡೆಯುವಂಥದ್ದು ರಜೋಗುಣ. ಏನೂ ಮಾಡದೆ ಸುಮ್ಮನೆ ಶವದಂತೆ ಬಿದ್ದಿರುವಂಥದ್ದು ಮೋಹಮಯವಾದಂಥದ್ದು ತಮೋಗುಣ. ಹೀಗಾಗಿ ತಾಮಸಿ ವೃತ್ತಿಯನ್ನು, ಜಡತ್ವವನ್ನು ಬಿಟ್ಟು, ರಾಗದ್ವೇಷಗಳ ಖರತ್ವವನ್ನು ಬಿಟ್ಟು, ರಾಗದ್ವೇಷಾತಿರಿಕ್ತವಾದ ತಮೋಗುಣಾತೀತವಾದ ಸತ್ವವನ್ನು ಪಡೆಯಬೇಕು ಅಂತ. ಕಾರಣ ನಾಟಕ ರಸಮಯವಾದದ್ದು. ರಸ ಅಂದರೆ ಸತ್ವೋದ್ರೇಕ ಅಂತಲೇ ಕರಿತೀವಿ. ಸತ್ವದ ಉನ್ನತವಾದ ಲಕ್ಷಣ ರಸ. ಆ ರಸವನ್ನು ಪಡೆಯುವುದಕ್ಕೆ ಆಗಬೇಕು. ಶಿವ ರಂಗಾಧಿದೇವತೆ, ರಸಸ್ವರೂಪಿಯಾದವನು, ಅವನಲ್ಲದೆ ಇನ್ಯಾರು ಮಾಡುವುದು. ಮತ್ತು ಅವನು ಇದನ್ನೆಲ್ಲವನ್ನು ಸಾಧಿಸಿದ್ದಾನೆ. ಸಂಪತ್ತಿದ್ದರೂ ತಾನು ಸಂಪತ್ತಿಗೆ ಮರುಳಾಗಿಲ್ಲ, ಭೋಗವಿದ್ದರೂ ಭೋಗಕ್ಕೆ ತೊತ್ತಾಗಿಲ್ಲ, ಮತ್ತು ಲೋಕೋಪಕಾರ ಮಾಡಿದರೂ ಹೆಮ್ಮೆ ಪಡ್ತಾ ಇಲ್ಲ. ನೋಡಿ, ಸಂಪತ್ತಿನಿಂದ ಭೋಗ, ಭೋಗದ ಮೂಲಕವಾಗಿ ಲೋಕಕ್ಕೆ ಉಪಕಾರ ಮಾಡುವಂಥ ಮನೋಧರ್ಮ, ಇವು ಎಲ್ಲವೂ ಕೂಡ ಅವನು ಮಾಡಿಯೂ ಯಾವುದೇ ಅಭಿಮಾನ ಇಟ್ಟುಕೊಂಡಿಲ್ಲ. ವಿ ನೀಡ್ ರಿಸೋರ್ಸಸ್ ಫಾರ್ ಎಂಜಾಯ್ಮೆಂಟ್ ಆ್ಯಂಡ್ ಫುಲ್ಫಿಲ್ಲಿಂಗ್ ದಿ ಎಂಜಾಯ್ಮೆಂಟ್ ಮೇಕ್ಸ್ ಅಸ್ ಟರ್ನ್ ಟು ದಿ ರೆಸ್ಟ್ ಆಫ್ ದಿ ವರ್ಲ್ಡ್. ನಾನು ಚೆನ್ನಾಗಿದ್ದರೆ ಮಿಕ್ಕವ್ರನ್ನ ನೋಡೋಣ ಅಂತ, ಅಥವಾ ನನ್ನ ಚೆನ್ನಾಗಿರುವಿಕೆಯಿಂದ ಮಿಕ್ಕವ್ರಿಗೂ ಉಪಕಾರ ಅಂತ. ನನಗೆ ಬೇಕಾದಷ್ಟು ದುಡ್ಡಿದೆ ಅಂತಂದರೆ ಏಕೈಶ್ವರ್ಯ ಇದೆ ಅಂತಂದರೆ ಸುಖ ಬೇಕು ಅಂತ. ಆಹಾರ ಒಂದು, ತಿನ್ನುವುದೊಂದು ಸುಖ. ಈಗ ಮಾವಿನ ಹಣ್ಣಿನ ಕಾಲ, ಎಲ್ಲೆಲ್ಲೂ ಮಾವಿನ ಹಣ್ಣಿದೆ, ಮಾವಿನ ಹಣ್ಣು ಕೊಂಡುಕೊಳ್ಳೋಣ. ಬಹಳ ಅವ್ವಲ್ ರಕಂ ಮಾವಿನ ಹಣ್ಣೇ ಆಗಬೇಕು, ಅದು ಅಲ್ಫೋನ್ಸೋನೇ ಆಗಬೇಕು, ರತ್ನಾಗಿರಿ ಅಲ್ಫೋನ್ಸೋನೇ ಆಗಬೇಕು ಅಂತಂದಾಗ ಅಲ್ಲಿಂದ ತರಿಸ್ಕೊಳ್ಬೇಕು ಅಂದರೆ ಆ ಬೆಳೆಗಾರನಿಗೂ ಉಪಕಾರ ಮಾಡಿದಂತೆ, ತರಿಸಿಕೊಡ್ತಕ್ಕಂಥ ಮಧ್ಯವರ್ತಿಗಳಿಗೆ ಉಪಕಾರ ಮಾಡಿದಂತೆ, ಮತ್ತು ತಿಂದು ಹೆಚ್ಚಾಯಿತು 4 ಜನಕ್ಕೆ ಕೊಡ್ತೀವಿ ಅಂದರೆ ಬೇರೆಯವ್ರಿಗೂ ಉಪಕಾರವಾದಂತೆ. ಇಲ್ಲ ಮ್ಯಾಂಗೋ ಮಿಲ್ಕ್ ಶೇಕ್ ಮಾಡಬೇಕು ಅಂತಂದರೆ ಗೌಳಿಗನಿಗೆ ಮೊದಲುಗೊಂಡು ಡೈರಿವರೆಗೆ ಎಲ್ರಿಗೂ ಉಪಕಾರ ಮಾಡದಂತೆ. ಒಬ್ಬನ ಭೋಗದ ಮೂಲಕ ಇಡೀ ಅರ್ಥವ್ಯವಸ್ಥೆ ನಿಲ್ಲುತ್ತದೆ. ಆ ಭೋಗ ನನಗೆ ಸಾಕಾಯಿತು, ಬೇಡ ಇನ್ನೊಬ್ಬರು ತಿನ್ನಲಿ, ನೋಡಿ ಸಂತೋಷ ಪಡ್ತೀನಿ ಅನ್ನೋ ಮಟ್ಟಕ್ಕೆ ಬಂದಾಗ ಅದು ಉಪಕಾರ. ಹೀಗಿದನ್ನೆಲ್ಲ ಮಾಡಿದ ಮೇಲೆ ಗರ್ವ ಬರುವುದು ಅನಿವಾರ್ಯ. ನನಗೆ ಬೇಕಾದಂಗೆ ದುಡ್ಡಿದೆ ರೀ, ಬೇಕಾದಂಗೆ ಸುಖ ಪಡ್ತೀನಿ, ಎಲ್ರಿಗೂ ಉಪಕಾರ ಮಾಡ್ತೀನಿ, ಇನ್ನು ನಾನು ಜಂಬ ಕೊಚ್ಕೊಳ್ಳೋದು ಏನು ಮಾಡಲಿ ಅಂತ ಯಾರಾದರೂ ಕೇಳಿದ್ರೆ ನಾವು ತಪ್ಪು ಅನ್ನೋಕ್ಕಾಗತ್ತೆ. ಮನುಷ್ಯ ಸ್ವಭಾವ ನರತ್ವ ಅದು. ಆದರೆ ಇದು ಹರತ್ವ. ಇದನ್ನು ಕವಿ ಅಷ್ಟು ಚೆನ್ನಾಗಿ 3 ಹಂತಗಳಲ್ಲಿ ತೋರ್ಪಡಿಸಿದ್ದಾನೆ. ರಸಾನಂದ ಅನ್ನುವಂಥದ್ದು ಆ ಅಹಂಭಾವವನ್ನು ಬಿಟ್ಟಾಗಲೇ ಬರುವಂಥದ್ದು. ಅಹಂಕಾರ ವಿಲಯನದಿಂದಲೇ ರಸಾವಿಷ್ಕಾರ, ಅಲ್ಲಿವರೆಗೂ ಭಾವ ಮಾತ್ರ ಇರುತ್ತದೆ, ಮತ್ತಾವುದೂ ಇಲ್ಲ ಅಂತನ್ನುವುದನ್ನು ಕವಿ ತೋರ್ಪಡಿಸ್ತಾನೆ. ಇದು ಇವನ ಆರಂಭಿಕ ಕೃತಿಗಳಲ್ಲಿ ಒಂದು ಅಂತಾರೆ. ಗೊತ್ತಿಲ್ಲ ಯಾವ ಆರ್ಡರ್ನಲ್ಲಿ, ಯಾವ ಕ್ರಮದಲ್ಲಿ ಬರೆದ ಅಂತ. ಆದರೆ ಈ ಆರಂಭಿಕ ಕೃತಿಯಲ್ಲಿಯೇ ಎಷ್ಟು ಭವ್ಯವಾದ ನಾಂದಿ ಪದ್ಯ ಬರೆದಿದ್ದಾನೆ. ಮುಂದಿನದು ನೋಡ್ರಿ, ಯಾರ್ಯಾರೋ ಬೇರೆ ಕವಿಗಳು ಬರೆದ್ರಲ್ಲ, ಅವನು ಭಾವಭೂತಿಯೇ ಇರಲಿ, ಅಯ್ಯೋ ಅಂತ ಅನಿಸ್ಬಿಡುತ್ತದೆ. ಅವನ ಮಾಲತಿ ಮಾಧವ ಜಂಬ ಕೊಚ್ಕೋತಾನೆ. ಇಂಥದ್ದು ಭುಮ್ನಾ ರಸಾನಾಂ ಗಹನ ಪ್ರಯೋಗಾ ಸೌಹಾರ್ದ ಹೃದಯಾನಿ ವಿಚೇಷ್ಟಿತಾನಿ ಔದ್ಧತ್ತಮಾಯೋಜಿತ ಕಾಮಸೂತ್ರಂ ಚಿತ್ರ ಕಥಾ ವಾಚಿ ವಿದಗ್ಧತಾ ಚ ಅಂತ ಹೇಳಿಬಿಟ್ಟು ಯದ್ವೇದಾಧ್ಯಯನಂ ಯಥೋಪನಿಷದಾಂ ಸಾಂಖ್ಯಸ್ಯ ಯೋಗಸ್ಯ ಚ ಜ್ಞಾನಂ ತತ್ ಕಥನೇನ ಕಿಂ ನಹಿ ತತಃ ಕಶ್ಚಿತ್ ಗುಣೋ ನಾಟಕೆ ಅಂತೆಲ್ಲ ಜಂಬ ಕೊಚ್ಚಿಕೊಂಡು ಯತ್ ಪ್ರೌಢಿತ್ವ ಮುದಾರತಾ ಚ ವಚಸಾಂ ಯಚ್ಚಾರ್ಥತೋ ಗೌರವಂ ತಚ್ಚೇತಸ್ತಿ ತದಸ್ತದೇವ ಗಮಕಂ ಪಾಂಡಿತ್ಯ ವೈದಗ್ಧ್ಯಯೋ ಅಂತ ನನಗೆ ನಾಟಕಕ್ಕೆ ಬೇಕಾದ ಎಲ್ಲ ಅರ್ಹತೆ ಇದೆ ಅಂತಾನೆ. ಅಷ್ಟು ಕೊಚ್ಚಿಕೊಂಡ್ರೂ ಅವನು ಬರೆಯುವಂಥದ್ದು ಗಣೇಶನ ಮೂಗನೊಳಗೆ, ಅಂದರೆ ಸೊಂಡೆಲಿನೊಳಗಡೆ ಶಿವನ ಕೊರಳಿನ ಹಾವು ಹೋಗಿ ಸಿಕ್ಕಾಕ್ಕೊಂಡಾಗ ಗಣೇಶ ಸೀನು ಬಂದು ತಲೆ ತೂಗಾಡಿಸಿದ್ದು, ಆ ತಲೆ ತೂಗುವಿಕೆ ನಮಗೆ ಒಳ್ಳೇದು ಮಾಡಲಿ ಅಂತ. ಪಾಪ ಇನ್ನೆಂಥ ಹಿಲೇರಿಯಸ್ ಆದ ಹಾಸ್ಯಾಸ್ಪದವಾದ ಸಂದರ್ಭ. ಸಾನಂದಂ ನಂದಿಹಸ್ತಾಹತ ಮುರುಜರವಾಹೂತ ಕೌಮಾರ ಬರ್ಹಿ ತ್ರಾಸಾನ್ ನಾಸಾಗ್ರರಂಧ್ರಂ ವಿಶತಿ ಫಣಿಪತವು ಭೋಗ ಸಂಕೋಚ ಭಾಂಜಿ ಅಂತ ಶುರು ಮಾಡ್ಕೋತಾನೆ. ಶಿವನ ತಾಂಡವಕ್ಕೆ ಅಂತ ನಂದಿ ಮೊದಲು ಮೃದಂಗ ಶುರು ಮಾಡ್ಕೋತಾನೆ ತಟ್ಟೋದಕ್ಕೆ. ಮೃದಂಗ ನಾದಕ್ಕೆ ಮಳೆಗಾಲದ ಮುಗಿಲಿನ ಗುಡುಗೋ ಎಂಬ ಭಾವದಿಂದ ಕುಮಾರಸ್ವಾಮಿಯ ನವಿಲು ಗರಿಗೆದರೆ ಕುಣಿಯುತ್ತದೆ. ಇದು ತನ್ನನ್ನೆಲ್ಲಿ ತಿಂದುಬಿಡುತ್ತೋ ಸಂಭ್ರಮದಿಂದ ಹಾರಿ ಬರುತ್ತಾ ಅಂತ ಶಿವನ ಕೊರಳದಿದ್ದ ಹಾವು ಬೆಚ್ಚಿ ಬಿಲವೊಂದು ಬೇಕು ಅಂತ ಗಣಪತಿಯ ನಾಸಾರಂಧ್ರವನ್ನು ಹೋಗಿ ಸೇರುತ್ತದೆ. ಮೂಗಿನೊಳಗಡೆಗೆ ಹಾವು ಹೊಕ್ಕದ್ರೆ ಇನ್ನೇನಾಗಬೇಕು. ಆಗ ಇಂಥದ್ದು ಅವನು ಗಂಡೋಡ್ಡೀನಾಲಿಮಾಲ ಮುಖರಿತ, ತಲೆಯ ಗಂಡಸ್ಥಲ, ಅಲ್ಲಿ ಮದಧಾರೆ ಸುರಿತಾ ಇದೆ, ಆನೆಯ ಮುಖ ಅಲ್ವಾ, ಅಲ್ಲಿ ದುಂಬಿಗಳು ಮತ್ತೆ ಹಾರಿ ಹೋಗುವಂಥ ರೀತಿಯಲ್ಲಿ ಅವು ಒದ್ದಾಡ್ತಾ ಇವೆ. ಆಗ
ವೈನಾಯಕ್ಯಶ್ಚಿರಂ ವೋ ಭವತು ವದನ ವಿದುತಯ ಪಾಂತು ಚಿತ್ಕಾರವತ್ಯ ವೈನಾಯಕ್ಯ ಚಿತ್ಕಾರವತ್ಯ ವದನ ವಿದುತಯ ಪಾಂತುವಃ. ನಿಮ್ಮನ್ನು ಚಿತ್ಕಾರ ಮಾಡ್ತಾ ಅಯ್ಯಯ್ಯೋ ಅಪ್ಪ ಕಾಪಾಡು ಅಂತ ಏನೇನೋ ಎಲ್ಲ ಚಿತ್ಕಾರ ಮಾಡಿದ್ನೋ ಕುಯ್ಯೋ ಮರ್ರೋ ಅಂತ ಗಣಪತಿ ತಲೆ ಕೊಡವಿದ್ರಲ್ಲ, ಆ ತಲೆಯ ಕೊಡವಿಕೆ ನಿಮ್ಮನ್ನು ಕಾಪಾಡಲಿ ಅಂತ. ಎಂಥ ಒಂದು ತೀರಾ ಅಗ್ಗದ ರಚನೆ ಅಂತ ಅನಿಸಿಬಿಡ್ತದೆ. ಅದೇ ಈ ಶ್ರದ್ಧರಾ ಛಂದಸ್ಸಲ್ಲೇ ಮಾಡಿದ್ದಾನೆ. ಅರೆ, ಕಾಳಿದಾಸನ ಉದಾತ್ತ ಗಂಭೀರವಾದಂಥ ತತ್ವಪ್ರಖ್ಯಾತ್ಮಕವಾದ ರಚನೆಗೂ ಬಹುಭೂತಿಗೂ ಬರುವ ವ್ಯತ್ಯಾಸ. ಮುಂದಿನ ಎಷ್ಟೋ ಕವಿಗಳು ಹೀಗೆ ಮಾಡಿದ್ದಾರೆ. ಏನೇನೋ ಅಬ್ಸ್ಕ್ಯೂರ್ ಆದಂಥ ವಿಷಯಗಳನ್ನು ತೊಗೊಂಡು ಮಾಡಿರತಕ್ಕಂಥದ್ದು. ನಮ್ಮ ದೇವತೆಗಳನ್ನು ನಾವು ಹಿಂಗೆ ಆಟ ಆಡಿಸ್ಬೋದು ಅಂತ ಬೆನ್ನು ತಟ್ಕೊಳ್ಳೋಣ, ಸರಿಯೇ. ಅಂಥ ಗಣಪತಿ ಹೆದರ್ಕೊಂಡು ಬಿಡ್ತೀವಿ ನಾವು. ಈಗಂತೂ ಸಂಕಷ್ಟಿ ಬೇರೆ ಬರುತ್ತದೆ, ನಮಗೇನು ಕಷ್ಟ ಕೊಟ್ಬಿಡ್ತಾನೋ ಗಣಪತಿ ಅಂತ ಹೆದರಿಕೆ. ಈ ಥರ ಶ್ಲೋಕ ಹೇಳೋಕ್ಕೂ ಅಂಜಿಕೋತಾರೆ. ಅದು ಸರಿ, ಆದರೆ ಇಲ್ಲಿ ಯಾವ ಉನ್ನತಿ ಉದಾತ್ತತೆ ಅನ್ನೋದು ಇಲ್ಲ. ರುಚಿ ಚೆನ್ನಾಗಿದೆ, ಓಕೆ ಒಪ್ಕೊಳ್ಳೋಣ, ಅಷ್ಟೇನಿದು ಗರಂ ಮಸಾಲ. ಆದರೆ ನಾಟಕ ಮುಂದೆ ಲಘುವಾಗಿ ಹೋಗುವಾಗ ಮಂಗಳ ಶ್ಲೋಕಕ್ಕೆ ಒಂದು ದೇವರ ಪ್ರಾರ್ಥನೆಯಲ್ಲಿ ಒಂದು ಗಾಂಭೀರ್ಯ ಬೇಡವ? ಕಾಳಿದಾಸನಲ್ಲಿ ಅದು ಕಾಣಿಸುತ್ತದೆ. ಈಗ ಸೂತ್ರಧಾರ ಬರ್ತಾನೆ. ಈಗ ಅವನು ಪ್ರಸ್ತಾವನೆಯನ್ನು ಮಾಡ್ತಾನೆ. ಅಲಮತಿ ವಿಸ್ತರೇಣ ಮಾರಿಷ ಇತಸ್ತಾವತ್. ಅಲಮತಿ ವಿಸ್ತರೇಣ, ಇನ್ನು ಹೆಚ್ಚು ವಿಸ್ತಾರ ಬೇಡ ಅಂತ. ತುಂಬ ನಾಟಕಕಾರರಲ್ಲಿ ಈ ಮಾತುಗಳು ಕಾಣಿಸುತ್ತವೆ, ಅಲಮತಿ ವಿಸ್ತರೇಣ ಅಂತ. ಅದಕ್ಕೆ ಎಷ್ಟೋ ಜನ ಬರ್ತಾನೆ ಎಂಥದ್ದು ಬೇಡ ಅವಸರ ಅಂತ, ಬರೋಕ್ಕೇ ಇಲ್ಲ ಆಗಲೇ ಮನೆಗೆ ಬರೋಕ್ಕಿಲ್ಲ, ಹೋಗ್ತೀವಿ ಅನ್ನೋದು ಎಂಥದ್ದು ಅಂತ. ಆದರೆ 19 ಅಂಶಗಳ ಪೂರ್ವರಂಗ ಆಗಿದೆಯಲ್ಲ, ಅಷ್ಟಿನ್ನು ವಿಸ್ತಾರ ಬೇಡ ಸಾಕು ಅಂತ ಅನ್ನುವಂಥದ್ದು ತಾತ್ಪರ್ಯ. ಇದು ನಮ್ಮ ನಾಟ್ಯಶಾಸ್ತ್ರ ಪರಂಪರೆ, ಭಾರತೀಯ ರಂಗಭೂಮಿಯ ಕಲ್ಪನೆ ಇಲ್ಲದೆ ಇದ್ದವ್ರಿಗೆ ಬರುವಂಥದ್ದಲ್ಲ. ಮಾರಿಷ ಅಂತ ಆ ಒಂದು ಸೂತ್ರಧಾರನ ಸಹಾಯಕನಿಗಿರುವ ಟೆಕ್ನಿಕಲ್ ನೇಮ್. ಅವನು ಪರಿತಃ ಪಾರ್ಶ್ವತಃ ವರ್ತತೆ ಇತಿ ಪಾರಿಪಾರ್ಶ್ವಿಕ. ಅವನು ಬರ್ತಾನೆ ಭಾವ ಐಮಸ್ಮಿ, ಭಾವೋ ವಿದ್ವಾನ್ ಅಥಾವುಕಃ ಅಂತ ಅಮರಕೋಶದಲ್ಲಿ ಆವುಕ, ಆವುತ್ತ, ಭಾವ ಇವರೆಲ್ಲ ವಿದ್ವಾನ್ ಅನ್ನುವುದಕ್ಕೆ ಸಂಬೋಧನೆಗೆ ಬೇಕಾದಂಥ ಶಬ್ದಗಳು ಅಂತ. ಹೀಗಾಗಿ ನಾನು ಇದ್ದೀನಿ ಅಂತ. ಮತ್ತು ಇನ್ನೊಂದು ಉಂಟು, ಇವನು ನಟಿಯ ತಮ್ಮ. ಸಾಮಾನ್ಯವಾಗಿ ಸೂತ್ರಧಾರ ನಟಿ ಗಂಡ ಹೆಂಡತಿ ಇರುವಂತ. ಆ ನಟಿಯ ತಮ್ಮ ಆಗಿರೋದ್ರಿಂದ ಇವನಿಗೆ ಸೂತ್ರಧಾರ ಮಾರಿಷ ಅಥವಾ ಪಾರಿಪಾರ್ಶ್ವಿಕನಿಗೆ ನಟ ಅಂತಲೂ ಅವನ್ನ ಕರೀತಾರೆ. ಅವನಿಗೆ ಸೂತ್ರಧಾರ ಭಾವನಾಗಬೇಕು. ಈ ಅರ್ಥದಲ್ಲಿಯೂ ಭಾವ ಅಂತ. ಸಂಸ್ಕೃತದಲ್ಲಿ ಭಾವನಿಗೆ ಭಾವ ಅಂತಲೇ ಕರೀತಾರೆ. ವಸ್ತುತಃ ಕನ್ನಡಕ್ಕೆಲ್ಲ ಸಂಸ್ಕೃತದಿಂದಲೇ ಭಾವ ಬಂದಿರೋದು. ನಮ್ಮ ಪ್ರಾಂತೀಯ ಭಾಷೆಗಳಲ್ಲಿ ಭಾವ ಅಭಾವ. ಆಮೇಲೆ ನಟರದು ಒಂದು ಕುಟುಂಬ. ಆ ಕುಟುಂಬದಲ್ಲಿ ಇರುವ ಸದಸ್ಯರುಗಳೇ ಮಾಡ್ತಾರೆ. ಅದು ಕೂಡ ಗೊತ್ತಾಗುತ್ತದೆ ಇವುಗಳಿಂದ. ಎಷ್ಟು ಆಂಶಿಕವಾದ ಆನುಷಂಗಿಕವಾದ ಸ್ವಾರಸ್ಯಗಳು ಕೂಡ ನಾವು ಸಾಂಸ್ಕೃತಿಕ ಅಧ್ಯಯನವಾಗಿ ಮಾಡಬಹುದು ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಕುಶೀಲವ ಕುಟುಂಬ ಅಂತಲೇ ಇರ್ತಾಯಿತ್ತು. ಅವರು ಊರೂರು ಹೋಗ್ತಾಯಿದ್ರು. ಒಂದು 10-15 ಜನದ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇರ್ತಾಯಿತ್ತು. ಯಾಕೆಂದರೆ ಬೇರೆ ಬೇರೆ ನಟರನ್ನು ಹೊಂಚಿಕೊಂಡು ಹೋಗೋದು ಕಷ್ಟ ಕೂಡ. ಹಾಗಾಗಿ ಸಾಮಾನ್ಯ ಈ ಥರ ಮಾಡ್ಕೊಳ್ತಾಯಿದ್ರು. ಮತ್ತು ನಟರಿಗೂ ದಾಂಪತ್ಯ ಹೇಗೋ ಸರಿ ಹೋಗಿಬಿಡುತ್ತೆ. ಇದು ಭೈರಪ್ಪನವರೇ ನನಗೊಮ್ಮೆ ಹೇಳಿದ ಮಾತು. ನೋಡ್ರಿ, ಕಲಾವಿದ್ರ ಜೊತೆಗೇ ಇರಬೇಕು, ಬೇರೆಯವ್ರ ಜೊತೆಗೆ ಸಾಗೋಕ್ಕಾಗೋಲ್ಲ ಅಂತ. ಅದನ್ನು ಮಂದ್ರದಲ್ಲಿ ರಾಮಶರಣ ಮಿತ್ತಲ್ ಅಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖ ಪಾತ್ರವಾದ ಮನೋಹರಿದಾಸ್ಗೆ ಹೇಳ್ತಾನೆ, ಏನೇ ಆಗಲಿ ನೀವು ನರ್ತಕರು ಸಂಗೀತಗಾರರು ಇವ್ರ ಜೊತೆಗೆ ಹೋಗುವಂಥದ್ದು ಅಂತ. ಅದೆಲ್ಲ ಇಲ್ಲಿ ಕಾಣಸಿಗುತ್ತದೆ. ಈಗಲೂ ಆಂಧ್ರ ಪ್ರದೇಶದಲ್ಲಿ ಸುರಭಿ ನಾಟಕ ಕಂಪನಿ ಅಂತ ಉಂಟು. ದೊಡ್ಡ ಕುಟುಂಬವೇ ಅದು. ಆ ಥರ ಬೇಕಾದಷ್ಟು ಉಂಟು, ನಾವು ನೋಡಬಹುದು. ಅವೆಲ್ಲ ಇರಲಿ. ಭಾವ ಅಯಮಸ್ಮಿ, ನಾನಿದ್ದೀನಿ ಅಂತಂತಾನೆ. ಇವೆಲ್ಲ ಮಾತುಗಳು ಹೇಳಬೇಕಾ ಅಂತ ಬರಬಹುದು. ಆದರೆ ಇದು ಸ್ಟೈಲೈಸ್ಡ್ ಸ್ಟೇಜ್ ಅಂತೀವಲ್ಲ, ರಿಯಲಿಸ್ಟಿಕ್ ಅಲ್ಲ. ಅಂದರೆ ಯಾವುದನ್ನು ನಾವು ಶೈಲೀಕೃತವಾದ ರಂಗಭೂಮಿ ಅಂತೀವಲ್ಲ, ಆ ಕಾರಣದಿಂದ ಇಂಥ ಮಾತುಗಳು ಬರುತ್ತವೆ. ಇದು ನಾನು ಉದ್ಯಾನವನ್ನು ಪ್ರವೇಶಿಸುವೆನು ಅಂತ ಹೇಳಬೇಕಾದ್ರೆ ಉದ್ಯಾನವೂ ಇರೋದಿಲ್ಲ, ಅಲ್ಲಿ ಯಾನವೂ ಇರೋದಿಲ್ಲ, ಬರೀ ಇರೋದು ನೆಲ ಮಾತ್ರ. ಹೇಳಬೇಕಾಗುತ್ತದೆ. ಅದು ಕೈಲಾಸಂ ಅವರ ನಮ್ಮ ಕಂಪ್ನಿ ಅಂತ ಹಾಸ್ಯ ನಾಟಕದಲ್ಲಿ ಕೂಡ ವಾಂಗೋರ್ಣೆ ಭಾಮೆಂಗಳೆಲ್ಲ ಪಾರ್ಗೋರ್ಣೆ ಅನ್ಯಾಯಗಳು ಜಲಮೆ ಹುಟ್ಟಿಲ್ಲೇ ಜಾಜಿ ಬಳ್ಳಿಕ್ಕು ಬಾಡಿ ಇಕ್ಕರ್ದು ಬಾಗೇಪೂ ಅಂತ ಅಹಿಂಗಾರ ಸಖಿ ಒಬ್ಬಳು ಬರ್ತಾಳೆ. ಬಂದು ಅಹಿಂಗಾರ ತಮಿಳಿನಲ್ಲಿ ಮಾತಾಡ್ತಾಳೆ. ಏನಿದು ಗಾರ್ಡನ್ ಸಿಲ್ಲಿ, ನಾಟ್ ಎ ಫ್ಲವರ್ ಆರ್ ಲಿಲ್ಲಿ ಅಂತ ವಿಲಾಯಿತಿ ಸಖಿ ಬಂದು ಇಂಗ್ಲೀಷ್ನಲ್ಲಿ ಹಾಡು ಹೇಳೋದಕ್ಕೆ ಶುರು ಮಾಡ್ತಾಳೆ. ಏ ಬುಲ್ ಬಗೈರ್, ಏ ದಿಲ್ ಬಗೈರ್, ಬಾಬುಲ್ ಬಗೈರ್ ಅಂತ ಹಿಂದೂಸ್ತಾನಿ ಸಖಿ ಬಂದು ಅವಳು ಹಿಂದೂಸ್ತಾನಿ ಭಾಷೆಯಲ್ಲಿ ಹಾಡೋದಕ್ಕೆ ಶುರು ಮಾಡ್ತಾಳೆ ಅಂತ ಬರುತ್ತೆ. ಅಂದರೆ ಅಲ್ಲಿ ಏನೂ ಇಲ್ಲದೇ ಇದ್ದಾಗ ಎಸ್ಟಾಬ್ಲಿಷ್ ಮಾಡಿ ತೋರಿಸಬೇಕು. ಇವೆಲ್ಲ ಉಂಟು. ಶೇಕ್ಸ್ಪಿಯರ್ ಕಾಲದಲ್ಲಿ ಹಾಗೆ ಇದ್ದದ್ದು ಆ ರಂಗಭೂಮಿ ಅಂತ ಗೊತ್ತಾಗುತ್ತದೆ.
ಮುಂದಿನ ಸ್ಕ್ರೀನ್ ಅನ್ನೋದು ಫ್ರಂಟ್ ಸ್ಕ್ರೀನ್ ಇರಲಿಲ್ಲ, ಸೈಡ್ ವಿಂಗ್ ಇರಲಿಲ್ಲ. ನಮ್ಮ ಸಂಸ್ಕೃತ ನಾಟಕಗಳ ಹಂಗೇನೆ ಯಕ್ಷಗಾನದಲ್ಲೂ ಹಾಗೆ ಬಯಲಾಟದಲ್ಲಿ 3 ಕಡೆಯಿಂದ ನೋಡಬಹುದು, ಹತ್ತಿರದಿಂದ ನೋಡಬಹುದು. ಹಾಗಾಗಿ ರಿಯಲಿಸ್ಟಿಕ್ ಆದರೆ ಪಾತ್ರಗಳು ಯಾರು, ಪ್ರೇಕ್ಷಕರು ಯಾರು ಅಂತಲೇ ವ್ಯತ್ಯಾಸ ಗೊತ್ತಾಗೋಲ್ಲ. ಸ್ಟೈಲೈಸೇಷನ್ ಅನ್ನೋದು ಅನಿವಾರ್ಯವಾಗಿ ಬೇಕಾಗುತ್ತದೆ. ಅದನ್ನು ಮಾಡ್ತಾಯಿದ್ರು. ಸೂತ್ರಧಾರ ಹೇಳ್ತಾನೆ, ಅಭೀತೋಸ್ಮಿ ವಿದ್ವತ್ ಪರಿಷದ ಕಾಳಿದಾಸ ಗ್ರಥಿತ ವಸ್ತು ಮಾಲವಿಕಾಗ್ನಿಮಿತ್ರಂ ನಾಮ ನಾಟಕಂ ಅಸ್ಮಿನ್ ವಸಂತೋತ್ಸವೇ ಪ್ರಯೋಕ್ತವ್ಯಮಿತಿ ತದಾರಭ್ಯತಾಂ ಸಂಗೀತಕಂ. ಅಭಿಹಿತೋಸ್ಮಿ, ಹೇಳಲ್ಪಟ್ಟಿದ್ದೀನಿ. ಐ ಆಮ್ ಆರ್ಡೈನ್ಡ್, ನಾನು ಆದಿಷ್ಟನಾಗಿದ್ದೇನೆ. ವಿದ್ವತ್ ಪರಿಷತ್ತು ಈ ವಸಂತೋತ್ಸವೇ ಅನ್ನುವ ಮಾತನ್ನು ಕಾಳಿದಾಸ ಹೇಳ್ತಾನೆ. ವಸಂತೋತ್ಸವದಲ್ಲೆಲ್ಲ ರಂಗಪ್ರಯೋಗಗಳು ಆಗ್ತಾ ಇದ್ವು. ಮತ್ತು ಈ ನಾಟಕವೂ ಆರಂಭವಾಗಿದ್ದು ವಸಂತದಲ್ಲಿ ಅಂತ ಗೊತ್ತಾಗುತ್ತದೆ. ಮುಂದೆ ಕಾಳಿದಾಸ ಶಾಕುಂತಲದಲ್ಲಿ ಗ್ರೀಷ್ಮವನ್ನು ತೆಗೆದುಕೊಂಡ. ಯಾವ ಸೀಸನ್ನನ್ನು ರಸಮಯ ಮಾಡುವ ತಾಕತ್ತು ಬಂದ ಮೇಲೆ ಆ ಎಲ್ಲ ಪ್ರಯೋಗ ಮಾಡಿದ. ಮೊದಲು ಫಸ್ಟ್ ವಸಂತೋತ್ಸವ ತುಂಬ ಕಾರ್ಯಕ್ರಮಗಳು ನಡೀತಾ ಇರ್ತವೆ, ಅಲ್ಲಿ ನಂದು ಒಂದು ನಾಟಕ ಇರಲಿ ಅಂತ ತಂದಿದ್ದಾನೆ ಪಾಪ. ಮುಂದೆ ಕಾಳಿದಾಸನ ನಾಟಕಗಳನ್ನು ಕೇಳಿ ಮಾಡಿಸ್ಕೋತಾ ಇದ್ರು. ಈಗ ಅವನೇ ಮೊದಲು ಕೂತ್ಕೊಂಡು ಮಣೆ ಹಾಕ್ಕೋಬೇಕಲ್ವ. ಆ ಕಾರಣದಿಂದ ವಸಂತೋತ್ಸವದಲ್ಲಿ ಅನೇಕ ವೇದಿಕೆಗಳಲ್ಲಿ ಕಾರ್ಯಕ್ರಮಗಳು ನಡೆಯುತ್ತವೆ. ಹಾಗಾಗಿ ಕಾಳಿದಾಸ ಗ್ರಥಿತ ವಸ್ತು ಮಾಲವಿಕಾಗ್ನಿಮಿತ್ರಂ ನಾಮ ನಾಟಕಂ, ಮೊದಲೇ ಹೇಳಿದ್ದೆ ಇದು ನಾಟಿಕ ಅನ್ನುವ ಲಕ್ಷಣದ್ದು ಅಂತ. ಹಾಗಾಗಿ ಈಗ ಆರಭ್ಯತಾಂ ಸಂಗೀತಕಂ, ಸಂಗೀತಕ ಅಂದರೆ ಗೀತವಾದ್ಯ ನೃತ್ಯ, ಇವನ್ನೆಲ್ಲ ನೀವು ಸಜ್ಜು ಮಾಡಿಕೊಳ್ಳಿ ಅಂತ ಹೇಳ್ತಾನೆ. ಆ ತಕ್ಷಣವೇ ಇವನು ಮಾರಿಷ ಪಾರಿಪಾರ್ಶ್ವಕ ಅಡ್ಡ ಹೇಳ್ತಾನೆ, ಮಾತಾವತ್ ಪ್ರಥಿತ ಯಶಸಾಂ ಭಾಸ ಸೌಮಿಲ್ಲ ಕವಿಪುತ್ರಾದೀನಾಂ ಪ್ರಬಂಧಾನ್ ಅತಿಕ್ರಮ್ಯ ವರ್ತಮಾನ ಕವಿ ಕಾಳಿದಾಸಸ್ಯ ಕ್ರಿಯಾಯಾಮ್ ಕಥಂ ಬಹುಮಾನಃ ಅಂತ. ಬೇಡ, ಇಲ್ಲಿ ಈ ಸಭೆಗೆ ಭಾಸ, ಸೌಮಿಲ್ಲ, ಕವಿಪುತ್ರ ಮೊದಲಾದಂತಹ ಪ್ರಥಿತ ಯಶಸ್ಕರಾದವರು, ಪ್ರಸಿದ್ಧ ಕೀರ್ತಿಯನ್ನು ಹೊಂದಿದವರು ಇರುವಾಗ ವರ್ತಮಾನ ಕವಿ ಈಗಿದ್ದಾನೆ ನಮ್ಮ ಮುಂದೆ. ಇನ್ನೊಂದು ಅರ್ಥ ಇದೆ, ಹ್ಯಾಪನಿಂಗ್ ಪೊಯೆಟ್ ಅಂತ. ವರ್ತಮಾನ ಇನ್ನು ಈಸ್ ಎ ಪೊಯೆಟ್ ಇನ್ ಮೇಕಿಂಗ್ ಅಂತ, ಚಾಲ್ತಿಲಿದ್ದಾನೆ ಅಂತಲೂ ಅರ್ಥ ಬರುತ್ತದೆ. ಅರೆ ಪೊಯೆಟ್ ಇನ್ ಮೇಕಿಂಗ್, ಇನ್ನು ನಮ್ಮ ಕಣ್ಣೆದ್ರ ಮುಂದೆ ಇದ್ದಾನೆ ಅಂಥವನನ್ನು ಅವನ ಕ್ರಿಯಾಯಾಮ್ ಕಥಂ ಬಹುಮಾನಃ, ಅವನ ಕೆಲಸದಲ್ಲಿ ನಮಗೆ ಹೇಗೆ ಆದರ ಹುಟ್ಟುತ್ತದೆ ಅಂತ. ಗೀತಸೂಕ್ತಿರತಿಕ್ರಾಂತೆ ಸ್ತೋತ ದೇಶಾಂತರ ಸ್ಥಿತೆ ಪ್ರತ್ಯಕ್ಷೇಪಿ ಕವೋಲೋಕ ಸಾವಜ್ಞ ಸುಮಹತ್ಯಪಿ ಅಂತ ರಾಜಶೇಖರ ಹೇಳ್ದ. ಸತ್ತೋಗಿದ್ದರೆ ಪಂಚರತ್ನ ಕಟ್ಕೊಂಡು ಕೊಂಡಾಡ್ತೀವಿ, ಪರದೇಶದಲ್ಲಿದ್ದರೆ ನಮ್ಮವನು ಅಂತ ಬೆಂತಟ್ಕೋತೀವಿ, ಎದುರಿಗೆ ದೆವ್ದಂಗಿದ್ದರೆ ಅವನನ್ನು ಕ್ಯಾರೆ ಅಂತಲೂ ಕೇಳೋದಿಲ್ಲ ಅಂತ. ದೊಡ್ಡ ವಿಷಯಗಳೆಲ್ಲ ಹೀಗೇ ಆಗುವಂಥದ್ದು. ಈಗ ನಮ್ಮ ಸಮಕಾಲೀನ ವಾಗ್ಗೇಯಕಾರರಲ್ಲಿ ಅಸಾಮಾನ್ಯರಾದವರು ಬಾಲಮುರಳಿ ಕೃಷ್ಣ. ಅರೆ ಎಷ್ಟು ಜನ ಸಮಕಾಲೀನ ಸಂಗೀತಗಾರರು ತಮ್ಮ ಕಚೇರಿಗಳಲ್ಲಿ ಬಾಲಮುರಳಿ ಕೃಷ್ಣನ ಕೃತಿಗಳನ್ನು ಹೆಚ್ಚಾಗಿ ಹಾಡ್ತಾರೆ ನೋಡಿ. ಇಲ್ಲ, ಇನ್ನೊಂದು 200 ವರ್ಷ ಆದಮೇಲೆ ಹಾಡ್ತಾರೆ. ಪಾಪ ಬಾಲಮುರಳಿ ಕೃಷ್ಣ ಯಾವ ಪುಣ್ಯಲೋಕದಲ್ಲಿ ಇರ್ತಾರೋ ಆಗ. ಅಂಥ ಒಳ್ಳೆಯ ವಾಗ್ಗೇಯಕಾರನಿಗೆ ಸಂತೋಷವಾಗಬೇಡವೆ, ಅವ್ರ ಮೇಲೆ ಎಷ್ಟೇ ನಮಗೆ ಕೋಪ ಇರಲಿ, ಕೃತಿ ಏನು ಮಾಡಿದೆ? ಇಲ್ಲ, ಅದು ಆಗುವಂಥದ್ದೇ ಅಲ್ಲ. ಈ ಥರ ತುಂಬ ಆಗ್ರಹಗಳು ಉಂಟು. ನಮ್ಮ ಕಣ್ಣೆದಗಿ ಇರತಕ್ಕಂಥ ಅವ್ರನ್ನ ದೊಡ್ಡವರು ಅಂತ ಒಪ್ಪಿಕೊಳ್ಳೋದಕ್ಕೆ ಆಗ್ರಹ ಮಾಡ್ತೀವಿ, ಸತ್ತ ಮೇಲೆ ಅವರಿಗೆ ಬೃಂದಾವನಗಳು ಕಟ್ಟಿಸಿ ಮಂಗಳಾರತಿ ಎತ್ತೀವಿ. ಇದು ಕಾಳಿದಾಸನಿಗೂ ಇದ್ದದ್ದು ಸಂಕಟ, ಅವನಿಗೂ ಇದೆ ಆ ಬೇಸರ. ಜೊತೆಗೆ ತಾನು ಮೆಚ್ಚಿದ ಕವಿಗಳನ್ನು ಹೇಳ್ತಾ ಇದ್ದಾನೆ, ಆಗ ಚಾಲ್ತಿಯಲ್ಲಿದ್ದ ಕವಿಗಳನ್ನು ಹೇಳ್ತಾ ಇದ್ದಾನೆ. ಭಾಸ ನಮಗೆ ಎಷ್ಟು ಬರದ ಏನು ಮಾಡ್ದ ಅನ್ನೋದು ಪೂರ್ಣವಾಗಿ ಗೊತ್ತಿಲ್ಲ. ನಿಜ, ಇಲ್ಲಿ ಭಾಸ ನಾಟಕ ಚಕ್ರವಾಗಿ ಅವನ 13 ಕೃತಿಗಳು ಅಂತ ಇರುವನ್ನ ಮಾತಾಡಿದ್ದೀನಿ. ಆದರೆ ಗಟ್ಟಿಯಾಗಿ ಹೇಳ್ಬೋದಾದದ್ದು ಸ್ವಪ್ನ ನಾಟಕವನ್ನೇ. ಮತ್ತು ಇನ್ನೆಷ್ಟು ಬರೆದನೋ ಗೊತ್ತಿಲ್ಲ, ಅತ್ಯದ್ಭುತವಾದ ಕೃತಿ ಅದು. ಅವನಂತೂ ಕಾಳಿದಾಸನಿಗೆ ಆದರ್ಶವಾದಂಥ ಗೌರವನೀಯನಾದ ಕವಿಯಾಗಿದ್ದ. ಇನ್ನು ಸೌಮಿಲ್ಲ, ಕೆಲವರು ಸೋಮಿಲ ಅಂತ ಒಬ್ಬ ಕವಿ ಇದ್ದ ಅಂತ ಹೇಳ್ತಾರೆ. ರಾಮಿಲ ಸೋಮಿಲ ಅಂತ ಇಬ್ಬರು ಜೋಡಿ ಕವಿಗಳಿದ್ದರು. ಜಂಟ ಕವಲು ಅಂತ ತೆಲುಗಿನಲ್ಲಿ ಹೇಳ್ತಾರೆ. ಒಬ್ಬರು ಒಂದು ಸಾಲು ಹೇಳಿದ್ರೆ ಇನ್ನೊಬ್ಬರು ಇನ್ನೊಂದು ಸಾಲು ಹೇಳೋದು ಅಂತ ಕೋ ಆಥರ್ಸ್ ಆಗಿ ಇಬ್ಬರು ಒಟ್ಟಿಗೆ ಬರೀತಾ ಇದ್ದರು ಅಂತ. ತೆಲುಗಿನಲ್ಲಿ ಮೊದಲಿಗೆ ಕಾಣಿಸಿಕೊಳ್ಳುವ ಉದಾಹರಣೆಯೇ ಘಂಟಯ್ಯ ಸಿಂಗನ್ನ ಅಂತ ಕೃಷ್ಣಮಿಶ್ರ ಯತಿಯ ಪ್ರಬೋಧ ಚಂದ್ರೋದಯವನ್ನು ತೆಲುಗಿನಲ್ಲಿ ಒಂದು ಚಂಪು ಕಾವ್ಯವಾಗಿ ಮಾಡಿದ್ರು ಅವರು. ಆಮೇಲೆ ಅದರೊಳಗೆ ಸಿಗುವ ಮೇರು ಸಮಾನವಾದ ಉದಾಹರಣೆ ಅಂತಂದರೆ ತಿರುಪತಿ ವೆಂಕಟ ಕವಿಗಳು ಅಂತ ಹೆಸರಾದ ಶತಾವಧಾನಿಗಳು, ಕಿಂಕವೀಂದ್ರ ಘಟ ಪಂಚಾನನ ಅಂತಲೇ ಪ್ರಸಿದ್ಧರಾದ ಶತಾವಧಾನಿಗಳು, ಕವಿಗಳು, ನಾಟಕಕಾರರು, ಗದ್ಯ ಪದ್ಯ ನಿರ್ಮಾತೃಗಳು. ಆಮೇಲೆ ಬೇರೆ ಕಡೆ ನಮಗೆ ಆ ಥರ ಕಾಣಿಸೋಲ್ಲ. ಸಂಸ್ಕೃತದಲ್ಲಿ ಇದ್ದಿರಬೇಕು ಆ ತರಹ ಅಂತ ಕೆಲವರು ಊಹೆ, ಗೊತ್ತಿಲ್ಲ ನಮಗೆ. ಇನ್ನು ಕವಿಪುತ್ರ ಯಾರೋ ನಮಗೆ ಗೊತ್ತಿಲ್ಲ, ಇವರು ಯಾರ ಕೃತಿಗಳು ಸಿಕ್ಕಿಲ್ಲ. ಸಂಸ್ಕೃತದಲ್ಲಿ ಎಷ್ಟೋ ಕೃತಿಗಳು ಲುಪ್ತವಾಗಿಬಿಟ್ವು, ಎಷ್ಟೆಷ್ಟೋ ಚೆನ್ನಾಗಿದ್ದವು, ಹೊರಟೋಗ್ಬಿಟ್ವು. ಕತಿಕೃತಯ ಕತಿಲುಪ್ತಾ ಕತಿಚರಂತಿ ಕತಿಶಿಥಿಲಾ ಅಂತ ನೀಲಕಂಠ ದೀಕ್ಷಿತ ಹೇಳ್ತಾನೆ. ಏನಾದವೋ ಗೊತ್ತಿಲ್ಲ. ಕಾಶ್ಮೀರದಲ್ಲಂತೂ ಎಷ್ಟೋ ಕವಿಗಳು ಮುಸಲ್ಮಾನರ ದಾಳಿಯಿಂದಲೇ ನಾಶ ಆಗಿಬಿಟ್ರು.
ಇರಲಿ. ಹೀಗಾಗಿ ಕಾಳಿದಾಸನ ಆದರ್ಶಭೂತರಾದ ಕವಿಗಳೆಷ್ಟೋ ಜನರ ಉಲ್ಲೇಖ ಬಿಟ್ಟು ನಮಗಿನ್ನೇನೂ ಸಿಗ್ತಾ ಇಲ್ಲ. ಹಾಗಾಗಿ ಅವ್ರನ್ನ ಬಿಟ್ಟು ಹೇಗೆ ಅಂತ ಕೇಳ್ತಾನೆ. ಮತ್ತು ಅವರ ಹೆಸರುಗಳು ಹೇಳೋದ್ರಿಂದ ಅವರು ಸಾಕಷ್ಟು ರೂಪಕಗಳನ್ನೇ ಬರೆದಿರಬೇಕು ಅನಿಸುತ್ತೆ. ಭಾಸನಾಟಕ ಚಕ್ರ ಇದ್ದಂತೆ ಸೋಮಿಲ ಮತ್ತು ಕವಿಪುತ್ರಾದಿಗಳದ್ದು ಇದ್ದಿರಬೇಕು. ಇದರಿಂದಾಗಿ ನಮ್ಮ ನಷ್ಟದ ಪ್ರಮಾಣ ಎಂಥದ್ದು ಅಂತ ಗೊತ್ತಾಗುತ್ತದೆ. ಆಗ ಸೂತ್ರಧಾರ ಹೇಳ್ತಾನೆ, ಅಯ್ಯಿ ವಿವೇಕ ವಿಶ್ರಾಂತಂ ಅಭಿಹಿತಂ, ನೀನು ವಿವೇಕಕ್ಕೆ ರಜಾ ಕೊಟ್ಬಿಟ್ಟಿದೆಯಾ ಏನೋ, ವಿವೇಕ ವಿಶ್ರಾಂತಂ ವಿವೇಕ ವಿಹೀನವಾದದ್ದನ್ನು ಹೇಳ್ತಾ ಇದೆಯಾ. ಪಶ್ಯ ನೋಡು, ಪುರಾಣ ಮಿತ್ಯೇವನ ಸಾಧು ಸರ್ವಂ ನ ಚಾಪಿ ಕಾವ್ಯಂ ನವಮಿತ್ಯವದ್ಯಂ ಸಂತಃ ಪರೀಕ್ಷಾನ್ಯತರದ್ಭಜಂತೆ ಮೂಢ ಪರಪ್ರತ್ಯಯನೆಯೇ ಬುದ್ಧಿ. ಪ್ರಸಿದ್ಧವಾದ ಶ್ಲೋಕ. ಹಳತೆಲ್ಲ ಹೊಲ್ಲವಲ್ಲ, ಹೊಸತೆಲ್ಲ ಹೊನ್ನಲ್ಲ ಅನ್ನುವಂತೆ, ಹೊಸತೆಲ್ಲ ಹೊಲ್ಲವಲ್ಲ, ಹಳತೆಲ್ಲ ಹೊನ್ನಲ್ಲ, ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳಿಬಿಟ್ಟಿದ್ರೂ ನ್ಯೂ ಈಸ್ ಡ್ಯೂ, ಹಿಮ ಇದ್ದಂತೆ ಬೇಗ ಒಣಗೋಗ್ಬಿಡುವಂಥದ್ದು, ಮಾಯವಾಗುವಂಥದ್ದು ಅಂತ ಅಂದುಕೋಬೇಕಿಲ್ಲ ಅನ್ನುವಂತೆ ಸಾರ್ವಕಾಲಿಕ ಮೌಲ್ಯವನ್ನು ಹೇಳ್ತಾ ಇದ್ದಾನೆ. ಹಳತನ್ನೆಲ್ಲ ನಾವು ಸಾಧು ಅಂತ ಹೇಳಬೇಕಾಗಿಲ್ಲ, ಹೊಸತನ್ನೆಲ್ಲ ಅವಧ್ಯ ದೋಷಪೂರ್ಣ ಅಂತ ಅನ್ನಬೇಕಾಗಿಲ್ಲ. ಮೂಢ ಅವಿವೇಕಿ ಅವತ್ತು ಬೇರೊಬ್ಬರ ಒಪಿನಿಯನ್ ಮೇಲೆ ಹೋಗ್ತಾನೆ. ಈಸ್ ಒಪಿನಿಯನೇಟೆಡ್ ಅಂತೀವಲ್ಲ, ಬೇರೊಬ್ಬರ ಅಭಿಪ್ರಾಯವನ್ನೇ ಇಟ್ಕೊಂಡು ಹೋಗ್ತಾನೆ, ಮೂಲವನ್ನು ಹೋಗಿ ನೋಡು ಅಂತಿಲ್ಲ. ಎಷ್ಟೋ ಜನ ಕೇಳೋದುಂಟು, ನಿಮಗೇನು ಅನಿಸುತ್ತೆ ಅಂತ. ಸರಿ, ನನಗೇನು ಅನಿಸುತ್ತೆ, ನನಗೆ ನೀನು ಸಾಯಬೇಕು ಅನಿಸುತ್ತೆ, ಸಾಯ್ತೀಯಾ ಅಂತ ಕೇಳಬೇಕಾಗುತ್ತದೆ. ಎಲ್ಲಕ್ಕೂ ಬೇರೆಯವರ ಅಭಿಪ್ರಾಯ ಆತಕ್ಕೆ ನಿಜ. ಅಭಿಜ್ಞರ ಅಭಿಪ್ರಾಯ ತಿಳ್ಕೊಳ್ಳೋಣ, ನಮ್ಮ ಅಭಿಪ್ರಾಯ ಶೋಧನೆ ಮಾಡಿಕೊಳ್ಳೋಣ. ಆದರೆ ಸುಮ್ಮನೆ ಅವರು ಹೇಳಿದ್ದನ್ನು ಕೇಳಿಕೊಂಡು ಓಹೋ ಅವರು ಓಹೋ ಇವರು ಅಂತಂದುಬಿಟ್ರೆ ಆಗುವಂಥದ್ದಲ್ಲ. ನಿಶ್ಚಯವಾಗಿ ತನ್ನದಾದ ಅಭಿಪ್ರಾಯವನ್ನು ಎಂಥ ದೊಡ್ಡವರ ಬಗ್ಗೆನೂ ಇಟ್ಕೊಳ್ಳೋದು ಒಳ್ಳೆಯದು ಅನಿಸುತ್ತೆ. ನಾವು ಅವರಿಗಿಂತ ದೊಡ್ಡವರಾಗದೇ ಇರ್ಬೋದು, ಆದರೆ ಆ ವಿವೇಕ ನಮಗೆ ಬೇಕಾಗುತ್ತದೆ. ಉದಾಹರಣೆಗೆ ಆನಂದ ಕುಮಾರಸ್ವಾಮಿ ಮಹಾವಿದ್ವಾಂಸ, ಮಹಾಮನೀಷಿ, ಬಹುಶಾಸ್ತ್ರಜ್ಞ, ಬಹುಭಾಷಾಭಿಜ್ಞ ಎಲ್ಲ ಸರಿ. ಆದರೆ ಅವ್ರ ಬಗ್ಗೆ ಸುಮ್ಮನೆ ಕುರುಡಾಗಿ ಓಹೋ ಆನಂದ ಕುಮಾರಸ್ವಾಮಿ, ಆಹೋ ಆನಂದ ಕುಮಾರಸ್ವಾಮಿ ಅಂತ ಇದ್ದರೆ ಯಾರ್ಯಾರ್ದೋ ಮಾತುಗಳು ಕೇಳಿಕೊಂಡು ಪ್ರಯೋಜನ ಇಲ್ಲ. ನಾವು ಒಂದು 50 ಪುಟವಾದರೂ ಅವ್ರದ್ದು ಓದಬೇಕು, ಆಗ ನಮಗೆ ಗೊತ್ತಾಗುತ್ತದೆ. ನನ್ನ ತುಂಬ ಆತ್ಮೀಯ ಸ್ನೇಹಿತ ಒಬ್ಬರು ಹೇಳ್ತಿರ್ತಾರೆ, ಅವ್ರದ್ದು ಗೊಂದಲ ನಿಶ್ಚಯ ಇಲ್ಲ ಅಂತ. ನನ್ನ ಸ್ನೇಹಿತರ ಒಂದು ವ್ಯಾಸಂಗದ ಬಗ್ಗೆ, ತಿಳುವಳಿಕೆಯ ಬಗ್ಗೆ, ವಿಮರ್ಶನ ಶಕ್ತಿಯ ಬಗ್ಗೆ ನನಗೆ ಗೌರವ ಇದೆ. ಹಾಗಾಗಿ ಅವರ ಅಭಿಪ್ರಾಯದಲ್ಲಿ ನೆಲೆ ಬೆಲೆ ಇದೆ ಅಂತ ಅನಿಸುತ್ತದೆ. ಈಚೆಗೆ ಮತ್ತೊಬ್ಬ ಸ್ನೇಹಿತ, ಒಬ್ಬ ತರುಣ ಮಿತ್ರರು ನನಗೆ ಇದೇ ಅಭಿಪ್ರಾಯವನ್ನೇ ಕೊಟ್ಟರು ಆನಂದ ಕುಮಾರಸ್ವಾಮಿಗಳ ಬಗ್ಗೆ. ಅಂದರೆ ಓದಿಕೊಂಡು ಕೊಟ್ಟಂಥ ಅಭಿಪ್ರಾಯಗಳು. ನಾವು ಓದಿಕೊಂಡು ತಿಳ್ಕೊಂಡು ಮಾಡುವ ಅಭಿಪ್ರಾಯಗಳ ಬಗ್ಗೆ ಬೆಲೆ ಕೊಡೋಣ. ನಮ್ಮ ಅಭಿಪ್ರಾಯ ಏನೇ ಇರಲಿ, ಆ ಅಭಿಪ್ರಾಯಗಳನ್ನು ನಾವು ಇಟ್ಟುಕೊಳ್ಳೋಣ. ಅವುಗಳನ್ನು ಸ್ವೀಕರಿಸೋದು ಬಿಡೋದು ಬೇರೆ ಸಂಗತಿ. ಹಾಗಲ್ಲದೆ ಸುಮ್ಮನೆ ಯಾರೋ ಹಾರಿಕೆಯ ಮಾತು, ಯಾರೋ ಜಾರಿಕೆಯ ಮಾತು, ಎಲ್ಲೋ ಹೇಳಿದ್ದನ್ನು ಕೇಳಿಕೊಂಡು ಇದು ಹೌದು ನಮ್ಮದು ಅಂತ ಇಟ್ಕೊಳ್ಳೋದು ತುಂಬ ತಪ್ಪು. ಎಷ್ಟೋ ಬಾರಿ ಏನಾಗ್ಬಿಡುತ್ತೆ, ಲೋಕದಲ್ಲಿ ಚಲಾವಣೆಯಲ್ಲಿರ್ತಕ್ಕಂಥ ಖೋಟಾ ನಾಣ್ಯಗಳಿಗೆ ಎಲ್ಲೆಲ್ಲದ ಬೆಲೆ ಬಂದುಬಿಡುತ್ತೆ. ಅಯ್ಯೋ ಅದನ್ನು ನೋಡಲಿಲ್ವಾ, ಅಯ್ಯೋ ಇದನ್ನು ನೋಡಲಿಲ್ವಾ ಅಂತ. ಎಷ್ಟೋ ಬಾರಿ ಕೆಲವು ಸಂಗೀತ ಕಚೇರಿಗೆ ಜನ ಬಂದಿದ್ದೀವಿ ಅನ್ನೋದಕ್ಕೋಸ್ಕರ ಬಂದಿರ್ತಾರೆ, ಕೇಳೋದಕ್ಕಲ್ಲ. ಎಲ್ಲರೂ ತಮ್ಮನ್ನು ಬಂದಿದ್ದಾರೆ ಅಂತ ಗುರುತಿಸಿದ್ದಾರಾ ಅನ್ನೋದಕ್ಕೆ ಬರ್ತಾರೆ, ಮತ್ತಿನ್ಯಾವುದಕ್ಕೂ ಅಲ್ಲ. ಮಾಡರ್ನ್ ಪೇಂಟಿಂಗು ಅದು ತಲೆ ಕೆಳಕಾಗಿ ನೇತು ಹಾಕಿದ್ದೀವಾ, ಎಡಮಗ್ಲಾಗಿ ನೇತು ಹಾಕಿದ್ದೀವಾ ಅನ್ನೋದು ಗೊತ್ತಾಗೋಲ್ಲ. ಆದರೆ ಅದು ತುಂಬ ದುಬಾರಿ ಬೆಲೆ ಬಾಳ್ತಕ್ಕಂಥದ್ದು ಅಂತಾಗಿದೆ ಮಾರ್ಕೆಟಲ್ಲಿ. ಲಂಡನ್ ಆಕ್ಷನ್ನಲ್ಲಿ ತುಂಬ ಹೆಚ್ಚಿನ ಬಿಡ್ಡಿಂಗಿಗೆ ಹೋದದ್ದು ಅಂತ ಅದನ್ನು ತಗಲು ಹಾಕಬೇಕು. ಅದನ್ನು ಅಲ್ಲಿ ಅದಕ್ಕೆ ಹ್ಯಾಂಗಿಂಗ್ ಆರ್ಡರ್, ಅದಕ್ಕೆ ಪನಿಷ್ಮೆಂಟು, ನೋಡೋವ್ರಿಗೆ ಪನಿಷ್ಮೆಂಟ್ ಅದು. ಆದರೆ ಅದರದ್ದು ಏನು ಸ್ವಾರಸ್ಯ ಎಂಥದ್ದು ಗೊತ್ತಿಲ್ಲ. ಈ ರೀತಿಯಾಗಿ ಆಗುತ್ತದೆ. ಕಾಳಿದಾಸ ಹೇಳ್ತಾನೆ, ನನ್ನನ್ನಾದರೂ ನೀವು ವಿಮರ್ಶನೆಯ ಹೊರಗಲ್ನಲ್ಲಿ ಇಟ್ಟೇ ನೋಡಿ, ಬೇರೆ ರೀತಿಯಲ್ಲಿ ಅಲ್ಲ. ಪರಪ್ರತ್ಯಯನೆಯೇ ಬುದ್ಧಿ ಅಂತ. ಇದು ಗತಾನುಗತಿಕೋ ಲೋಕಃ, ತುಂಬ ಕಷ್ಟವಾಗುತ್ತದೆ. ಗತಾನುಗತಿಕವಾದರೆ ಬಹಳ ತೊಂದರೆ. ತಮ್ಮದಾದ ಅಭಿಪ್ರಾಯವನ್ನು ಇಟ್ಟುಕೊಳ್ಳಬೇಕು. ಇಟ್ಟುಕೊಂಡು ಮಾತ್ರಕ್ಕೆ ತಾವು ಅಹಂಕಾರ ಪಡಬೇಕು ಅಂತಲ್ಲ ಅರ್ಥ. ಆ ಅಭಿಪ್ರಾಯ ಮತ್ತೆ ಮತ್ತೆ ಕಾಲಕ್ಕೆ ಶೋಧನೆ ಮಾಡಿಕೊಳ್ತಾ ಇರಬೇಕು. ಸುಮ್ಮನೆ ಯಾವುದ್ರ ಬಗ್ಗೆಯೂ ಅಭಿಪ್ರಾಯವೇ ಇಲ್ಲ ಅಂತಂದರೆ ಒಳ್ಳೆಯದು. ಅಭಿಪ್ರಾಯ ಇದೆ ಅಂದರೆ ಅದು ಸಾಧಾರವಾಗಿರಬೇಕು, ಸುತರ್ಕದಿಂದ ಕೂಡಿರಬೇಕು ಅನ್ನುವುದಷ್ಟೇ ಕವಿಯ ದೃಷ್ಟಿ. ಆಗ ಪಾರಿಪಾರ್ಶ್ವಿಕ ಹೇಳ್ತಾನೆ, ಆಯಿತು ಆರ್ಯ ಮಿಶ್ರಾ ಪ್ರಮಾಣಂ, ನೀವು ಹೇಳಿದ್ದು ಪ್ರಮಾಣ, ನೀವು ದೊಡ್ಡವರು. ರಾಘವನ್ನವರ ಅನಾರ್ಕಲಿ ಎನ್ನುವ ಸಂಸ್ಕೃತ ರೂಪಕದಲ್ಲಿ ಬರುತ್ತದೆ. ಇದು ದುರಂತವಾಗಬೇಕಾದ ನಾಟಕವನ್ನು ನಾನು ಸುಖಾಂತ ಮಾಡಿದ್ದೀನಿ, ಅದಕ್ಕೆ ಇತಿಹಾಸವನ್ನು ತೆಗೆದುಕೊಂಡಿದ್ದೀನಿ, ಮೊಘಲರ ಇತಿಹಾಸ ಎಲ್ಲ ಇದಕ್ಕೆ ಆಧಾರ ಅಂತಂದಾಗ ಸೂತ್ರಧಾರ ಸ್ವಯಂ ರಾಘವನ್ನವರೇ ಸೂತ್ರಧಾರ ವೇಷ ಮಾಡಿದ್ದರು. ಆಗ ನಟ ಸಹಾಯಕನಾಗಿ ಬರ್ತಾನೆ. ಅಲ್ಲಿ ರಾಘವನ್ನವರ ನಾಟಕದ ಕಂಪನಿ ಥರದ ಸಂಸ್ಕೃತ ರಂಗ ಅಂತ ಇತ್ತು. ಅದಕ್ಕೆ ಕಾರ್ಯದರ್ಶಿಯೇ ಅಲ್ಲಿ
ಈ ಒಂದು ಪಾರಿಪಾರ್ಶ್ವಿಕನ ಕೆಲಸ ಮಾಡೋದಕ್ಕೆ ಬರ್ತಾನೆ. ಕೂತ್ರಭೋ ಕಾರ್ಯದರ್ಶಿ ವಾ ಕೋಪ್ಯಪರಹ ಕಾರ್ಯವಾಹಕ ಅಂತ ಕರ್ತಾರೆ. ಇವನು ಬರ್ತಾನೆ. ಬಂದಮೇಲೆ ಹೀಗೆ ಅಭಿನಯ ಮಾಡಬೇಕಾಗಿದೆ, ಅನಾರ್ಕಲಿ ನಾಟಕ ಅಂದರೆ ಈ ಥರದ ನಾಟಕವನ್ನು ಮಾಡಬಹುದಾ ಅಂತಾನೆ. ಯಾಕೆ ಮಾಡಬಾರ್ದು ಅಂತಾನೆ. ಅತ್ರ ಭವಂತ ಇವ ಪ್ರಮಾಣಂ ಅಂತ. ಇಲ್ಲಿ ಅಲಂಕಾರ ಶಾಸ್ತ್ರದಲ್ಲಿ ಮೂರ್ಧನ್ಯರಾದಂಥ ರಂಗಪ್ರಯೋಗವನ್ನು ಬಲ್ಲ ಡಾಕ್ಟರ್ ವಿ ರಾಘವನ್ನವರೇ ಪ್ರಮಾಣ, ಇನ್ಯಾರು ಅಂತ ಈ ರೀತಿಯಲ್ಲೇ ಇವನು ಹೇಳ್ತಾನೆ. ಆಗ ಸೂತ್ರಧಾರ ಆಯ್ತಲ್ಲ, ನನ್ನ ಅಭಿಪ್ರಾಯಕ್ಕೆ ಸಹಮತ ಬಂತಲ್ಲ, ತೇನ ಹಿತ್ವರತಾಂ ಭವಾನ್, ಬೇಗ ಬೇಗ ಶಿರಸಾ ಪ್ರಥಮ ಗೃಹೀತಾಂ ಆಜ್ಞಾಮಿಚ್ಛಾಮಿ ಪರಿಷದಃ ಕರ್ತುಂ ದೇವ್ಯಾ ಇವ ಧಾರಿಣ್ಯಾ ಸೇವಾದಕ್ಷ ಪರಿಜನೋಯಂ. ಮೊದಲೇ ನಾನು ಆರ್ಯ ಮಿಶ್ರರಾದಂಥ ಈ ವಿದ್ವತ್ ಪರಿಷತ್ತಿನ ಸದಸ್ಯರ ಆಜ್ಞೆಯನ್ನು ತಲೆಯಲ್ಲಿ ಹೊತ್ತು ಕಾಳಿದಾಸ ಗ್ರಥಿತ ವಸ್ತು ಮಾಲವಿಕಾಗ್ನಿಮಿತ್ರ ರಂಗಕ್ಕೆ ತರಬೇಕು ಅಂತ ಮಾಡಿದೆ. ಈಗ ಮಾಡೋಣ. ಹೇಗೆ? ದೇವಿ ಧಾರಿಣಿಯ ಆಜ್ಞೆಯನ್ನು ಹೊತ್ತು ಅವಳ ಸೇವಾದಕ್ಷವಾದ ಒಬ್ಬ ಪರಿಜನ ಮುಖ್ಯರಲ್ಲಿ ಒಬ್ಬಳಾದಂತಹ ಬಕುಲಾವಳಿಕೆ ಅಂತ ಬರ್ತಾ ಇದ್ದಾಳೆ, ಆಮೇಲೆ ಇನ್ನೊಬ್ಬಳು ಕುಮುದಿಕೆ ಅಂತ ಬರ್ತಾ ಇದ್ದಾಳೆ, ಅವರುಗಳು ಹೇಗೋ ಹಾಗೆ ಅಂತ ಈ ಮೂಲಕವಾಗಿ ಮುಂದಿನ ಒಂದು ದೃಶ್ಯ ಯಾವುದಿದೆ ಅದಕ್ಕೆ ಕನೆಕ್ಷನ್ ಕೊಡ್ತಾನೆ ಕವಿ. ಇನ್ನಿಬ್ಬರು ದಾಸಿಯರು ಬರ್ತಾರೆ. ಧಾರಿಣೀ ದೇವಿ ಅಂತ ಅಗ್ನಿಮಿತ್ರನ ಪಟ್ಟಮಹಿಷಿ ಬರ್ತಾಳೆ. ಅವಳ ದಾಸಿಯರ ಇಬ್ಬರ ವರ್ತನೆಯಂತೆ ನಾವು ಅವರು ಹೇಗೆ ಒಬೀಡಿಯೆಂಟ್ ಆಗಿದ್ದಾರೋ, ಒಬ್ಬಳು ರಾಣಿಯ ಉಂಗುರವನ್ನು ಮಾಡಿಸ್ಕೊಂಡು ಬರೋಕ್ಕೆ ಹೊರಟಿದ್ದಾಳೆ, ಮತ್ತೊಬ್ಬಳು ಮಾಲವಿಕೆಯ ನೃತ್ಯದ ಪ್ರಗತಿ ಎಷ್ಟಿದೆ ಅಂತ ಗಣದಾಸರ ಹತ್ರ ಕೇಳೋಕ್ಕೆ ಅಂತ ಹೊರಟಿದ್ದಾಳೆ. ಗಣದಾಸ ಮಾಲವಿಕೆಯ ಗುರು. ಅವರ ಕೆಲಸ ಹೇಗೋ ಹಾಗೆ ಅಷ್ಟು ದಕ್ಷವಾಗಿರುತ್ತದೆ ತಮ್ಮ ಕೆಲಸ ಅಂತ. ಸಂಸ್ಕೃತ ನಾಟಕದ್ದೇನೆಂದರೆ ಪ್ರಸ್ತಾವನೆಯಿಂದ ಮುಖ್ಯ ನಾಟಕಕ್ಕೆ ಬರುವ ಆ ದೃಶ್ಯಕ್ಕೆ ಕನೆಕ್ಷನ್ ಕೊಡುವಂಥದ್ದು. ಒಂದೊಂದು ನಾಟಕದಲ್ಲೂ ನಾವು ಇದನ್ನು ತುಂಬ ಚೆನ್ನಾಗಿ ನೋಡ್ತೀವಿ. ಈ ರೀತಿಯಾದ ವಿವರಗಳನ್ನು ಮುಂದೆ ನಾವು ನಾಳೆ ನೋಡೋಣ. ನಮಸ್ಕಾರ.